ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಸರಣ್ ಸೇವಕ ಹಾಗೂ ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಪ್ರಪದ್ಯೆ ನಿರವದ್ಯಾನಾಂ ನಿಷದ್ಯಾಂ ಗುಣಸಂಪದಾಂ ಶರಣಂ ಭವದ್ಗೀತಾನಾಂ ಷಟ್ಕೋಪಮುನೀಶ್ವರಂ. ಶ್ರೀಮದ್ರಂಗಶಠಾರಿ ಸಂಯಮಿವರಾಲಬ್ಧಾಗಮಾಂತದ್ವಯಂ ಶ್ರೀಮದ್ವೀರರಘೂದ್ವಹಾದ್ಯ ಷಟಜಿತ್ಪಾದಾರವಿಂದಾಶ್ರಯಂ ಶ್ರೀಮದ್ವೇದವತಂಸದೇಶಿಕಯತೇಃ ಕಾರುಣ್ಯವೀಕ್ಷಾಸ್ಪದಂ ಸೇವೆ ರಂಗಧುರೇಣ ಶಾಸನವಶಂ ನಾರಾಯಣಂ ಯೋಗಿನಂ ವೇದಾಂತದೇಶಿಕಯತೀಂದ್ರಕಟಾಕ್ಷಲಬ್ಧ ತ್ರಯ್ಯಂತಸಾರಮನವದ್ಯ ಗುಣಂಬುಧಾಗ್ರ್ಯಂ ನಾರಾಯಣಾದ್ಯ ಯತಿಧುರ್ಯಕೃಪಾಭಿಷಿಕ್ತಂ ಶ್ರೀರಂಗನಾಥಯತಿಶೇಖರಮಾಶ್ರಯಾಮಃ. ಶ್ರೀಕೃಷ್ಣಮಾರ್ಯಂ ಕರುಣಾಲಯಂತಂ ವೇದಾಂತಯುಗ್ಮಂ ಸಮಧೀತವಂತಂ ವತ್ಸಾಭಿಜಾತಂ ವಿದುಷಾಂ ವರೇಣ್ಯಂ ಶ್ರೀಭಾಷ್ಯಸಿಂಹಂ ಪ್ರಣಮಾಮಿ ನಿತ್ಯಂ. ವಾತ್ಸ್ಯ ಶ್ರೀಕೃಷ್ಣ ಸೂರೀಂದ್ರ ಪದ ಪಂಕಜ ಷಟ್ಪದಂ ಅನಂತ ಪದ್ಮನಾಭಾರ್ಯಂ ಭಾರದ್ವಾಜಮಹಂ ಅಹಂ ಭಜೆ. ಅಸ್ಮದ್ಗುರುಭ್ಯೋ ನಮಃ. ಜಯತ್ಯಾಶ್ರಿತ ಸಂತ್ರಾಸ ಧ್ವಾಂತ ವಿಧ್ವಂಸನೋದಯಃ ಪ್ರಭಾವಾನ್ ಸೀತಯ ದೇವ್ಯಾ ಪರಮಂ ವ್ಯೋಮ ಭಾಸ್ಕರ. ಇಲ್ಲಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಸಮಯದಲ್ಲಿ ಅಂದರೆ 100ನೇ ತಿರುನಕ್ಷತ್ರ ಸಮಯದಲ್ಲಿ ಶ್ರೀ ಊವೆ ತಿರುಕ್ಕಳ್ಳಂ ನರಸಿಂಹ ರಾಘವಾಚಾರ್ಯರ ಸ್ವಾಮಿಗಳ 100ನೇ ತಿರುನಕ್ಷತ್ರದ ಸಮಯದಲ್ಲಿ ಈ ಉಪನ್ಯಾಸವನ್ನು ಮಾಡೋದಕ್ಕೆ ನನಗಿದು ಅತ್ಯಂತ ಭಾಗ್ಯವಾದಂತಹ ವಿಷಯ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಉಪನ್ಯಾಸಗಳು 4 ದಿನಗಳ ಕಾಲ ನಮ್ಮ ಸ್ವಾಮಿ ಅಂದ್ರೆ ಎ.ಪಿ.ಎನ್. ಸ್ವಾಮಿ ಅವರಿಂದ ಆಗಿದೆ. ಈಗಾಗಲೇ ನೋಡಿದೀವಿ, ಅದನ್ನು ಕೇಳಿದೀವಿ. ಭಗವದ್ಗೀತೆಯ ಬಗ್ಗೆ ಆ ಉಪನ್ಯಾಸಗಳನ್ನೆಲ್ಲ ಕೇಳಿದೀವಿ. ಹಾಗೆ ನಿನ್ನೆಯೂ ಕೂಡ ಅಡಿಯನಿಗೆ ಮತ್ತೊಂದು ಅವಕಾಶ ಸಿಕ್ಕಿತು ಭಗವದ್ಗೀತೆಯ ಬಗ್ಗೆ ಮಾತನಾಡೋದಕ್ಕೆ. ಅದು ನಿನ್ನೆ ಇಂಗ್ಲಿಷ್ ನಲ್ಲಿತ್ತು. ಇವತ್ತು ಕನ್ನಡದಲ್ಲಿ ಭಗವದ್ಗೀತೆಯಿಂದ ಸ್ವಲ್ಪ ಬೇರಾದಂತಹ ಆದ್ರೆ ಅದೇ ವಿಷಯವನ್ನ ಹೇಳುವಂತಹ ರಾಮಾಯಣದಿಂದ ತೆಗೆದುಕೊಂಡು ಅಭಯ ಪ್ರದಾನ ಸಾರ ಅನ್ನುವಂತಹ ಗ್ರಂಥದ ಬಗ್ಗೆ ಕೆಲವು ಆ ಗ್ರಂಥದ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ನಮಗೆ ಏನೇನು ಬೇಕಾಗುತ್ತೆ ಅಂದ್ರೆ ಯಾವ ರೀತಿಯಾದ ಒಂದು ಸ್ಕಿಲ್ಸ್ ನಮಗ್ ಬೇಕಾಗುತ್ತೆ, ನಾವು ಹೊರಗಡೆ ಹೋದ್ರೆ ನಮಗೆ ಏನೇನಿದ್ರೆ ನಮ್ಮ ಜೀವನವನ್ನ ನಾವು ಸರಿಯಾಗಿ ನಡೆಸ್ಬೋದು, ಎಂಥ ಸ್ಕಿಲ್ಸ್ ಇದ್ರೆ ನಾವು ಸರಿಯಾಗಿ ನಡೆಸ್ಬೋದು ಅನ್ನೋದರ ಬಗ್ಗೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಈ ಅಭಯ ಪ್ರದಾನ ಸಾರವನ್ನು ನೋಡೋಣ. ಇವತ್ತು ಈ ಅಭಯ ಪ್ರದಾನ ಸಾರದಲ್ಲಿ ನಾವು ಅಭಯ ಪ್ರದಾನ ಸಾರ ಅಂತ ಹೆಸರು ಹೇಳಿದ ಕೂಡಲೇ ಅದು ಏನು ಅಂತ ಎಲ್ರಿಗೂ ತಿಳಿಬೇಕಲ್ಲ. ಸೊ ಅದರ ಬಗ್ಗೆ ಒಂದು ಸಣ್ಣದಾದಂತಹ ಒಂದು ಪೀಠಿಕೆಯನ್ನು ಕೊಟ್ಟು ನಂತರ ಈ ಅಭಯ ಪ್ರದಾನ ಸಾರದ ಒಳಗೆ ಹೋಗೋಣ. ಮೊದಲಿಗೆ ಈ ಅಭಯ ಪ್ರದಾನ ಸಾರದ ಒಳಗೆ ಹೋಗೋದಕ್ಕೂ ಮುಂಚೆ ಮತ್ತೊಂದು ವಿಷಯವನ್ನ ನೋಡೋಣ. ಅದೇನು ಅಂದ್ರೆ ನಾವು ಈಗಾಗಲೇ ನಾನು ನಿಮಗೆಲ್ಲ ಹೇಳಿದ ಹಾಗೆ ಬಹಳಷ್ಟು ದೈನಂದಿನ ಚಟುವಟಿಕೆಗಳಲ್ಲಿ ಉಪಯೋಗವಾಗುವಂತಹ ಸ್ಕಿಲ್ಸ್ ನಮಗೆ ಬೇಕು ಇವತ್ತು. ಅದು ಎಂಥದ್ದು ಅಂತ ಅಂದ್ರೆ ಮೊದಲನೇದಾಗಿ ಈಗ ನಾನು ಇಲ್ಲಿ ಮಾತನಾಡ್ತಾ ಇದ್ದೇನೆ. ಸೊ ನಾವು ಇವನ್ ಗೀತೆಯಲ್ಲಿ ನೋಡಿದ್ರು ಕೂಡ ಕಮ್ಯುನಿಕೇಶನ್ ಅಂತ ಅನ್ನುವಂಥದ್ದು, ವಾರ್ತಾಲಾಪ ಅಂತ ಅನ್ನುವಂಥದ್ದು ಯಾವಾಗಲೂ ಅದು 2 ಕಡೆಯಿಂದ ಆಗಿರ್ಬೇಕು. ಒಂದು ಕಡೆಯಿಂದ ಆಗಿದ್ರೆ ಅದನ್ನ ನಾವು ವಾರ್ತಾಲಾಪ ಅಥವಾ ಕಮ್ಯುನಿಕೇಶನ್ ಅಂತ ಕರೆಯೋದಿಲ್ಲ. ಯಾವಾಗಲೂ 2 ಕಡೆಯಿಂದ ಆಗಿರ್ಬೇಕು. ಅದನ್ನ ಹೇಗೆ ನಾವು ಹೇಳ್ಬೋದು ಅಂತ ಅಂದ್ರೆ
ನೀವು ಗೀತೆ ಉಪನ್ಯಾಸದಲ್ಲಿ ನೋಡಿದ್ರು ಕೂಡ ಆ ಗೀತೆಯಲ್ಲೂ ಕೂಡ ಕೃಷ್ಣ ಹಾಗೂ ಅರ್ಜುನ ಇವರಿಬ್ಬರ ಕಮ್ಯುನಿಕೇಶನ್ ನಡೀತಾ ಇತ್ತು. ಅದೇ ರೀತಿ ಸಂಜಯ ಹಾಗೂ ಧೃತರಾಷ್ಟ್ರ ಎರಡೂ ಕಡೆಯಿಂದ ಕಮ್ಯುನಿಕೇಶನ್ ನಡೀತಾ ಇತ್ತು. ಸೊ ಇಬ್ಬರ ಕಡೆಯಿಂದಲೂ ಮಾತುಗಳು ಇದ್ರೆ, ಇಬ್ಬರು ಮಾತನಾಡಿದ್ರೇನೆ ಆಗ್ಲೇ ಅದನ್ನ ನಾವು ಕಮ್ಯುನಿಕೇಶನ್, ವಾರ್ತಾಲಾಪ ಅಂತ ಕರಿತೀವಿ. ಸೊ ಹೀಗೆ ವಾರ್ತಾಲಾಪ ಮಾಡುವುದು ಕೂಡ ಕೆಲವೊಂದು ಸ್ಕಿಲ್ಸ್ ನಮಗೆ ಖಂಡಿತವಾಗ್ಲೂ ಬೇಕು. ಅದರ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ಮೊದಲಿಗೆ ನೋಡೋಣ. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ನಾವು ಈಗ ಹೇಳಬೇಕಾಗಿರುವಂತಹ ಒಂದು ವಿಷಯವನ್ನ ಮತ್ತೊಬ್ಬರಿಗೆ ಸರಿಯಾಗಿ ಅದು ಮುಟ್ಟುತ್ತಾ ಇದೆಯಾ, ನನ್ನ ಉದ್ದೇಶ ಏನಿದೆಯೋ ಅದನ್ನೇ ನಾನು ಮುಟ್ಟಿಸ್ತಾ ಇದೀನ ಅವ್ರಿಗೆ. ಈಗ ನನ್ನ ಉದ್ದೇಶ ಬೇರೆ ಏನೋ ಇರ್ಬೋದು. ಎಷ್ಟೋ ಸರಿ ಈಗ ನಾನು ಕೂಡ ನಮ್ಮ ಸ್ವಾಮಿಗಳ ಬಳಿ ಮಾತನಾಡಿ ಸಿಕ್ಕಾಕೊಂಡಿದ್ದೇನೆ. ನಮ್ಮ ಸ್ವಾಮಿ ಏನೋ ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನಾನು ಉತ್ತರ ಸರಿಯಾಗೇ ಕೊಡ್ತೇನೆ, ಆದ್ರೆ ಅಲ್ಲಿ ಇರುವಂತಹ ಉದ್ದೇಶ ಸರಿಯಾಗಿರುತ್ತೆ, ಆದ್ರೆ ಉತ್ತರ ಕೊಡ್ಬೇಕಾದ್ರೆ ನಾನು ಸರಿಯಾಗಿ ಕೊಟ್ಟಿರಲ್ಲ. ಅದು ನನ್ನ ಒಂದು ಕೇಸ್ನಲ್ಲಿ ಕೂಡ ಆಗಿದೆ. ಆ ರೀತಿಯಲ್ಲಿ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ನಾವು ಹೇಳುವಂತಹ ವಿಷಯವನ್ನ ನಾವು ಕರೆಕ್ಟ್ ಆಗಿ ಕನ್ವೆ ಮಾಡಿಲ್ವಾ, ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದಾರ, ಅದನ್ನ ನಾವು ಚೆಕ್ ಮಾಡ್ಕೋಬೇಕು. ಅದ್ ನಮ್ಗೆ ಹೇಗ್ ತಿಳಿಯುತ್ತೆ ಅಂತಂದ್ರೆ, ಈ ಒಂದು ಗೀತೆನಲ್ಲಿ ನಾವು ನೋಡಿದ್ರು ಸಹ ಗೀತೆಯಲ್ಲೂ ಅರ್ಜುನ ಮತ್ತೆ ಪ್ರಶ್ನೆಗಳನ್ನ ಕೃಷ್ಣನ್ಗೆ ಕೇಳ್ತಾ ಇರ್ತಾನೆ. ಅದಲ್ಲದೆ ಕೃಷ್ಣ ಕೂಡ ಬಹಳಷ್ಟು ಕಡೆ ಅರ್ಜುನನಿಂದ ಚೆಕ್ ಮಾಡ್ಕೊಳ್ತಾ ಇರ್ತಾನೆ, ಅರ್ಜುನ ಸರಿಯಾಗಿ ಅರ್ಥ ಮಾಡ್ಕೊಂಡಿದಾನ ಇಲ್ವಾ ಅನ್ನುವಂಥ ವಿಷಯವನ್ನು ಕೂಡ ಕೃಷ್ಣ ಬಹಳಷ್ಟು ಬಾರಿ ಚೆಕ್ ಮಾಡ್ಕೊಳ್ತಾ ಇರ್ತಾನೆ. ಈ ರೀತಿಯಾಗಿ ಕಮ್ಯುನಿಕೇಶನ್ ಅನ್ನುವಂಥದ್ದು ಯಾವಾಗ್ಲೂ ಎರಡು ಕಡೆಯಿಂದ, ಅಂದ್ರೆ ಒಂದು ಕಡೆ ಒಬ್ಬ ಮಾತನಾಡಿದ್ರೆ ಅದು ಕರೆಕ್ಟ್ ಆಗಿ ಇನ್ನೊಬ್ರಿಗೆ ಮುಟ್ಟತ್ತ ಅದ್ ನೋಡ್ಬೇಕು, ನಮ್ಮ ಉದ್ದೇಶ ಏನಿದ್ರು ಅದ್ರ ಪ್ರಕಾರ ಮುಟ್ಟತ್ತ ನೋಡ್ಬೇಕು. ಅದೇ ರೀತಿ ಮತ್ತೊಂದು ಕಡೆ ಆ ಕಡೆ ಇರೋರು ಅವ್ರೇನಾದ್ರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದಾರ ಕನ್ಫರ್ಮ್ ಮಾಡ್ಕೋಬೇಕು. ಹಾಗೆ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅವರು ಆ ಪ್ರಶ್ನೆಗಳನ್ನ ಕೇಳಿ ಅದನ್ನ ಪರಿಹರಿಸ್ಕೋಬೇಕು. ಈ ರೀತಿಯಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನುವಂಥದ್ದು ಅದು ಟೂ ವೇ. ಅದೇ ರೀತಿಯಲ್ಲಿ ಅದಲ್ಲದೆ ಬೇರೆ ಯಾವ ಒಂದು ಗುಣಗಳನ್ನ ಇವತ್ತು ನಾವು ನೋಡ್ತೀವಿ ಅಂತ ಅಂದ್ರೆ ಅದು ನೇತೃತ್ವದ ಗುಣಗಳು, ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್. ಅದರಲ್ಲಿ ಏನ್ ಬರುತ್ತೆ ಅಂತ ನೋಡಿದ್ರೆ, ಮೊದಲಿಗೆ ಈಗ ನಾವು ಯಾವುದೋ ಒಂದು ವಿಷಯವನ್ನ ತಿಳಿಸ್ಬೇಕು, ಸರಿ, ಒಂದು ನಿರ್ಧಾರ, ದೊಡ್ಡ ಮಟ್ಟದ ನಿರ್ಧಾರ ಅಂತ ಅನ್ಕೊಳ್ಳೋಣ. ಒಂದು ಸಂಸ್ಥೆ ಇದೆ, ಅದರಲ್ಲಿ ದೊಡ್ಡ ಮಟ್ಟದ ನಿರ್ಧಾರವನ್ನ ನಾವೀಗ ತಿಳಿಸ್ಬೇಕು ಬೇರೆಯವ್ರಿಗೆ ಅಂತ ಅಂದ್ರೆ, ಅದರಲ್ಲಿ ಆ ನಿರ್ಧಾರವನ್ನ ನಾವು ಯಾರಿಗೆ ತಿಳಿಸ್ತಾ ಇದ್ದೇವೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತ ಅಂದ್ರೆ, ಈಗ ಯಾರೊಬ್ರು ಒಂದು, ನಾನಿಲ್ಲಿ ಭೇದ ಭಾವ ಮಾಡೋದಕ್ಕೆ ಹೇಳ್ತಾ ಇಲ್ಲ, ಆದ್ರೆ ಒಂದು ಸಂಸ್ಥೆ ಅಂತ ತಗೊಂಡ್ರೆ ಎಲ್ಲರಿಗೂ ಆ ಒಂದು ತೀರ್ಮಾನದಿಂದ, ಆ ಒಂದು ನಿರ್ಧಾರದಿಂದ ಅಫೆಕ್ಟ್ ಆಗಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಗ್ರೇಡ್ 1 ಕ್ಲರ್ಕ್ ಇರ್ತಾರೆ ಅಂತ ಅನ್ಕೋಣ, ಅವ್ರಿಗೆ ಈ ನಿರ್ಧಾರ ಬೇಕಾಗಿಲ್ಲ. ಅವ್ರನ್ನೆಲ್ಲ ನಾನು ಒಂದು ಸಭೆಗೆ ಕರೆದ್ಬಿಟ್ಟು, ಮೀಟಿಂಗ್ ಕರೆದ್ಬಿಟ್ಟು ಅವ್ರಿಗೆ ನಾನು ಈ ವಿಷಯವನ್ನ ಹೇಳಿದ್ರೆ ಅದು ಉಪಯೋಗ ಆಗಿರುತ್ತಾ? ಇಲ್ಲ. ಇವೆಲ್ಲವೂ ಕೂಡ ನೇತೃತ್ವದ ಗುಣಗಳು, ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಕೆಳಗೆ ಬರುತ್ತೆ. ಅದು ಮಾತ್ರ ಅಲ್ಲ, ನಾವು ಯಾರನ್ನ ಮೀಟಿಂಗ್ ಕರಿಬೇಕು, ಮತ್ತೆ ಅದಲ್ಲದೆ ಯಾವ ವಿಷಯವನ್ನ ಅವ್ರಿಗೆ ತಿಳಿಸ್ಬೇಕು, ಇದರಿಂದ ಅವ್ರಿಗೆ ಉಪಯೋಗ ಇದೆಯಾ ಇಲ್ವಾ, ಎಲ್ಲವೂ ಕೂಡ ನೇತೃತ್ವದ ಗುಣಗಳು. ಅದಲ್ಲದೆ ಆ ಒಂದು ಸಭೆ ಕರೆದಾಗ ನಾವ್ ಎಷ್ಟು ಮಾತನಾಡ್ಬೇಕು, ಬೇರೆಯವರು ಮುಂದೆ ಇರೋರು ಎಷ್ಟು ಮಾತನಾಡ್ಬೇಕು, ಇದು ಕೂಡ ಈ ನೇತೃತ್ವದ ಗುಣಗಳಲ್ಲಿ ಬರುತ್ತೆ. ಅದಲ್ಲದೆ ಮತ್ತೊಂದು ಇಂಪಾರ್ಟೆಂಟ್ ಆದಂತ ಒಂದು ವಿಷಯ ಇವತ್ತು ನಾವು ನೋಡೋದು ಏನು ಅಂದ್ರೆ, ಅದು ನಿರ್ಧಾರ ತಗೊಳ್ಳುವಂಥದ್ದು. ಅದೇನು ಅಂದ್ರೆ, ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಇವತ್ತು ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸಂಸ್ಥೆ ತಗೊಳ್ಳಿ, ಈಗ ನಾನು ಬರೀ ಸಂಸ್ಥೆಯನ್ನೇ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬೇಡಿ. ಈ ಗುಣಗಳೆಲ್ಲ ನಮ್ಮ ಒಂದು ದೈನಂದಿನ ಬಾಳ್ನಲ್ಲಿ, ಅಂದ್ರೆ ನಾವು ಮನೆಯಲ್ಲಿ ಬಾಳುವಂತಹ ಬಾಳ್ನ, ಪರ್ಸನಲ್ ಲೈಫ್ ಅಲ್ಲೂ ಕೂಡ ಇದು ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ನಮ್ಮ ದೈನಂದಿನ ಜೀವನದಲ್ಲೂ ಬಹಳ ಮುಖ್ಯವಾದದ್ದು, ಬೇಕಾದದ್ದು. ಡಿಸಿಷನ್ ಮೇಕಿಂಗ್ ಅಂದ್ರೆ ಇದ್ರ ಕೆಳಗೆ ಏನನ್ನ ನಾವು ನೋಡ್ಬೋದು ಅಂತ ಅಂದ್ರೆ, ಒಂದು ಸಮಯದಲ್ಲಿ ನಾವು ಎಲ್ಲರನ್ನು ಕರೆಸಿ ನಂತರ ತೀರ್ಮಾನವನ್ನ ಮಾಡ್ಬೇಕು. ಇದಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ, ಈ ದಶರಥನಿಗೆ ವಯಸ್ಸಾಗ್ತಾ ಇತ್ತು. ದಶರಥನು ತನ್ನ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಅವನ ತಲೆಯಲ್ಲಿ ಒಂದು ಬಿಳಿಯ ಕೂದಲನ್ನ ನೋಡಿದಂತೆ. ಇದನ್ನ ನೋಡಿದ ಕೂಡಲೇ ಅವನು ನನಗೆ ವಯಸ್ಸಾಗ್ತಾ ಇದೆ ಅಂತ ಅನ್ಕೊಂಡು, ಈಗ ಮುಂದಿನ ಈ ಒಂದು ಪೀಠಕ್ಕೆ ಮುಂದಿನ ರಾಜ ಬರಬೇಕು ಅಂತ ಹೇಳಿ ಅವನು ನಿರ್ಧಾರ ಮಾಡ್ತಾನೆ. ಹಾಗೆ ದಶರಥ ನಿರ್ಧಾರ ಮಾಡಿದ ಕೂಡಲೇ ಅವನು ದಶರಥ ಯಾರು ರಾಜನಾಗ್ಬೇಕು ಅಂತ ನಿರ್ಧಾರ ತಕ್ಷಣ ಮಾಡ್ಲಿಲ್ಲ. ಅಲ್ಲಿ
ಮಂತ್ರಿಗಳೊಡನೆ ಚರ್ಚೆ, ಅಲ್ಲಿರುವಂತಹ ಅಯೋಧ್ಯೆಯ ಪ್ರಜೆಗಳೊಡನೆ ಚರ್ಚೆ, ಇವೆಲ್ಲವೂ ಮಾಡಿದ ನಂತರ ಎಲ್ಲರೂ ಒಮ್ಮತದಿಂದ ಶ್ರೀರಾಮನೇ ಈ ಪಟ್ಟಕ್ಕೆ ಬರಬೇಕು, ನೀ ಈ ಪಟ್ಟದಲ್ಲಿ ಇದ್ದಿದ್ ಸಾಕು ಇಷ್ಟ ದಿನ ಅಂತ ಹೇಳಿದಾಗ ಅವನು ನಂತರ ಈ ತೀರ್ಮಾನವನ್ನ ತಗೊಳ್ತಾನೆ, ಶ್ರೀರಾಮನೇ ಈ ಪಟ್ಟಕ್ಕೆ ಬರಬೇಕು ಅಂತ. ಆ ರೀತಿಯಲ್ಲಿ ಯಾವ ಸಮಯದಲ್ಲಿ ಯಾವ ಡಿಸಿಷನ್ ಅನ್ನ, ಯಾವ ತೀರ್ಮಾನವನ್ನು ನಾವು ತಗೋಬೇಕು ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಸೊ ಈಗ ನಾವು ನೋಡಿದಂತಹ ವಾರ್ತಾಲಾಪದ ಒಂದು ಗುಣಗಳು, ಅದಲ್ಲದೆ ನೇತೃತ್ವದ ಗುಣಗಳು, ಅದಲ್ಲದೆ ತೀರ್ಮಾನ ತಗೊಳ್ಳುವಂತಹ ಒಂದು ಸಾಮರ್ಥ್ಯ, ಇವೆಲ್ಲವೂ ಕೂಡ ಇಂಟರ್ ಕನೆಕ್ಟೆಡ್. ಇವೆಲ್ಲವೂ ಮೂರು ಸರಿಯಾಗಿ ನಡೆದ್ರೇನೆ ಒಂದು ಕೆಲಸ, ನಾವು ಒಂದು ಕಾರ್ಯವನ್ನ ಸಾಧಿಸಬಹುದು. ಇಲ್ಲದಿದ್ರೆ ಕಾರ್ಯ ಸಾಧನೆ ಅನ್ನೋದು ನಡೆಯೋದಿಲ್ಲ. ಆ ರೀತಿಯಲ್ಲಿ ಇವು ಮೂರನ್ನು ಕೂಡ ನಾವು ಇವತ್ತು ಈ ಅಭಯ ಪ್ರದಾನ ಸಾರದಿಂದ ಹೇಗೆ ತಿಳ್ಕೋಬಹುದು ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಅಭಯ ಪ್ರದಾನ ಸಾರ ಅನ್ನುವಂಥದ್ದು ಏನು ಅಂತ ನೋಡಿದ್ರೆ, ಇದು ಸ್ವಾಮಿ ದೇಶಿಕರು ರಹಸ್ಯ ಗ್ರಂಥಗಳು ಅಂತ ರಚನೆ ಮಾಡಿದ್ದಾರೆ. ಆ ರಹಸ್ಯ ಗ್ರಂಥಗಳು 32 ಇವೆ. ಆ 32 ರಹಸ್ಯ ಗ್ರಂಥಗಳಲ್ಲಿ ಈ ಅಭಯ ಪ್ರದಾನ ಸಾರ ಅನ್ನುವಂಥದ್ದು ಅಮೃತ ಸ್ವಾದಿನಿ ಅನ್ನುವಂತಹ ರಹಸ್ಯಗಳ ಕೆಳಗೆ ಬರುತ್ತೆ. ಸೊ ಇದನ್ನ ಸ್ವಾಮಿ ದೇಶಿಕರು ರಚನೆ ಮಾಡಿದ್ದಾರೆ. ಅಭಯ ಪ್ರದಾನ ಸಾರ ಅಂತ ಅಂದ್ರೆ ಏನು? ನಾವು ಬಹಳಷ್ಟು ಬಾರಿ ಎರಡು ಶಬ್ದಗಳಿಗೆ ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಅದೇನು ಅಂತ ಅಂದ್ರೆ, ನಾನು ದೇವರ ಬಳಿ ಹೋಗಿ ಶರಣಾಗತಿ ಮಾಡ್ತೇನೆ. ದೇವರು ಏನ್ ಮಾಡ್ತಾನೆ ಅಂತ ಅಂದ್ರೆ, ದೇವರು ಅಭಯ ಪ್ರದಾನವನ್ನ ಮಾಡ್ತಾನೆ. ದೇವರು ಶರಣಾಗತಿಯನ್ನ ಮಾಡ್ತಾನೆ ಅಂತ ನಾವು ಬಹಳಷ್ಟು ಸರಿ ಹೇಳ್ತೀವಿ. ಸೊ ಈ ಒಂದು ಕನ್ಫ್ಯೂಷನ್ ಇರಬಾರ್ದು. ನಾವು ಹೋಗಿ ಶರಣಾಗತಿಯನ್ನ ಮಾಡಿದ್ರೆ ದೇವರು ಅಭಯ ಪ್ರದಾನವನ್ನ ಮಾಡ್ತಾನೆ ಅಂದ್ರೆ, ಇದು ಒಂದು ನಮಗೆ ರಕ್ಷಣೆ ಕೊಡುವಂತಹ ಒಂದು ಪ್ರಕ್ರಿಯೆ ಏನಿದೆ, ಅದರ ಒಂದು ಸಾರ, ಅದನ್ನ ಇಲ್ಲಿ ಅಭಯ ಪ್ರದಾನ ಸಾರ ಅಂತ ನಾವು ಹೇಳ್ತೇವೆ. ಈ ಗ್ರಂಥದಲ್ಲಿ ನಾವು ನೋಡುವಂತಹ ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ, ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಲಂಕೆಯಿಂದ ಭಾರತಕ್ಕೆ ಬರ್ತಾನೆ ಅಲ್ವಾ. ಅವನು ಯಾವ್ದಕ್ಕಾಗಿ ಬರ್ತಾನೆ ಅಂತ ಅಂದ್ರೆ, ಅವನು ತನ್ನ ಅಣ್ಣನಾದ ರಾವಣನು ಅವನನ್ನ ಅಲ್ಲಿಂದ ಓಡಿಸಿದ್ದಕ್ಕಾಗಿ ಅವನು ಇಲ್ಲಿಗೆ ಬರ್ತಾನೆ. ಅದಾದ ಮೇಲೆ ಇಲ್ಲಿ ನಡೆಯುವಂತಹ ಮೀಟಿಂಗ್ ಆಗ್ಲಿ, ಅಲ್ಲಿ ಬರುವಂತಹ ಒಂದು ಅಪೋಸಿಷನ್ಸ್ ಆಗ್ಲಿ ಆ ವಿಭೀಷಣನಿಗೆ, ಇದೆಲ್ಲವನ್ನು ತೆಗೆದುಕೊಂಡು ಸ್ವಾಮಿ ದೇಶಿಕರು 10 ಅಧ್ಯಾಯಗಳಾಗಿ ಅದನ್ನ ವಿಂಗಡಿಸಿ ಅದನ್ನ ಅಭಯ ಪ್ರದಾನ ಸರವಾಗಿ ಕೊಟ್ಟಿದ್ದಾರೆ ನಮ್ಗೆ. ಇದರಲ್ಲಿ ನಾವು ನೋಡುವಂಥದ್ದು, ಮೊದಲಿಗೆ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ನಾನು ಹೇಳಿದೆ ಅಲ್ವಾ ಆಗ್ಲೇ, ಇದರ ಬಗ್ಗೆ ರಾಮಾಯಣದಿಂದ ಒಂದು ಕಥೆಯನ್ನ ನೋಡೋಣ. ಅದರ ಪ್ರಕಾರ ಮೊದಲು ರಾಮಾಯಣದ ರಚನೆ ಹೇಗಾಯ್ತು ಅಂತ ನೋಡೋಣ. ಅದು ರಚನೆ ಆಗಿದ್ದು ಯಾರಿಂದ ಅಂತ ಅಂದ್ರೆ, ವಾಲ್ಮೀಕಿ ಮಹರ್ಷಿಗಳಿಂದ, ಹೌದಲ್ವಾ. ಈ ವಾಲ್ಮೀಕಿ ಮಹರ್ಷಿಗಳಿಂದ ಇದು ರಚನೆ ಯಾವಾಗ ಆಯ್ತು ಅಂತ ಅಂದ್ರೆ, ಉತ್ತರಾಖಂಡದ ಘಟನೆಗಳು ನಡೀತಾ ಇತ್ತು ಆ ಸಮಯದಲ್ಲಿ ವಾಲ್ಮೀಕಿಗಳಿಂದ ಈ ರಾಮಾಯಣದ ರಚನೆ ಆಯ್ತು. ಸರಿ, ಅಂತ ಒಂದು ಸಮಯದಲ್ಲಿ ಏನಾಯ್ತು ಅಂತ ಅಂದ್ರೆ, ವಾಲ್ಮೀಕಿಗಳು ತಮ್ಮ ಶಿಷ್ಯರಾದ ಭರದ್ವಾಜರೊಂದಿಗೆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಆಗ ದಾರಿಯಲ್ಲಿ ಅವರು ಹೋಗ್ತಾ ಇದ್ದಂತ ಒಂದು ಸಮಯದಲ್ಲಿ ಏನಾಗುತ್ತೆ, ಅವರು 2 ಪಕ್ಷಿಗಳನ್ನ ನೋಡ್ತಾರೆ. 2 ಪಕ್ಷಿಗಳು ಕೊಂಬೆ ಮೇಲೆ ಕುಳಿತುಕೊಂಡು ಚಿಲಿಪಿಲಿ ಅಂತ ಶಬ್ದ ಮಾಡ್ಕೊಂಡು, ಆ ಒಬ್ರನ್ನೊಬ್ರು ಮುಖ ನೋಡ್ಕೊಂಡು ಹಾಗೆ ಬಹಳ ಆನಂದದಿಂದ ಕಾಲ ಕಳೀತಾ ಇರುವಂತಹ ಸಮಯ. ಇದನ್ನ ನೋಡಿ ಅವ್ರಿಗೂ ಕೂಡ ಬಹಳ ಆನಂದ ಆಗತ್ತೆ. ಆಹಾ, ಎಂತ ಪ್ರಕೃತಿ ಸೌಂದರ್ಯ, ಹೇಗೆ ಪಕ್ಷಿಗಳು ವರ್ತಿಸ್ತಾ ಇದೆ, ಒಬ್ರನ್ನೊಬ್ರು ನೋಡ್ಕೊಂಡು ಎಷ್ಟು ಆನಂದವಾಗಿವೆ ಪಕ್ಷಿಗಳು ಅಂತ ಹೇಳಿ ಅವ್ರಿಗೂ ಈ ಒಂದು ದೃಶ್ಯವನ್ನ ನೋಡಿ ಆನಂದವಾಗತ್ತೆ. ಅದಾದ ಮೇಲೆ ಇವರು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೊಂದು ಗಾಬರಿ, ಅಲ್ಲೊಂದು ಶಾಕ್ ಕಾದಿದೆ. ಅದೇನು ಅಂತ ಅಂದ್ರೆ, ಹೀಗೆ ಆನಂದವಾದ ಒಂದು ಪಕ್ಷಿಗಳ ಮಿಲನವನ್ನ ಅವನ್ನ ಇವ್ರು ನೋಡ್ತಾ ಇದ್ದಾಗ ಅದಕ್ಕೆ ಅದರಲ್ಲಿರುವಂತಹ ಒಂದು ಪಕ್ಷಿಗೆ ಬಾಣ ಒಂದು ದೂರದಿಂದ ಬಂದು ತಗಲತ್ತೆ. ಬಾಣ ತಾಗಿ ಆ ಒಂದು ಪಕ್ಷಿ ಅಲ್ಲೇ ತನ್ನ ಪ್ರಾಣವನ್ನ ಬಿಡುತ್ತೆ. ಇದನ್ನ ನೋಡಿ ಅಷ್ಟು ಆನಂದದಿಂದಿದ್ದಂತಹ ವಾಲ್ಮೀಕಿಗಳು ಬಹಳ ಬಹಳ ದುಃಖ ಪಡ್ತಾರೆ ಇದನ್ನ ನೋಡಿ. ಹೀಗೆ ಯಾರೋ ಒಬ್ಬ ಮಾಡದ್ನಲ್ಲ ಅಂತ ಹೇಳಿ ನಾವ್ ಇವತ್ತೇನ್ ಮಾಡ್ತೀವಿ, ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ತೀವಲ್ವಾ. ಹೀಟ್ ಆಫ್ ದ ಮೂಮೆಂಟ್ ಅಂದ್ರೆ, ಈಗ ಯಾರೋ ನಮ್ಮ ಒಂದು ಆರ್ಗ್ಯುಮೆಂಟ್ ನಡೀತಾ ಇರತ್ತೆ, ನಮಗೂ ಇನ್ನೊಬ್ರಿಗೂ ಮಧ್ಯ ಅಲ್ವಾ. ಹಾಗೆ ಆರ್ಗ್ಯುಮೆಂಟ್ ನಡೀತಾ ಇದ್ದಾಗ ಒಬ್ರು ಹೇಳಿದಾಗ ಇನ್ನೊಬ್ರು ಆ ಆರ್ಗ್ಯುಮೆಂಟ್ ನ ಕೇಳಿಸ್ಕೊಂಡು, ನಾನು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ನಾನು ಮಾತನಾಡ್ಬಿಟ್ಟೆ ಹೀಗೆ,
ಆದ್ರೆ ನಾನು ಹೀಗ್ ಮಾತನಾಡಬಾರ್ದಾಗಿತ್ತು ಅಂತ ಬಹಳ ಹೊತ್ತು ಆದ್ಮೇಲೆ ಅವ್ರು ರಿಯಲೈಸ್ ಮಾಡ್ತಾರಲ್ಲ, ಆ ರೀತಿ ಇಲ್ಲಿ ವಾಲ್ಮೀಕಿಗಳು ಏನ್ ಮಾಡಿದ್ರು ಅಂತಂದ್ರೆ, ವಾಲ್ಮೀಕಿಗಳು ಆ ರೀತಿ ಮಾಡಿದ್ರು ಅಂತ ಹೇಳಿದ್ರು ಸಹ ವಾಲ್ಮೀಕಿಗಳನ್ನ ಇಲ್ಲಿ ನಮ್ಮ ಮಟ್ಟದಲ್ಲಿ ನಾವು ನೋಡಬಾರ್ದು. ಅದು ಯಾಕೆ ಅಂತ ಕೂಡ ನಾನು ಮುಂದೆ ಹೇಳ್ತೀನಿ. ವಾಲ್ಮೀಕಿಗಳು ಆ ಒಂದು ಹೀಟ್ ಆಫ್ ದ ಮೊಮೆಂಟ್ ನಲ್ಲಿ ಹಾಗಾಯ್ತಲ್ಲ ಪಕ್ಷಿಗೆ ಅಂತ ಅನ್ಕೊಂಡು ತಕ್ಷಣವೇ ಒಂದು ಶಾಪವನ್ನ ಕೊಡ್ತಾರೆ. ಅದೇನು ಅಂತ ಅಂದ್ರೆ, ಮಾನಿಷಾದ ಪ್ರತಿಷ್ಠಾಂತ್ವಂ ಅಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮ ಮೋಹಿತಂ ಅಂತ ಹೇಳಿ ವಾಲ್ಮೀಕಿಗಳು ಒಂದು ಶಾಪವನ್ನ ಕೊಡ್ತಾರೆ. ಅದು ಯಾರಿಗೆ ಅಂತ ಅಂದ್ರೆ, ಆ ಬಾಣವನ್ನ ಹೊಡೆದಿದ್ದು ಯಾರು ಅಂದ್ರೆ ಒಬ್ಬ ಬೇಡ ಆ ಪಕ್ಷಿಗಳಲ್ಲಿ ಒಂದಕ್ಕೆ ಬಾಣವನ್ನ ಹೊಡಿತಾನೆ. ಈ ರೀತಿಯಲ್ಲಿ ಬಾಣವನ್ನ ಹೊಡೆದು ಕೂಡ್ಲೇ ಅಲ್ಲಿ ಆ ಒಂದು ಪಕ್ಷಿ ಪ್ರಾಣ ಬಿಡುತ್ತೆ ಅಲ್ವಾ. ಆದ್ರೆ ಇಲ್ಲಿ ಇವರು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಶಾಪ ಕೊಟ್ರು, ಅದಾಯ್ತು. ಹಾಗೆ ಅದೇ ಯೋಚನೆಯಲ್ಲಿ ಅವ್ರು ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ. ಅದೇ ಯೋಚನೆಯಲ್ಲಿ ಅವ್ರು ಮುಂದಕ್ಕೆ ನಡ್ಕೊಂಡು ಹೋದ್ರೆ ಏನಾಗುತ್ತೆ ಹೇಳಿ? ಮನ್ಸು ಅದನ್ನೇ ಯೋಚನೆ ಮಾಡ್ತಾ ಇರತ್ತೆ. ಒಂದು ಇಷ್ಟೊತ್ತು ಇದ್ದಂತಹ ಆನಂದ ಇಲ್ಲ. ನಾನು ನಿನ್ನೆ ಒಂದು ಎಕ್ಸಾಂಪಲ್ ಹೇಳ್ದೆ ಗೀತೆಯಲ್ಲಿ. ಅದೇನು ಅಂತ ಅಂದ್ರೆ, ಈಗ ನಾವೆಲ್ಲ ಒಂದು ಪ್ರವಾಸಕ್ಕೆ ಹೋಗ್ತೀವಿ, ಜಾಯ್ ರೈಡ್ ಫಾರ್ ಎಕ್ಸಾಂಪಲ್, ಒಂದು ಅಮ್ಯೂಸ್ಮೆಂಟ್ ಪಾರ್ಕ್, ಥೀಮ್ ಪಾರ್ಕ್ ಎಲ್ಲ ಕಾರಲ್ಲಿ ಹೊರಡ್ತೀವಿ. ಎಲ್ಲ ಕಾರಲ್ಲಿ ಬಹಳ ಸಂತೋಷವಾಗಿ ಹೋಗ್ತಾ ಇದೀವಿ. ಬಹಳಷ್ಟು ದೂರ ಹೋಗ್ಬೇಕು. ಅದಕ್ಕೆ ಸುಮಾರು ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಹೋಗ್ತಿದ್ದಾಗ ಬಹಳಷ್ಟು ದೂರ ನಾವು ಹೋದಾದ್ಮೇಲೆ ನಮಗೆ ಅದ್ರಲ್ಲಿರುವಂತ ಒಬ್ರಿಗೆ ರಿಯಲೈಸ್ ಆದ್ರೆ, ಈ ರೀತಿ ಕಾರಲ್ಲಿ ಮನೆಯ ಕೀ ಕಾಣಿಸ್ತಾ ಇಲ್ಲ ಅಂತ ರಿಯಲೈಸ್ ಆದ್ರೆ, ಇಷ್ಟೊತ್ತು ಇದ್ದಂತಹ ಒಂದು ಫನ್ ಏನಾಗತ್ತೆ ನೀವೇ ಯೋಚನೆ ಮಾಡಿ. ನಾವೆಷ್ಟು ಸಂತೋಷದಿಂದ ಹೋಗ್ತಾ ಇರ್ತೀವಿ ಅಲ್ವಾ? ಅಷ್ಟು ದೂರ ಕಾರ್ನಲ್ಲಿ ಹೋದಾದ್ಮೇಲೆ ಮನೆಯನ್ನ ಲಾಕ್ ಮಾಡಿದ್ವಾ ಇಲ್ವಾ, ಅಲ್ಲಿ ಕೀ ನಮ್ಮ ಹತ್ರ ಇಲ್ವಲ್ಲ, ಈ ಯೋಚನೆಗಳೆಲ್ಲ ಬರೋದಕ್ಕೆ ಶುರು ಆಗುತ್ತೆ ಅಲ್ವಾ. ಅದೇ ರೀತಿ ಇಲ್ಲೂ ಕೂಡ ಇಷ್ಟೊತ್ತು ಸಂತೋಷವಾಗಿದ್ದಂತಹ ವಾಲ್ಮೀಕಿಗಳು ಇದನ್ನ ನೋಡಿ ದುಃಖಗೊಂಡ್ರು. ಹಾಗೆ ಇವರು ಮುಂದಕ್ಕೆ ಹೋಗ್ತಾರೆ. ಅದೇ ಒಂದು ಯೋಚನೆಯಲ್ಲಿ ನಾನು ಹೀಗ್ ಮಾಡ್ಬಿಟ್ನಲ್ಲ, ಶಾಪ ಕೊಟ್ನಲ್ಲ, ಹೀಗಾಗೋಯ್ತಲ್ಲ ಅಂತ ಪಶ್ಚಾತ್ತಾಪವೂ ಇದೆ, ಅದರೊಂದಿಗೆ ದುಃಖವೂ ಇದೆ. ಈ ಯೋಚನೆಯಲ್ಲಿ ಅವರು ಹಾಗೆ ಮುಂದಕ್ಕೆ ಹೋಗ್ತಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಭರದ್ವಾಜರ ಜೊತೆಗೆ ಅಂದ್ರೆ, ಅದು ಮಾಧ್ಯಾಹ್ನಿಕದ ಸಮಯ. ಮಾಧ್ಯಾಹ್ನಿಕವನ್ನ ಮಾಡೋದಕ್ಕೋಸ್ಕರ ಅವರು ಗಂಗೆಯ ತೀರಕ್ಕೆ ಯಾವಾಗ್ಲೂ ಹೋಗ್ತಾರೆ. ಆದ್ರೆ ಅವತ್ತು ಸ್ವಲ್ಪ ಈ ಒಂದು ಘಟನೆಗಳೆಲ್ಲ ನಡೆದಿರೋದ್ರಿಂದ ಸ್ವಲ್ಪ ವಿಳಂಬವಾಗಿದ್ರಿಂದ ಹತ್ತಿರದಲ್ಲೇ ಇರುವಂತಹ ತಾಮಸಾ ನದಿಗೆ ಅವರು ಹೋಗ್ತಾರೆ. ತಮಸಾ ನದಿಯ ತೀರಕ್ಕೆ ಅವರು ಹೋದ ಕೂಡಲೇ ಅಲ್ಲಿ ಅವರ ಅನುಷ್ಠಾನಗಳನ್ನೆಲ್ಲ ಮುಗಿಸ್ಕೊಂಡು ಅವರು ತಮ್ಮ ಆಶ್ರಮಕ್ಕೆ ವಾಪಸ್ ಬರ್ತಾರೆ. ಆಗ ತಮ್ಮ ಆಶ್ರಮಕ್ಕೆ ವಾಪಸ್ ಬಂದಂತಹ ಸಮಯದಲ್ಲಿ ಅಲ್ಲಿ ಅವರ ಆಶ್ರಮದಲ್ಲಿ ಅವರಿಗೆ ಒಂದು ಸಿಹಿಯಾದ ಅಚ್ಚರಿ ಕಾದಿದೆ, ಸ್ವೀಟ್ ಸರ್ಪ್ರೈಸ್. ಅದೇನು ಅಂತ ಅಂದ್ರೆ, ಅವ್ರು ಬಂದ ಕೂಡಲೇ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಒಬ್ರು ಅವರ ಆಶ್ರಮದಲ್ಲಿ ಇದ್ದಾರೆ. ಅವ್ರು ಯಾರು ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರು ಅಲ್ಲಿ ಬಂದು ಕುಳಿತಿದ್ದಾರೆ. ಇವರು ಬಂದು ಅವರನ್ನ ಕೂಡ ಒಳ್ಳೆ ರೀತಿಯಲ್ಲಿ ಬರ್ಮಾಡ್ಕೊಳ್ತಾರೆ. ಅವ್ರಿಗೆ ಬೇಕಾಗಿದ್ದಂತಹ ಉಪಚಾರಗಳನ್ನೆಲ್ಲ ಮಾಡ್ತಾರೆ. ಅದಾದ ಕೂಡಲೇ ಬ್ರಹ್ಮದೇವರು ಇವರಿಗೆ ಆಶೀರ್ವಾದ ಮಾಡ್ತಾರೆ. ಮಚ್ಛಂದ ದೇವತೆ ಬ್ರಹ್ಮಂ ಪ್ರವೃತ್ತೇಯಂ ಸರಸ್ವತಿ ಅಂತ ಹೇಳಿ ಇವರಿಗೆ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಏನು ಅಂತ ಅಂದ್ರೆ, ನನ್ನ ಒಂದು ಆಶೀರ್ವಾದದಿಂದ ಮಾತ್ರ ಅಲ್ಲ, ನನ್ನ ಹೆಂಡತಿಯಾದಂತಹ ನಾಲಿಗೆಗೆ ನಾಯಕಿ ಯಾರು? ಸರಸ್ವತಿ ದೇವಿ. ನನ್ನ ಹಾಗೂ ನನ್ನ ಹೆಂಡತಿಯಾದಂತಹ ನಾಲಿಗೆಗೆ ನಾಯಕಿಯಾದಂತಹ ಸರಸ್ವತಿ ದೇವಿಯ ಆಶೀರ್ವಾದದಿಂದಲೇ ನೀನು ಈ ರೀತಿಯಾದ ಶೋಕದಿಂದ ನೀನು ಹೇಳ್ದೆ ಅಂತ ಅನ್ಕೊಂಡಿಯಲ್ಲ. ಅದು ಶೋಕ ಅಲ್ಲ, ಹಾಗ ಅನ್ಕೋಬೇಡ ಅಂತ ಹೇಳಿ ಅವರು ಆಶೀರ್ವಾದ ಮಾಡ್ತಾರೆ. ಇದರಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ಒಂದು ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ, ಯಾವುದೇ ಕೆಲಸವನ್ನ ನಾವು ಆರಂಭಿಸ್ತೇವೆ ಅಂತ ಅಂದ್ರೆ, ಈಗ ಆಶೀರ್ವಾದವನ್ನ ಮಾಡಿ ನೀನು ರಾಮಾಯಣವನ್ನ ರಚನೆ ಮಾಡ್ಬೋದು ಅಂತ ಹೇಳಿ ಅವರು ಅನುಮತಿಯನ್ನ ಕೊಡ್ತಾರೆ ಬ್ರಹ್ಮದೇವರು. ಈ ರೀತಿಯಾಗಿ ನಾವು ತಿಳ್ಕೋಬೇಕಾಗಿರುವಂತಹ ವಿಷಯ ಏನು ಅಂತ ಅಂದ್ರೆ, ಇದರಲ್ಲಿ ನಾವು ಯಾವುದೇ ಕೆಲಸವನ್ನ, ಅದು ಸಣ್ಣದು ದೊಡ್ಡದ್ದು ಯಾವುದೇ ಆಗಿರ್ಲಿ, ನಮ್ಮ ಜೀವನದಲ್ಲಿ ನಾವು ಆರಂಭಿಸ್ತಾ ಇದೀವಿ ಅಂತ ಅಂದ್ರೆ, ದೊಡ್ಡವರ ಒಂದು ಅನುಮತಿ, ಅವರ ಒಪ್ಪಿಗೆ ಅದಕ್ಕೆ ಖಂಡಿತ ಬೇಕು. ಅದು ಇಲ್ಲದೆ ಹೋದ್ರೆ ಅದು ಜೀವನದಲ್ಲಿ ನಿಲ್ಲೋಲ್ಲ. ಅದ್ ನಾವ್ ಏನೇ ಮಾಡಿದ್ರು ಅದು ನಿಲ್ಲಲ್ಲ. ಸೊ ಅದು ನಮಗೆ ಈ ಒಂದು ಕಥೆಯಿಂದ ತಿಳಿಯುತ್ತೆ. ಅದೇ ರೀತಿ ನಾನು ಆಗ್ಲೇ ಹೇಳಿದ ಹಾಗೆ ಈ ಕಮ್ಯುನಿಕೇಶನ್ ಸ್ಕಿಲ್ಗೆ ನಮ್ಗೆ ಉತ್ತಮವಾದ ಒಂದು ಉದಾಹರಣೆ ಯಾವುದು ಅಂತ ಅಂದ್ರೆ, ರಾಮಾಯಣ ಇವತ್ತು ನಮಗೆಲ್ಲ ಹೇಗೆ ಸಿಕ್ಕಿದೆ? ಗೆಸ್ ಮಾಡಕ್ಕಾಗತ್ತಾ ಯಾರಾದ್ರೂ? ಯಾವ್ದ್ರಿಂದ ಸಿಕ್ಕಿದೆ ನಮ್ಗೆ?
ಸರಿ, ಮೂಲ ಯಾರು ಇದು ಸಿಗೋದಕ್ಕೆ? ವಾಲ್ಮೀಕಿಗಳೇನ ಮೂಲ ಅಥವಾ ಬೇರೆ ಯಾರಾದ್ರೂ ಇದಾರ? ಕರೆಕ್ಟ್, ನಾರದ ಮುನಿಗಳು ವಾಲ್ಮೀಕಿಗಳಿಗೆ ಉಪದೇಶ ಮಾಡಿದ್ರು, ಹೌದು. ಆದ್ರೆ ನಮಗೆಲ್ಲ ಲೋಕಕ್ಕೆಲ್ಲ ತಿಳಿಯೋದಕ್ಕೆ ಯಾರ ಕಾರಣ ಅಂತ ಅಂದ್ರೆ ಅದು ರಾಮನ ಪುತ್ರರಾದಂತಹ ಲವಕುಶರು. ಇದು ಅತ್ಯಂತ ಮುಖ್ಯವಾಗಿ ನಾವು ನೋಡ್ಬೇಕಾಗಿರುವಂತಹ ಒಂದು ಸಂಗತಿ. ಅದು ಯಾಕೆ ಅಂತಂದ್ರೆ ಇಲ್ಲಿ ಈ ಲವಕುಶರನ್ನ ಆಯ್ಕೆ ಮಾಡೋದು ಯಾರು ಅಂದ್ರೆ ಅದು ವಾಲ್ಮೀಕಿಗಳು. ವಾಲ್ಮೀಕಿಗಳ ಆಶ್ರಮದಲ್ಲಿ ವಾಲ್ಮೀಕಿಗಳು ಸಾಮಾನ್ಯರಲ್ಲ, ಅವರು ಬಹಳ ದೊಡ್ಡದಾದಂತಹ ಪಂಡಿತರು, ಮಹಾಜ್ಞಾನಿಗಳು. ಅಂಥವರ ಬಳಿ ಹಲವಾರು ಶಿಷ್ಯರು ಇದ್ರು ಅವತ್ತು. ಇವತ್ತು ಜ್ಞಾನಿಗಳು ಇದ್ರು ಕೂಡ ಅವ್ರ ಬೆಲೆ ಇಲ್ಲ, ಶಿಷ್ಯರು ಕೂಡ ಅವ್ರ ಬಳಿ ಹೋಗಲ್ಲ, ಅದು ಬೇರೆ ಕಥೆ. ಆದ್ರೆ ಅವತ್ತಿನ ಕಾಲದಲ್ಲಿ ಮಹಾಜ್ಞಾನಿಗಳು, ಅವರ ಬಳಿ ಬಹಳಷ್ಟು ಜನ ಶಿಷ್ಯರು ವ್ಯಾಸಂಗ ಮಾಡ್ತಿದ್ರು. ಆ ಸಮಯದಲ್ಲಿ ವಾಲ್ಮೀಕಿ ತಗೊಂಡಂತಹ ಒಂದು ನಿರ್ಧಾರ ಏನು ಅಂತಂದ್ರೆ, ಇದು ನಾನು ಆಗ್ಲೇ ಹೇಳಿದಂಗೆ ನಿರ್ಧಾರ, ಡಿಸಿಷನ್ ಮೇಕಿಂಗ್ ನಲ್ಲೂ ಇದು ಸೇರತ್ತೆ. ನಾವು ಸರಿಯಾದ ಸಮಯದಲ್ಲಿ ಒಂದು ನಿರ್ಧಾರವನ್ನ ತಗೊಂಡ್ರೆ ಅದು ಆಗ್ಲೇನೆ ಮತ್ತೊಬ್ಬರಿಗೆ ಯೂಸ್ಫುಲ್ ಆಗಿರುತ್ತೆ. ಈಗ ವಾಲ್ಮೀಕಿಗಳು ಇದನ್ನ ರಚನೆ ಮಾಡ್ಬಿಟ್ರು, ಸರಿ, ಅದಾದ ಮೇಲೆ ಅವರು ಎಷ್ಟೇ ದಿನಗಳಾದ್ರೂ ಈ ರಚನೆ ಮಾಡೋದನ್ನ ಅವ್ರ ಹತ್ರನೇ ಇಟ್ಕೊಂಡ್ ಕೂತಿರ್ಬೋದಾಗಿತ್ತಲ್ಲ. ಏನಕ್ಕೆ ಅವ್ರು ಎಲ್ಲಾ ಕಡೆ ಕೊಟ್ರು? ಇದರಿಂದ ಎಲ್ಲರಿಗೂ ಒಂದು ಅಲ್ಟಿಮೇಟ್ ಬೆನಿಫಿಟ್, ಎಲ್ಲರಿಗೂ ಒಂದು ಹಿತ ಉಂಟಾಗ್ಲಿ ಅಂತಾನೆ ಎಲ್ರಿಗೂ ಕೊಟ್ರು. ಆ ರೀತಿಯಲ್ಲಿ ಇದು ಯಾರ ಮೂಲಕ ಇದನ್ನ ಕೊಟ್ರು ಅಂತ ಅಂದ್ರೆ ಲವಕುಶರ ಮೂಲಕ ಇದನ್ನ ಕೊಟ್ರು. ಇವರು ಲವಕುಶರನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಏನಕ್ಕೆ? ಯಾಕೆ ಅಂತಂದ್ರೆ ಅವರ ಆಶ್ರಮದಲ್ಲಿ ಅಷ್ಟೊಂದ್ ಜನ ಶಿಷ್ಯರಿದ್ದಾರೆ, ಲವಕುಶರಿಗೆ ಕೊಡ್ಬೇಕು ಅಂತ ಏನು? ಅದ್ ಯಾಕೆ ಅಂತ ಅಂದ್ರೆ ಅದನ್ನ ನಾವು ರಾಮಾಯಣದಲ್ಲೇ ನೋಡ್ತೀವಿ. ಸತು ಮೇಧಾವಿನೌ ದೃಷ್ಟ ವೇದೇಶು ಪರಿನಿಷ್ಠಿತೌ ವೇದೋಪಬ್ರಹ್ಮಣಾರ್ಥಾಯ ತೌ ಅಗ್ರಾಹೇತ ಪ್ರಭು ಅಂತ ನೋಡ್ತೀವಿ. ಸೊ ಯಾರಿಗೆ ಇದನ್ನ ಕೊಡ್ಬೇಕು ಅಂತ ಅಂದ್ರೆ ರಾಮಾಯಣ ಅನ್ನುವಂಥದ್ದು ಏನು? ಈಗ ನಾವು ಶ್ರೀರಾಮನನ್ನ ಯಾರಾಗಿ ನೋಡ್ತೇವೆ ಅಂದ್ರೆ ಪರಬ್ರಹ್ಮನಾದ ಶ್ರೀಮನ್ನಾರಾಯಣನ ಅವತಾರವಾಗಿ ಶ್ರೀರಾಮನನ್ನ ನೋಡ್ತೇವೆ, ಕರೆಕ್ಟಾ? ಶ್ರೀರಾಮ ಶ್ರೀಮನ್ನಾರಾಯಣನ ಅವತಾರವಾದರೆ ರಾಮಾಯಣ ಏನು? ರಾಮಾಯಣವು ಕೂಡ ವೇದಗಳ ಅವತಾರ. ಅದಕ್ಕಾಗಿಯೇ ರಾಮಾಯಣವಾಗ್ಲಿ, ಮಹಾಭಾರತವಾಗ್ಲಿ, ಪುರಾಣಗಳಾಗ್ಲಿ ಇವನ್ನೆಲ್ಲವನ್ನ ನಾವು ಉಪಬ್ರಹ್ಮಣ ಅಂತ ಕರಿತೇವೆ. ಅಂತ ಉಪಬ್ರಹ್ಮಣ ಅಂದ್ರೆ ಏನು? ಬ್ರಹ್ಮದ ಹತ್ತಿರ ಕರ್ಕೊಂಡು ಹೋಗುವಂಥದ್ದು. ಅವುಗಳೆಲ್ಲ ಯಾವುವು ಅಂದ್ರೆ ಈ ಪುರಾಣಗಳು, ಮಹಾಭಾರತ, ರಾಮಾಯಣ ಇವೆಲ್ಲವೂ ಕೂಡ ಉಪಬ್ರಹ್ಮಣಗಳು. ಈ ಉಪಬ್ರಹ್ಮಣ ಅಂದ್ರೆ ರಾಮಾಯಣ ಅನ್ನುವಂತಹ ಉಪಬ್ರಹ್ಮಣ ಹೇಗೆ ಅವತರಿಸ್ತು ಅಂತ ಅಂದ್ರೆ ವೇದಗಳ ಅವತಾರವಾಗಿ ರಾಮಾಯಣ ಅನ್ನುವಂತಹ ಉಪಬ್ರಹ್ಮಣ ಅವತರಿಸ್ತು. ಮತ್ತೆ ಇಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡೋ ಹಾಗೆ ವೇದೇಶು ಪರಿನಿಷ್ಠಿತೋ ಅಂತ ಹೇಳ್ತಾರೆ. ಅಂತಂದ್ರೆ ಏನು? ವೇದಗಳಲ್ಲಿ ನಿಪುಣರಾಗಿರೋರು ಯಾರು? ಲವಕುಶರು. ಅವರನ್ನು ಸೆಲೆಕ್ಟ್ ಮಾಡಿದ್ದು ಏನಕ್ಕೆ ಅಂತ ಅಂದ್ರೆ ವೇದಗಳ ಅವತಾರ ರಾಮಾಯಣ, ವೇದಗಳಲ್ಲಿ ನಿಪುಣರಾಗಿರೋರಿಂದಲೇ ಇದು ಕರೆಕ್ಟ್ ಆಗಿ ಎಲ್ಲರನ್ನೂ ಹೋಗಿ ಮುಗಿಸೋದಕ್ ಸಾಧ್ಯ. ಅದಕ್ಕೋಸ್ಕರವೇ ಇಲ್ಲಿ ಲವಕುಶರನ್ನ ಆಯ್ಕೆ ಮಾಡಿದ್ದು ವಾಲ್ಮೀಕಿಗಳು. ಇಲ್ಲಿ ನಾವು ಅವರ ಡಿಸಿಷನ್ ಮೇಕಿಂಗ್ ನ ನೋಡ್ಬೋದು, ಅವರು ಯಾವ ರೀತಿ ಇವರನ್ನೇ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿ. ಅದು ಒಂದು. ಎರಡನೇದು, ಲವಕುಶರನ್ನ ಅವರು ಸೆಲೆಕ್ಟ್ ಮಾಡಿದ ಮೂಲಕ ಲವಕುಶರು ಏನ್ ಮಾಡಿದ್ರು ಮುಂದಕ್ಕೆ ಅಂತ ಅಂದ್ರೆ ಈ ಒಂದು ಕಥೆಯನ್ನ ಶ್ರೀರಾಮನೇ ಕುಳಿತು ಕೇಳಿ ಅವನೇ ಕಣ್ಣೀರು ಹಾಕೋ ಹಾಗೆ ಇವರು ಅದನ್ನ ವರ್ಣಿಸಿದ್ರು. ಹೌದು ಅಲ್ವೋ? ಆ ರೀತಿಯಲ್ಲಿ ಇಲ್ಲಿ ಅವರು ಮಾಡಿರುವಂತಹ ವಾಲ್ಮೀಕಿಗಳು ಇವರಿಗೆ ಕೊಟ್ಟಿರುವಂತಹ, ಲವಕುಶರಿಗೆ ಕೊಟ್ಟಿರುವಂತಹ ಕಾರ್ಯ ಅತ್ಯಂತ ಯಶಸ್ವಿಯಾಗಿದೆ ಅನ್ನೋದನ್ನ ನಾವು ನೋಡ್ಬೋದು. ಇದರಲ್ಲಿ ನಾವು ಎರಡು ವಿಷಯಗಳನ್ನ ನೋಡ್ಬೋದು ಆಗ್ಲೇ ಹೇಳಿದಾಗೆ. ಒಂದು ಡಿಸಿಷನ್ ಮೇಕಿಂಗ್, ಎರಡನೇದು ವಾರ್ತಾಲಾಪ, ಕಮ್ಯುನಿಕೇಶನ್. ಇದನ್ನ ಇವತ್ ನಾವೆಲ್ಲ ಕೇಳ್ತಾ ಇದೀವಿ ರಾಮಾಯಣನ ಅಂದ್ರೆ ಇದಕ್ಕೆ ಅವರೇ ಕಾರಣ, ಲವಕುಶರೇ ಕಾರಣ. ಆ ರೀತಿಯಲ್ಲಿ ಇವೆರಡೂ ಕೂಡ ನಮ್ಮ ಜೀವನದಲ್ಲಿ ಅತ್ಯಂತ ಬೇಕಾಗಿರುವಂತಹ ಒಂದು ವಿಷಯ. ಈಗ ಅಭಯ ಪ್ರದಾನ ಸಾರದ ಒಳಗೆ ಹೋಗೋಣ. ಅಭಯ ಪ್ರದಾನ ಸಾರ ಅನ್ನುವಂಥದ್ದು ನಾನು ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ಯುದ್ಧ ಕಾಂಡದಲ್ಲಿ ವಿಭೀಷಣನು ಯಾವಾಗ ರಾವಣನಿಂದ ಓಡಿಸಲ್ಪಡ್ತಾನೋ ಅವನ ಒಂದು ಆಸ್ಥಾನದಿಂದ ನಂತರ ಇಲ್ಲಿ ವಿಭೀಷಣನು ರಾಮನ ಬಳಿಗೆ ಇನ್ನೊಂದು ದಡದಕ್ಕೆ ಬಂದು ಸೇರ್ತಾನೆ. ಅಲ್ಲಿ ನಡೆಯುವಂತಹ ವಿಷಯಗಳೇ ಈ ಅಭಯ ಪ್ರದಾನ ಸಾರದಲ್ಲಿ ನಾವು ನೋಡ್ತೇವೆ. ಮೊದಲಿಗೆ ಇಲ್ಲಿ ವಿಭೀಷಣನೊಂದಿಗೆ ಏನಾಯ್ತು ಅನ್ನೋದನ್ನ ನೋಡೋಣ. ಇಲ್ಲಿ ವಿಭೀಷಣನೊಂದಿಗೆ ಅವನು ಯಾವ್ದಕ್ಕಾಗಿ ಬಂದ ಲಂಕೆಯಿಂದ ಅಂತ ನೋಡೋದಾದ್ರೆ
ರಾವಣನು ಈ ವಿಭೀಷಣನನ್ನ ಚೆನ್ನಾಗಿ ಅವಮಾನ ಮಾಡ್ಬಿಡ್ತಾನೆ. ಅಲ್ಪ ಸ್ವಲ್ಪ ಅಲ್ಲ, ವಿಭೀಷಣ ಸ್ವಂತ ತಮ್ಮ ಅನ್ನೋದನ್ನು ನೋಡೋದಿಲ್ಲ, ಆ ರೀತಿಯಾಗಿ ಬಹಳ ಅವಮಾನ ಮಾಡ್ಬಿಡ್ತಾನೆ. ಅದು ಕೂಡ ಸಾರ್ವಜನಿಕವಾಗಿ ಎಲ್ರೂ ಇರ್ಬೇಕಾದ್ರೆ ಆ ಸ್ಥಾನದಲ್ಲಿ ವಿಭೀಷಣನನ್ನ ಈ ರಾವಣ ಅವಮಾನ ಮಾಡ್ತಾನೆ. ಹೀಗೆ ಆದ ಮೇಲೆ ನೀವು ನೋಡ್ಬೇಕು ಈ ವಿಭೀಷಣ ಏನ್ ಮಾಡ್ತಾನೆ ಅಂತ. ಈಗ ಈ ರೀತಿಯಾದ ಅವಮಾನ ನಮಗೆ ಆದ್ರೆ ನಾವೇನ್ ಮಾಡ್ತೀವಿ, ಸರಿಯಾಗಿ ಉತ್ತರ ಕೊಡ್ಬೇಕು ನಾವು ಅವ್ರಿಗೆ, ಇಲ್ದರ ಸರಿ ಹೋಗಲ್ಲ ಅಂತ ನಾವ್ ಅನ್ಕೊಳ್ತೀವಿ ತಾನೆ. ಅದೇ ರೀತಿ ಇಲ್ಲಿ ವಿಭೀಷಣ ಹಾಗೆ ಮಾಡದ್ನ ಅಂತ ನೋಡಿದ್ರೆ ಖಂಡಿತ ಅವ್ನು ಹಾಗೆ ಮಾಡ್ಲಿಲ್ಲ. ವಿಭೀಷಣ ಏನ್ ಮಾಡ್ದ ಅಂತ ಅಂದ್ರೆ, ಆತ್ಮಾನಂ ಸರ್ವಥಾ ರಕ್ಷ ಪುರೀಂ ಚ ಇಮಾಂ ಸರಾಕ್ಷಸಾಂ ಸ್ವಸ್ತಿತೆ ಅಸ್ತು ಗಮಿಷ್ಯಾಮಿ ಸುಖೀಭವ ಮಯಾವಿನ ಅಂತ ಹೇಳಿ ಇಲ್ಲಿ ವಿಭೀಷಣ ರಾವಣನಿಗೆ ಹೇಳ್ತಾನೆ. ಅಂದ್ರೆ ನೀನು ನಿನ್ನ ಲಂಕೆಯನ್ನು, ನಿನ್ನ ರಾಕ್ಷಸರನ್ನು ಚೆನ್ನಾಗಿ ಕಾಪಾಡ್ಕೊ, ನೀನು ಇಲ್ಲಿ ಸುಖವಾಗಿರು ಈ ಲಂಕೆಯಲ್ಲಿ, ನಾನ್ ಮಾತ್ರ ಇಲ್ಲಿರಲ್ಲ, ನಾ ಬರ್ತೀನಿ ಅಂತ. ಇಷ್ಟೇ ಅವನು ಹೇಳಿದ್ದು, ಬೇರೆ ಯಾವುದೇ ಒಂದು ನಾನು ಈಗ ಹೇಳಿದ್ನಲ್ಲ ಒಂದು ರಿವೆಂಜ್ ತಗೊಳ್ಳೋಂತ ಒಂದು ಬುದ್ಧಿ, ಇದನ್ನ ಅವನಲ್ಲಿ ತೋರಿಸ್ಲಿಲ್ಲ. ಅವನು ಹೇಳಿದ್ ಇಷ್ಟೇನೆ, ನೀನ್ ಸುಖವಾಗಿರು, ಈ ಲಂಕೆಯನ್ನ ಕಾಪಾಡು, ರಾಕ್ಷಸರನ್ನ ಕಾಪಾಡು, ಆದ್ರೆ ನಾನ್ ಮಾತ್ರ ಇಲ್ಲಿರಲ್ಲ, ನೀನ್ ಸುಖವಾಗಿರು ನಾನಿಲ್ದೆ ಅಂತ ಹೇಳಿ ಅವನು ಹೊರಡ್ತಾನೆ. ಇಲ್ಲಿ ವಾಲ್ಮೀಕಿಗಳು ಅವನು ಆಜಗಾಮ ಮುಹೂರ್ತೇನ ಅಂತ ಹೇಳಿ ಅವನು ತಕ್ಷಣವೇ ಈ ಒಂದು ಕರೆ ಈ ದಡಕ್ಕೆ ಬಂದ ಅಂತ ಹೇಳಿ ವಾಲ್ಮೀಕಿಗಳು ವರ್ಣಿಸ್ತಾರೆ. ಹಾಗೆ ಬಂದ ಕೂಡಲೇ ಇಲ್ಲಿ ನಾವು ಮತ್ತೊಂದು ನೋಡ್ಬೇಕಾಗಿರುವಂತಹ ವಿಷಯ ಏನು ಅಂತ ಅಂದ್ರೆ, ಅವನು ಆಕಾಶದಲ್ಲಿ ನಿಂತಿರ್ತಾನೆ. ಯಾಕೆ ಅಂತ ಅಂದ್ರೆ ನೀವು ಲಾಜಿಕ್ ಎಲ್ಲ ಕೇಳ್ಬೋದು, ಆದ್ರೆ ರಾಕ್ಷಸರಿಗೆ ಅವತ್ತು ಇದ್ದಂತಹ ಒಂದು ಮಾಯಾ ಶಕ್ತಿ ಇವೆಲ್ಲ, ಅದರಿಂದ ಅವನು ಹಾರ್ಕೊಂಡು ಬಂದಂತಹ ಒಂದು ಪ್ರಸಂಗವನ್ನು ನೋಡ್ತೇವೆ. ಹಾರ್ಕೊಂಡು ಬಂದಾದ ಮೇಲೆ ಅವನು ಆಕಾಶದಲ್ಲಿ ನಿಂತಿರ್ತಾನೆ. ಯಾಕೆ ಅಂತ ಅಂದ್ರೆ ಅವನು ಹೋಗ್ತಾ ಇರೋದು ಒಂದು ಶತ್ರುವಿನ ಜಾಗಕ್ಕೆ ಹೋಗ್ಬೇಕಾದ್ರೆ ಯಾವ್ದಕ್ಕೂ ಒಂದು ಸೇಫ್ಟಿ ಇರಬೇಕು, ಒಂದು ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಬೇಕು ಅಂತ ಅವನಲ್ಲಿ ನಿಂತಿರ್ತಾನೆ. ಹಾಗೆ ನಿಂತಿದ್ರೂ ಕೂಡ ಅವನು ಮಾಡುವಂತಹ ಒಂದು ಕೆಲಸ ಏನು ಅಂತ ಅಂದ್ರೆ, ನಿವೇದಯತ ಮಾಂ ಕ್ಷಿಪ್ರಂ ರಾಘವಾಯ ಮಹಾತ್ಮನೆ ಸರ್ವಲೋಕ ಶರಣ್ಯಾಯ ವಿಭೀಷಣಂ ಉಪಸ್ಥಿತಂ ಅಂತ ಹೇಳಿ ಇವನು ಈ ಮಾತನ್ನ ಏನು ಹೇಳ್ತಾನೆ ಅದು ಅಲ್ಲಿರುವಂತಹ ವಾನರರಿಗೆ ಕೇಳಿಸುತ್ತೆ. ಶ್ರೀರಾಮನಿಗೆ ಅದು ಕೇಳಿಸಲ್ಲ ಅಂತ ಅಲ್ಲ, ಅದು ಶ್ರೀರಾಮನಿಗೂ ಕೇಳಿಸುತ್ತೆ. ಆದರೆ ವಾನರರಿಗೆ ಕೇಳಿಸೋ ಹಾಗೆ ಮುಖ್ಯವಾಗಿ ಇವನು ಹೇಳ್ತಾನೆ. ಇದನ್ನ ಅವನು ಹೇಗೆ ಹೇಳ್ತಾನೆ ಅಂತ ಅಂದ್ರೆ ವಾಲ್ಮೀಕಿಗಳು ವರ್ಣಿಸ್ತಾರೆ ರಾಮಾಯಣದಲ್ಲಿ. ಈ ವಿಭೀಷಣನು ಈ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ ಮತ್ತೆ ಜೋರಾಗಿ ಹೇಳ್ತಾನೆ. ಯಾರಿಗೂ ನಾವು ಮಾತಾಡೋದು ಕೇಳಿಸ್ತಾ ಇಲ್ಲ, ಅಥವಾ ಅವನು ಏನ್ ಹೇಳ್ದ ಅನ್ನೋದು ಗೊತ್ತಾಗ್ಲಿಲ್ಲ, ಆದ್ರೆ ಏನ್ ಅವ್ನು ಹೇಳ್ದ ಅನ್ನೋದು ಕನ್ವೆ ಆಗ್ಲಿಲ್ಲ ಇನ್ನೊಬ್ರಿಗೆ ಅನ್ನೋ ರೀತಿಲಿ ಅವ್ನು ಹೇಳಲಿಲ್ಲ. ಅತ್ಯಂತ ಸ್ಪಷ್ಟವಾಗಿ ಇನ್ನೊಬ್ರಿಗೆ ಸರಿಯಾಗಿ ಈ ಒಂದು ಸಂದೇಶ ಮುಟ್ಟೋ ಹಾಗೆ ಈ ಮಾತನ್ನ ಹೇಳ್ತಾನೆ. ಇಲ್ಲೂ ಕೂಡ ನಾವು ಕಮ್ಯುನಿಕೇಶನ್ ಸ್ಕಿಲ್ ನ ನೋಡ್ಬೋದು. ಸೊ ನಾವು ಎರಡು ಸೈಡ್ ವಾರ್ತಾಲಾಪಗಳನ್ನ ಮಾಡ್ತೀವಿ ಅಂತ ಅಂದ್ರೆ, ಒಂದು ವಿಷಯ ಮತ್ತೊಬ್ಬರಿಗೆ ತಿಳಿಸ್ತಾ ಇದೀವಿ ಅಂತ ಅಂದ್ರೆ ಅದು ಸರಿಯಾಗಿ ಮತ್ತೊಬ್ಬರಿಗೆ ಮುಟ್ತಾ ಇಲ್ವಾ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದರ ಪ್ರಕಾರ ಇವನು ಹೀಗೆ ಅವಮಾನ ಆದ ಮೇಲೆ ಇಲ್ಲಿ ಬಂದು ವಾನರರ ಬಳಿ ಈ ಒಂದು ವಿಷಯವನ್ನ ಅವನು ನಿವೇದನೆ ಮಾಡ್ಕೊಳ್ತಾನೆ. ಹೀಗಾದ ಕೂಡಲೇ ವಾನರರು ಈ ವಿಷಯವನ್ನ ಹೋಗಿ ಶ್ರೀರಾಮನಿಗೆ ತಿಳಿಸ್ತಾರೆ. ಶ್ರೀರಾಮನಿಗೆ ಈ ಒಂದು ವಿಷಯವನ್ನ ತಿಳಿಸಿದ ಕೂಡಲೇ ಶ್ರೀರಾಮ ಏನ್ ಮಾಡ್ತಾನೆ ಅಂತ ಅಂದ್ರೆ, ಆಗ್ಲೇ ಒಂದು ಎಮರ್ಜೆನ್ಸಿ ಮೀಟಿಂಗ್ ನ ಇಡ್ತಾನೆ. ಸೊ ಇವತ್ತು ಕೂಡ ನಾವು ಬಹಳಷ್ಟು ಸಂಸ್ಥೆಗಳಲ್ಲಿ ಮೀಟಿಂಗ್ಸ್ ಅದನ್ನೆಲ್ಲ ನೋಡ್ಬೋದು. ಇಲ್ಲೂ ಕೂಡ ನಾವು ಒಂದು ಸಭೆ ಅಥವಾ ಒಂದು ಮೀಟಿಂಗ್, ಅದರಲ್ಲಿ ನಾವು ನೋಡ್ಕೋಬೇಕಾಗಿರುವಂತಹ ಒಂದು ಶಿಷ್ಟಾಚಾರಗಳು ಅಥವಾ ಎಟಿಕೆಟ್ಸ್ ಅದು ಏನು ಅನ್ನುವಂಥದ್ದು ನಮಗೆ ಈ ಒಂದು ಮೀಟಿಂಗ್ ನಿಂದ ತಿಳಿಯುತ್ತೆ. ಮೊದಲಿಗೆ ಹೀಗೆ ಮೀಟಿಂಗ್ ಕರೆದ ಮೇಲೆ ಅದರಲ್ಲಿ ನಲ, ನೀಳ ಹಾಗೂ ಸುಗ್ರೀವ, ಹೀಗೆ ಮತ್ತಿತರ ಹನುಮಂತ ಮತ್ತಿತರ ವಾನರರು ಎಲ್ಲರೂ ಸೇರಿದ್ರು. ಎಲ್ರೂ ಬಂದು ಸೇರಾದ್ಮೇಲೆ ಶ್ರೀರಾಮ ಮಾಡುವಂತಹ ಮೊಟ್ಟ ಮೊದಲನೆಯ ಕೆಲಸ ಏನು ಅಂತ ಅಂದ್ರೆ ಟು ಕೀಪ್ ಕ್ವೈಟ್. ಶ್ರೀರಾಮ ಬಂದು ಮಾತನಾಡ್ಲಿಲ್ಲ. ಮೀಟಿಂಗ್ ಕರೆದಾದ್ಮೇಲೆ ನೀವು ದಯವಿಟ್ಟು ಮಾತನಾಡಿ, ನೀವು ಮೊದಲು ಮಾತಾಡಿ, ನಾನ್ ಕೇಳಿಸ್ಕೊಳ್ತೀನಿ ಅಂತ ಸಂಪೂರ್ಣ ತಾಳ್ಮೆಯಿಂದ ಶ್ರೀರಾಮ ಅಲ್ಲಿರುವಂತಹ ಎಲ್ರಿಗೂ ಮಾತನಾಡೋದಕ್ಕೆ ಒಂದು ಅವಕಾಶ ಕೊಟ್ಟ. ಸೊ ಇವತ್ತು ನಾವು ಬಹಳಷ್ಟು ದೂರದರ್ಶನದಲ್ಲಿ ನೋಡುವಂತಹ ಒಂದು ಚರ್ಚೆಗಳಾಗಿರ್ಬೋದು ಅಥವಾ ಆಫೀಸ್ ನಲ್ಲಿ ನಡೆಯುವಂತಹ ಮೀಟಿಂಗ್ಗಳು ಆಗಿರ್ಬೋದು, ಅದರಲ್ಲಿ ಲ್ಯಾಕಿಂಗ್ ಪಾಯಿಂಟ್ ಏನು ಅಂದ್ರೆ ಇದೇನೆ.
ಯಾರೋ ಒಬ್ರು ಏನೋ ಒಂದನ್ನ ತಿಳಿಸ್ಬೇಕು, ಅದನ್ನ ತಿಳಿಸ್ಬೇಕು ಅಂತ ಅಂದ್ರೆ ನಾನು ಈಗ್ಲೇ ಹೇಳ್ಬಿಡ್ಬೇಕು, ಇಲ್ದಾರ ನನ್ಗೆ ಮರ್ತೋಗುತ್ತೆ ಅಂತ ಕುಣಿದು 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 ಆಗ್ಲೇ ಎಲ್ಲ ಹೇಳ್ಬಿಡ್ತಾರೆ ಅಲ್ವಾ. ಆ ರೀತಿ ಮಾಡದೆ ಇಲ್ಲಿ ಶ್ರೀರಾಮ ಮಾಡಿದಂತ ಕೆಲಸ ಏನು ಅಂತ ಅಂದ್ರೆ, ನೀವು ಮೊದ್ಲು ಹೇಳಿ ಅಂತ ಹೇಳಿ ಆ ಮೀಟಿಂಗ್ ಕರೆಸಿದಾಗ ಕೇಳಿಸ್ಕೊಳ್ಳುವಂತ, ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ನಲ್ಲಿ ಅದು 2 ವೇ ಅಂತ ಹೇಳಿದೆ ನಾನು, ಕರೆಕ್ಟಾ? 2 ವೇ ಅಂತ ಹೇಳಿದಾಗ ಅದರಲ್ಲಿ 2 ಸೈಡ್ ಆದಾಗ ಒಬ್ರು ಮಾತನಾಡ್ಬೇಕಾದ್ರೆ ಮತ್ತೊಬ್ರು ಕೇಳಿಸ್ಕೋಬೇಕಲ್ವಾ. ಆ ಕೇಳಿಸ್ಕೊಳ್ಳುವಂತ ಲಿಸ್ನಿಂಗ್ ಕೆಪಾಸಿಟಿಯು ಕೂಡ ಈ ಕಮ್ಯುನಿಕೇಶನ್ ಸ್ಕಿಲ್ ನಲ್ಲೇ ಸೇರತ್ತೆ. ಸೊ ಇಲ್ಲಿ ಶ್ರೀರಾಮನ ಈ ಲಿಸ್ನಿಂಗ್ ಕೆಪಾಸಿಟಿಯನ್ನ ನಾವು ನೋಡ್ಬೋದು. ಅದರ ಪ್ರಕಾರ ಶ್ರೀರಾಮ ಮೊದಲಿಗೆ ಅವರೆಲ್ಲರನ್ನ ಮಾತನಾಡೋದಕ್ಕೆ ಹೇಳ್ತಾನೆ. ಅಲ್ಲಿ ಸೇರಿರುವಂತವ್ರು ಯಾರು? ಎಲ್ಲ ವಾನರರು. ವಾನರರು ಹೇಗೆ ವರ್ತಿಸ್ತಾರೆ ಎಲ್ರಿಗೂ ಗೊತ್ತು, ಅದನ್ನ ಈಗ ನಾವು ನೋಡ್ಬೋದು. ಅಂತರ್ಧನಗತ ಹ್ಯೇತೆ ರಾಕ್ಷಸ ಕಾಮರೂಪಿಣಃ ಶೂರಾಶ್ಚ ನಿಕೃತಿಜ್ಞಾಶ್ಚ ತೇಷಾಂ ಜಾತು ನಿಶ್ವಸೇತ್ ಅಂತ ಹೇಳಿ ಮೊದಲಿಗೆ ಸುಗ್ರೀವ ತನ್ನ ಅಪೋಸಿಷನ್ ನ ಮುಂದೆ ಇಡ್ತಾನೆ. ಸುಗ್ರೀವನ ಅಪೋಸಿಷನ್ ಏನು ಅಂದ್ರೆ ಇಲ್ಲಿ ಬಂದಿರೋನ್ ಯಾರು? ಅವನು ರಾಕ್ಷಸ, ಅವನು ನಮ್ಮಂತ ಇರೋನಲ್ಲ. ಇದು ಯಾರು ಹೇಳ್ತಾ ಇರೋದು? ಸುಗ್ರೀವ ಹೇಳ್ತಾ ಇರೋದು. ಸುಗ್ರೀವ ಯಾರು? ಮೊದಲಿಗೆ ಶ್ರೀರಾಮ ಮನುಷ್ಯನ ಅವತಾರದಲ್ಲಿ ಇದ್ದಾನೆ, ಕರೆಕ್ಟಾ? ಸುಗ್ರೀವ ಯಾರು? ಸುಗ್ರೀವ ಮನುಷ್ಯನ? ವಾನರ ತಾನೆ. ವಾನರ ಈ ಮಾತನ್ನ ಹೇಳ್ಬೋದಾ? ವಾನರ ಹೋಗಿ ಮನುಷ್ಯನ ಜೊತೆ ಸೇರ್ಕೊಂಡಿದ್ದಾನೆ. ನೀ ಮನುಷ್ಯನಾಗಿದ್ದವನು ಹೇಗೆ ಮತ್ತೊಬ್ಬ ಜಾತಿಯಾದಂತಹ ರಾಕ್ಷಸನ ಜೊತೆ ಹೇಗೆ ಸೇರ್ತೀಯ ಅಂತ ಅವ್ನು ಹೇಗೆ ಹೇಳ್ಬೋದು? ಸುಗ್ರೀವಾನೇ ವಾನರ, ಅವ್ನು ಏನ್ ಹೇಳ್ತಾ ಇದ್ದಾನೆ, ನಾನು ಇದನ್ನ ಹೇಳ್ಬೋದಾ ಇಲ್ವಾ ಅನ್ನೋದನ್ನು ಕೂಡ ಅವನು ರಿಯಲೈಸ್ ಮಾಡದೆ ವಾನರನಾಗಿ ಕೂಡ ಅವನು ರಾಕ್ಷಸ, ಅದಕ್ಕೋಸ್ಕರ ನಾವು ಸೇರಿಸ್ಕೋಬಾರ್ದು ಅಂತ ಹೇಳಿ ಇಲ್ಲಿ ಅಬ್ಜೆಕ್ಟ್ ಮಾಡ್ತಾ ಇದ್ದಾನೆ. ಅದರ ಪ್ರಕಾರ ಅಂತರ್ಧನಗತಾಖ್ಯತೆ ಅಂತಂದ್ರೆ ಇವರು ಮಾಯಾವಿ ಶಕ್ತಿಗಳನ್ನ ಉಳ್ಳವರು. ಯಾವಾಗಂದ್ರೆ ಅವಾಗ ಅವ್ರು ಮನ್ಸ್ ಮಾಡಿದಾಗ ಅವರು ಕಾಣಿಸ್ದೇ ಇರೋ ಹಾಗೆ ಮಾಯ ಹೋಗ್ತಾರೆ, ಹಾಗೂ ಅವರು ಯುದ್ಧಗಳನ್ನ ಕೂಡ ಮಾಡ್ತಾರೆ. ಅದಲ್ಲದೆ ಇವರಿಗೆ ಬಹಳಷ್ಟು ನಮ್ಮ ಆಸ್ತಿಗಳನ್ನ ಕೊಳ್ಳೆ ಹೊಡೆಯೋದು, ಇಂತ ಬಹಳಷ್ಟು ಬೇರೆ ಬೇರೆ ಆಸೆಗಳೆಲ್ಲ ಇರುತ್ತೆ. ಮತ್ತೆ ಇವರು ಶೂರರು ಕೂಡ ಆಗಿರ್ತಾರೆ, ನಮ್ಮನ್ನ ಏನಾದ್ರೂ ಇವ್ರು ಮಾಡ್ಬಿಡ್ತಾರೆ. ಆದ್ರಿಂದ ಇಂಥ ರಾಕ್ಷಸರನ್ನ ನಾವು ನಂಬೋದಕ್ ಸಾಧ್ಯ ಆಗಲ್ಲ, ನಾವು ನಂಬಾರ್ದು ಇಂಥವ್ರನ್ನ ಅಂತ ಹೇಳಿ ಇಲ್ಲಿ ಸುಗ್ರೀವ ತನ್ನ ಒಂದು ಆಕ್ಷೇಪವನ್ನ ಮುಂದಿಡ್ತಾ ಇದ್ದಾನೆ. ಅದಾದ ಕೂಡಲೇ ಸುಗ್ರೀವನ ಮತ್ತೊಂದು ಆಕ್ಷೇಪವೂ ಬರುತ್ತೆ. ಯಾಕೆ ಅಂತ ಅಂದ್ರೆ ನಾನ್ ನಿಮ್ ಮೊದ್ಲೇ ಹೇಳಿದಾಗೆ ಯಾರೋ ಒಬ್ರು ನಾವ್ ಇವತ್ತು ಆಫೀಸ್ ನಲ್ಲಾಗ್ಲಿ ಅಥವಾ ಟಿವಿನಲ್ಲಾಗ್ಲಿ ನಾವು ನೋಡುವಂತ ಚರ್ಚೆಗಳಲ್ಲಿ ಯಾರೋ ಒಬ್ರು ಏನಾದ್ರು ಹೇಳ್ಬೇಕು ಅಂತ ಅಂದ್ರೆ ನನಗೆ ಈಗ ವಿಷಯ ನೆನಪಿದೆ, ನಾನೀಗ ಹೇಳ್ಬಿಡ್ಬೇಕು ಅಂತ ಕುಡ್ದು ಅಲ್ಲೇ ಹೇಳ್ಬಿಡ್ತಾರಲ್ವಾ. ಅದೇ ರೀತಿ ಇಲ್ಲಿ ಸುಗ್ರೀವನು ಮಾಡ್ತಾ ಇರೋದು. ಅದರಲ್ಲೂ ಈಗ ನಾವು ಮನುಷ್ಯರೇ ಹಾಗೆ ಮಾಡ್ತೀವಿ ಅಂತ ಅಂದ್ರೆ ವಾನರ ಹಾಗೆ ಮಾಡೋದಿಲ್ವಾ? ಅದೇ ಇಲ್ಲಿ ಸುಗ್ರೀವ ಮಾಡ್ತಾ ಇರುವಂತದ್ದು. ಸುದುಷ್ಟೋ ವಾಪಿ ಅದೃಷ್ಟೋ ವಾ ಕಿಮೇಶ ರಜನೀಚರ ಈದೃಶಂ ವ್ಯಸನಂ ಪ್ರಾಪ್ತಂ ಭ್ರಾತರಂ ಯಃ ಪರಿತ್ಯಜೇತ್. ಇದು ಮತ್ತೊಂದು ಆಕ್ಷೇಪ ಸುಗ್ರೀವ ಇಡ್ತಾ ಇರುವಂತದ್ದು. ಅವನು ಹೇಗಾದ್ರೂ ಇರ್ಲಿ, ದುಷ್ಟನಾಗಿರ್ಲಿ, ಈಗ ಸ್ವಲ್ಪ ಏನೋ ಒಳ್ಳೆಯವನ ಹಾಗೆ ಮಾತನಾಡೋಕ್ ಪ್ರಯತ್ನ ಪಡ್ತಾ ಇದ್ದಾನೆ, ಆದ್ರೆ ಅವ್ನು ನಿಜವಾಗ್ಲೂ ಒಳ್ಳೆಯವನ ಅಲ್ವಾ ಅನ್ನೋದು ಇನ್ನೇನ್ ಗೊತ್ತಾಗತ್ತೆ. ಸುದುಷ್ಟೋ ವಾಪಿ ಅದೃಷ್ಟೋ ವಾ, ಅವ್ನು ದುಷ್ಟನಾಗಿರ್ಲಿ, ದುಷ್ಟನಾಗದೇ ಇರ್ಲಿ, ಆದ್ರೆ ಇವನು ರಾಕ್ಷಸನೇ. ಮೊದಲು ದುಷ್ಟನಾಗದೇ ಇರ್ಲಿ ಅಂತ ಹೇಳ್ಬಿಟ್ಟು ಏನೋ ಇವನು ಆಕ್ಷೇಪ ಮಾಡ್ತಿಲ್ವೇನೋ ಅಂತ ನಾವು ಅನ್ಕೋಬೇಕು. ಆದ್ರೆ ನಂತರ ತಕ್ಷಣನೇ ಹೇಳ್ತಾನೆ, ಆದ್ರೆ ಇವನು ರಾಕ್ಷಸನೇ. ಯಾಕೆ ಅಂತ ಅಂದ್ರೆ ಇವನು ಇಂಥ ಒಂದು ವ್ಯಸನದಲ್ಲಿ ಬಂದಿದ, ಒಂದು ಚಿಂತೆಯಲ್ಲಿ ಬಂದಿದ. ಎಂಥ ಚಿಂತೆ ಅಂತ ಅಂದ್ರೆ ಅವನ ಅಣ್ಣನಿಂದ ಓಡಿಸಲ್ಪಟ್ಟು ಅವನಿಲ್ಲಿ ಬಂದಿದ್ದಾನೆ. ಅಂಥವನ್ನೆಲ್ಲ ನಾವು ನಂಬಾರ್ದು. ಯಾಕೆ ಅಂತ ಅಂದ್ರೆ ಅವನ ಅಣ್ಣ ಓಡಿಸ್ದ ಅಂದ್ ಮಾತ್ರಕ್ಕೆ ಅವನ ಅಣ್ಣನ್ ಬಿಟ್ಟು ಬಂದ್ಬಿಟ್ನಲ್ಲ ಇವನು ನಮ್ಮ ಹತ್ರ ಇಳ್ತಾನೆ ಅನ್ನೋದು ಏನ್ ಗ್ಯಾರಂಟಿ? ಅವ್ನ್ ನಮ್ಮ ಹತ್ರ ಹೇಗಿರ್ತಾನೆ ಅನ್ನೋದು ಏನ್ ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು ಯಾರು? ತನ್ನ ಅಣ್ಣನಿಂದ ವಾಲಿಯಿಂದ ಓಡಿಸಲ್ಪಟ್ಟ ಸುಗ್ರೀವ ಹೇಳ್ತಾ ಇರೋದು. ತನಗೇನಾಗಿದೆ ಅಂತ ಇಲ್ಲಿ ಸುಗ್ರೀವ ರಿಯಲೈಸ್ ಮಾಡ್ಲಿಲ್ಲ. ಆದ್ರೆ ಸುಗ್ರೀವ ಹೇಳ್ತಾ ಇದ್ದಾನೆ, ನೋಡಿ ಈ ವಿಭೀಷಣ ತನ್ನ ಅಣ್ಣನಿಂದ ಓಡಿಸಲ್ಪಟ್ಟು ಹೀಗ್ ಬಂದು ಇಲ್ಲಿದ್ದಾನೆ. ಅವ್ನ್ ನಾಳೆ ನಮಗೂ ಕೂಡ ಏನಾದ್ರೂ ಮಾಡ್ಬೋದು. ಅದ್ ಮಾತ್ರ ಅಲ್ಲ, ನಮ್ಮನ್ನ ಅವ್ನ್ ಬಿಟ್ಟು ಹೋಗ್ಬೋದು, ನಮ್ ಜೊತೆನೆ ಇರ್ತಾನೆ ಅಂತ ಏನ್ ಗ್ಯಾರಂಟಿ? ಹೇಗೆ ಅಲ್ಲಿ ಅವನು ರಾವಣನ್ನ ಬಿಟ್ಟು ಬಂದ್ನೋ ಅದೇ ರೀತಿ ಇವ್ನು ನಮ್ಮನ್ನು ಕೂಡ ಬಿಟ್ಟು ಹೋಗ್ಬೋದು ಮುಂದಿನ ದಿನ. ಇವನಿಂದ ನಮ್ಗ್ ಸಹಾಯ ಆಗತ್ತೆ ಅನ್ನೋದು ಏನ್ ಗ್ಯಾರಂಟಿ?
ನಾವು ಏನಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿ ಇಲ್ಲಿ ಸುಗ್ರೀವ ತನ್ನ ಆಕ್ಷೇಪವನ್ನ ಹೇಳ್ತಾನೆ. ಇಲ್ಲಿ ಮತ್ತೊಂದು ವಿಷಯವನ್ನ ಇಲ್ಲಿ ಹನುಮಂತ ಹೇಳ್ತಾನೆ. ಅದೇನು ಅಂತ ಅಂದ್ರೆ ರಾಜ್ಯಂ ಪ್ರಾರ್ಥಯಮಾನಶ್ಚ ಬುದ್ಧಿಪೂರ್ವಂ ಇಹಾಗತಃ ಅಂತ ಹೇಳಿ. ಇದು ಒಂದು ಕಡೆಗೆ ಆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ. ಯಾಕೆ ಅಂತ ಅಂದ್ರೆ ಆ ದೀಪ ಈ ಕಡೆಗೂ ಬೀಳಲ್ಲ, ಆ ಕಡೆಗೂ ಬೀಳಲ್ಲ. ಈಗ ಹನುಮಂತ ಹೇಳ್ತಾ ಇರುವಂತ ಮಾತು ಆಕ್ಷೇಪವೂ ಅಲ್ಲ, ಒಪ್ಪಿಗೆನೂ ಅಲ್ಲ. ರಾಜ್ಯಂ ಪ್ರಾರ್ಥಯಮಾನಶ್ಚ ಬುದ್ಧಿಪೂರ್ವಂ ಇಹಾಗತಃ ಅಂದ್ರೆ ಏನು? ವಿಭೀಷಣ ಬಂದಿರೋದು ಯಾವ್ದಕ್ಕೆ ಅಂದ್ರೆ ಅವನು ನಮ್ಮ ರಾಜ್ಯವನ್ನ ತಗೊಳ್ಳೋದಕ್ಕೋಸ್ಕರವೇ ಬಂದಿರೋದು. ಅಂದ್ರೆ ಇಲ್ಲಿ ಆಕ್ಷೇಪನೂ ಮಾಡ್ತಾ ಇಲ್ಲ, ಅವನನ್ನ ಸೇರಿಸ್ಕೋಬೇಕು ಅಂತಾನೂ ಹೇಳ್ತಾ ಇಲ್ಲ. ಎರಡೂ ಪಕ್ಷ ಅಲ್ಲ. ಆದ್ರೆ ಹನುಮಂತ ಈ ರೀತಿಯಾದ ಒಂದು ಒಪಿನಿಯನ್ ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅದ್ಯಾಕೆ ಅಂತ ಅಂದ್ರೆ ನಾವು ರಾಮಾಯಣದಲ್ಲಿ ಇದಕ್ ಮುಂಚೆನೆ ನೋಡಿದ್ರೆ ಸುಂದರಕಾಂಡದಲ್ಲಿ ಹನುಮಂತನ ಒಂದು ಭೇಟಿ ಆಗಿರುತ್ತೆ ಲಂಕೆಗೆ ಅಲ್ವಾ. ಅದರಲ್ಲಿ ಹನುಮಂತನು ಅಲ್ಲೆಲ್ಲವೂ ಬರ್ತಾ ಬೆಂಕಿ ಹಚ್ಚೋದಕ್ ಮುಂಚೆ ಎಲ್ಲಾ ಕಡೆ ಹುಡುಕ್ತಾನಲ್ವಾ ಸೀತಾದೇವಿ ಎಲ್ಲಿ ಅಂತ. ಆ ಸಮಯದಲ್ಲಿ ವಿಭೀಷಣನ ಮನೆಯನ್ನ ನೋಡಿರ್ತಾನೆ. ವಿಭೀಷಣ ಎಂತವನು ಅಂತ ಗೊತ್ತಿರುತ್ತೆ. ಮತ್ತೆ ವಿಭೀಷಣನ ಮನೆಯ ಅಂಗಳದಲ್ಲಿ ಅವನು ತುಳಸಿ ಗಿಡಗಳನ್ನ ಮತ್ತೆ ಶಂಖಚಕ್ರದ ಚಿಹ್ನೆಗಳನ್ನ ಈ ರೀತಿಯಾಗಿ ಯಾವ ಯಾವ ಚಿಹ್ನೆಗಳು ಒಬ್ಬ ಭಕ್ತರ ಮನೆಯಲ್ಲಿ ಇರುತ್ತೋ ಅದನ್ನೆಲ್ಲ ಅವನು ನೋಡಿರೋದ್ರಿಂದ ವಿಭೀಷಣನ ಬಗ್ಗೆ ಇವನಿಗೆ ಹನುಮಂತನಿಗೆ ಮೊದಲೇ ತಿಳಿದಿರತ್ತೆ. ಅದಕ್ಕೋಸ್ಕರವೇ ಹನುಮಂತನು ಹೀಗೂ ಇಲ್ದೆ ಹಾಗೂ ಇಲ್ದೆ ಅಬ್ಜೆಕ್ಟಿವ್ ಮಾಡದೆ ಒಪ್ಕೊಳ್ಳದೆ ಇರೋ ಹಾಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಹನುಮಂತ ಕೊಡ್ತಾನೆ. ಸರಿ, ಅದಾಯ್ತು. ಅದಾದ ಮೇಲೆ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಏನು? ಮೊದಲಿಗೆ ಸುಗ್ರೀವನಾಗ್ಲಿ ನೀಳ ಯಾರ್ ಬೇಕಾದ್ರೂ ಆಗ್ಲಿ ಎಲ್ರೂ ಕೂಡ ಅಬ್ಜೆಕ್ಟ್ ಮಾಡ್ತಾ ಇದಾರೆ. ಅಬ್ಜೆಕ್ಟ್ ಮಾಡ್ತಾ ಇರೋದು ಹೇಗೆ ಅಂತ ಅಂದ್ರೆ ಇವನು ರಾಕ್ಷಸ, ಇವನಿಂದ ನಿಮ್ಗೆ ಏನಾದ್ರು ಆಗೋಗತ್ತೆ, ಇವನ್ನ ಖಂಡಿತ ಒಪ್ಕೋಬಾರ್ದು, ಇದನ್ನ ನಾನು ಈಗ್ಲೇ ಹೇಳಾಕ್ಬೇಕು. ಯಾಕೆಂತಾರೆ ನಾ ಈಗ ಒಪ್ಸಿದ್ರೇನೆ ನಂಗೆ ಸಮಾಧಾನ ಅಂತ ಎಲ್ಲ ಹೇಳ್ತಾರಲ್ವಾ. ಈಗ ನಾವು ಸುಮಾರು ಜನ ನೋಡ್ತೀವಲ್ವಾ ಆ ರೀತಿ. ನನ್ಗೆ ಈಗ ನೆನ್ಪಿದೆ, ನಾನೀಗ ಈ ಮಾತನ್ನ ಹೇಳ್ದೆ ಹೋದ್ರೆ ನಂಗೆ ಸಮಾಧಾನನೇ ಇಲ್ಲ, ಹೇಗಾದ್ರೂ ಮಾಡಿ ನಾ ಇದನ್ನ ಹೇಳ್ಬಿಡ್ಬೇಕು ಅಂತ ಹೇಳಿ ಆ ಮಾತುಗಳನ್ನೆಲ್ಲ ಹೇಳ್ತಾರಲ್ಲ. ಅದೇ ರೀತಿ ಇಲ್ಲೂ ಕೂಡ ಸುಗ್ರೀವಾದಿಗಳು ಅಂದ್ರೆ ಸುಗ್ರೀವ, ನಲ, ನೀಳ ಎಲ್ರೂ ಕೂಡ ತಮ್ಮ ಅಬ್ಜೆಕ್ಷನ್ಸ್ ನ ಇಲ್ಲಿ ಮುಂದೆ ಇಡ್ತಾರೆ. ಅದಾದ ಕೂಡಲೇ ನಾವು ನೋಡುವಂತ ಒಂದು ವಿಷಯ ಏನು ಅಂತ ಅಂದ್ರೆ ನಾವು ಮುಂಚೆನೆ ಹೇಳಿದ ಹಾಗೆ 3 ವಿಷಯಗಳನ್ನ ನಾವಿಲ್ಲಿ ನೋಡ್ತೇವೆ. ಕಮ್ಯುನಿಕೇಶನ್ ಸ್ಕಿಲ್, ಎರಡನೇದು ಡಿಸಿಷನ್ ಮೇಕಿಂಗ್, ಮೂರನೇದು ಲೀಡರ್ಶಿಪ್ ಕ್ವಾಲಿಟೀಸ್. ಇದರಲ್ಲಿ ನಾವು ನೋಡುವಂತಹ ಮತ್ತೊಂದು ವಿಷಯ ಏನು ಅಂತ ಅಂದ್ರೆ ಯಾವಾಗ ನಾವು ಈ ಒಂದು ತೀರ್ಮಾನವನ್ನ ತಗೋಬೇಕು, ಯಾವಾಗ ತೀರ್ಮಾನವನ್ನ ತಗೋಬಾರದು ಅನ್ನುವಂಥ ವಿಷಯವನ್ನ. ಯಾಕೆ ಅಂತ ಅಂದ್ರೆ ಇವರು ಒಂದು ಉದ್ವೇಗದಲ್ಲಿದ್ದಾರೆ, ಎಲ್ರು ಒಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ, ಕರೆಕ್ಟಾ? ಹೀಗಿರುವಂತ ಒಂದು ಸಮಯದಲ್ಲಿ ಏನಾಗತ್ತೆ, ಇದೇ ರೀತಿ ಏನಾಗತ್ತೆ ಅಂತ ಮತ್ತೊಂದು ಸಂಭವವನ್ನ ನೋಡೋಣ ರಾಮಾಯಣದಲ್ಲಿ. ಇದಕ್ಕೆ ಮುಂಚೆ ಸುಂದರಕಾಂಡದಲ್ಲಿ ಹನುಮಂತನು ಸೀತೆಯನ್ನ ಹುಡುಕೊಂಡು ಲಂಕೆಗೆ ಬಂದಾಗ ಏನಾಗತ್ತೆ, ಲಂಕೆಯನ್ನೆಲ್ಲ ಹುಡುಕಾಡಿ ನಂತರ ಸೀತೆಯನ್ನ ನೋಡ್ತಾನೆ. ಸೀತೆಯನ್ನೆಲ್ಲ ನೋಡಿದ ನಂತರ ಆ ಸೀತೆಯ ಜೊತೆಗೆ ವಾರ್ತಾಲಾಪಗಳೆಲ್ಲ ಮಾಡಿದ ನಂತರ ಅವನು ಬೆಂಕಿಯನ್ನ ಹಚ್ಚಿ, ಅವನಿಗೆ ಬೆಂಕಿ ಹಚ್ಚಲಾಗತ್ತೆ ಅವನ ಒಂದು ಬಾಲಕ್ಕೆ. ಆ ಬೆಂಕಿಯನ್ನ ಲಂಕೆಯಲ್ಲೆಲ್ಲ ಹರಡಿ ಹನುಮಂತ ಹೊರಡ್ತಾನೆ, ಕರೆಕ್ಟಾ? ಹಾಗೆ ಹೊರಟಾದ್ಮೇಲೆ ಏನಾಗತ್ತೆ ಅಂತ ಅಂದ್ರೆ ಮತ್ತೊಂದು ದಡಕ್ಕೆ ದಾಟಿ ಬಂದಾದ್ಮೇಲೆ ಹನುಮಂತನಿಗೆ ಒಂದು ಯೋಚನೆ ಬರುತ್ತಂತೆ. ಅದೇನು ಅಂತ ಅಂದ್ರೆ ಅಯ್ಯೋ, ನಾನು ಹೀಗೆಲ್ಲ ಮಾಡ್ಬಿಟ್ನಲ್ಲ, ಈ ಲಂಕೆನಲ್ಲೇ ಸೀತಾಮಾತೆ ಇರೋದು, ಸೀತಾಮಾತೆಗೆ ಏನಾಗಿರುತ್ತೋ ಏನೋ, ನಾ ಗೊತ್ತಿಲ್ಲದೆ ಹೀಗೆಲ್ಲ ಮಾಡ್ಬಿಟ್ನಲ್ಲ ಅಂತ ಈ ಕೆಲಸವನ್ನ ಮಾಡಾದ್ಮೇಲೆ ಇಲ್ಲಿ ಹನುಮಂತ ರಿಯಲೈಸ್ ಮಾಡೋದು. ಅದನ್ನೇ ಇಲ್ಲಿ ಕ್ರುದ್ಧ ಪಾಪಂನ ಕುರ್ಯಾತ್ಕಃ ಕ್ರುದ್ಧೋಹಮ್ಯಾದ್ ಗುರೂನಪಿ ಕ್ರುದ್ಧ ಪರುಷಯ ವಾಚ ನರಸ್ಸಾಧೂನ್ ಅಧಿಕ್ಷಿಪೇತ್ ಅಂತ ಹನುಮಂತ ಹೇಳುವಂತಹ ಮಾತು. ಇದರಲ್ಲಿ ನಮ್ಗೆ ಏನ್ ಗೊತ್ತಾಗತ್ತೆ ಅಂತ ಅಂದ್ರೆ ಕ್ರುದ್ಧ ಪಾಪಂನ ಕುರ್ಯಾತ್ಕಃ, ಯಾರು ಒಬ್ಬ ಕೋಪಗೊಂಡಿದ್ದಾನೋ, ಯಾರು ಒಂದು ಭಾವೋದ್ವೇಗದಲ್ಲಿ ಕೋಪಗೊಂಡು ಅವನ ಒಂದು ಎಮೋಷನ್ಸ್ ಅವನ ಕಂಟ್ರೋಲ್ ನಲ್ಲಿ ಇಲ್ವೋ ಅಂತ ಒಂದು ಸಮಯದಲ್ಲಿ ಅವನು ಯಾವುದೇ ಒಂದು ಡಿಸಿಷನ್ ತಗೊಂಡು ಏನೇ ಮಾಡಿದ್ರು ಅದು ಸರಿಯಾಗಿ ನಡೆಯಲ್ಲ. ಮತ್ತೆ ಅವನು ಅದ್ ಮಾತ್ರ ಅಲ್ಲ, ಅದಲ್ಲದೆ ಅವನು ಮಾಡುವಂತಹ ಕೆಲಸ ಅತ್ಯಂತ ಪಾಪವಾದಂತಹ ಕೆಲಸವಾಗಿ ಹೋಗಿ ಮುಗಿಯೋದಕ್ಕೂ ಕೂಡ ಸಾಧ್ಯತೆಗಳಿವೆ. ಅದು ಎಂಥ ಪಾಪ ಅಂತ ಅಂದ್ರೆ ತನ್ನ ಸ್ವಂತ ಗುರುಗಳನ್ನು ಕೂಡ ಅವನು ಕೊಲ್ಲಬಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಅಂತ ಹೇಳಿ ಇಲ್ಲಿ ಹನುಮಂತ ಹೇಳುವಂತಹ ಮಾತು. ಕ್ರುದ್ಧ ಪರುಷಯ ವಾಚ ನರಸ್ಸಾಧೂನ್ ಅಧೀಕ್ಷಿಪೇತ್. ಸ್ವಂತ ಗುರುಗಳನ್ನ ಕೊಲ್ಲೋದ್ ಮಾತ್ರ ಅಲ್ಲ, ಯಾರಾದ್ರೂ ಮಹಾಜ್ಞಾನಿಗಳು ಪಂಡಿತರು ಅಂಥವರನ್ನ ನೋಡಿದ್ರು ಕೂಡ ಅವ್ರನ್ನ ನಾವ್ ಏನ್ ಮಾಡ್ಬೇಕು, ಅವರೆಲ್ಲ ಪೂಜಾರ್ಹರು,
ಅರ್ಜುನ ಹೇಳ್ತಾನಲ್ವಾ ಗೀತೆಯಲ್ಲಿ, ಭೀಷ್ಮರಾಗ್ಲಿ ದ್ರೋಣರಾಗ್ಲಿ ಅವರೆಲ್ಲ ನನಗೆ ಪೂಜಾರ್ಹರು ಅಂತ ಹೇಗೆ ಅರ್ಜುನ ಹೇಳ್ತಾನೋ, ಆ ರೀತಿಯಲ್ಲಿ ಅಂಥ ಸಾಧುಗಳನ್ನ ನಾವು ಪೂಜೆ ಮಾಡ್ಬೇಕು. ಅಂಥವರನ್ನ ಈ ಈ ಅವರನ್ನು ಕೂಡ ನಾವು ಕೆಟ್ಟ ಮಾತುಗಳಿಂದ ನಿಂದಿಸ್ತೇವೆ. ಯಾವಾಗ ನಮಗೆ ಕೋಪ ಬಂದು ಅದು ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲದೆ ಇದ್ದಾಗ ಅಂಥ ಪಾಪಗಳು ಕೂಡ ನಮ್ಮಿಂದ ನಡೆಯುತ್ತೆ ಅಂತ ಹೇಳಿ ಇಲ್ಲಿ ಹನುಮಂತ ಹೇಳ್ತಾ ಇರೋಂಥ ಮಾತು. ಇದು ಯಾವ್ದಕ್ಕಾಗಿ ಹೇಳ್ತಾ ಇರೋದು ಅಂದ್ರೆ, ಹೀಗೆ ಲಂಕೆಯಲ್ಲಿ ಎಲ್ಲವನ್ನು ಸುಟ್ಟು ಬಂದ ಮೇಲೆ ಅಯ್ಯೋ ಸೀತಾಮಾತೆಯೂ ಕೂಡ ಅಲ್ಲೇ ಇದ್ದಾಳೆ, ಅವಳಿಗೆ ಏನಾಯ್ತೋ ಏನೋ ಅಂತ ಯೋಚನೆ ಬರುತ್ತಲ್ಲ ಹನುಮಂತನಿಗೆ. ಅದನ್ನ ಯೋಚಿಸ್ಕೊಂಡು ಒಂದು ಕೋಪ ಒಬ್ಬನಿಗೆ ಬಂದ್ರೆ, ಆ ಕೋಪ ಅವನ ಹತೋಟಿಯಲ್ಲಿ ಇಲ್ಲ ಅಂತ ಅಂದ್ರೆ ಅವನು ಏನ್ ಮಾಡ್ಬೋದು ಅನ್ನೋದಕ್ಕೆ ಹನುಮಂತ ಈ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಕೋಪವಾಗ್ಲಿ, ಅದಲ್ಲದೆ ಈ ಸಂತೋಷವಾದ್ರೂ ಕೂಡ ಅಷ್ಟೇ. ಸಂತೋಷವಾದ್ರೂ ಕೂಡ ಹನುಮಂತನ ಮತ್ತೊಂದು ಸಂಭವವನ್ನ ನೋಡಿದ್ರೆ, ಹನುಮಂತ ಮೊದಲು ಇದೇ ಸುಂದರ ಕಾಂಡದಲ್ಲಿ ಲಂಕೆಗೆ ಬರ್ತಾನೆ ಸೀತಾಮಾತೆಯನ್ನ ಹುಡುಕೋದಕ್ಕೋಸ್ಕರ. ಆಗ ಎಲ್ಲೆಲ್ಲೂ ಸೀತಾಮಾತೆಯನ್ನ ಹುಡುಕ್ತಾನೆ. ಎಲ್ಲೆಲ್ಲೂ ಅಂದ್ರೆ ಆವಾಗ್ಲೇ ಹನುಮಂತ ಈ ವಿಭೀಷಣನ ಮನೆಯನ್ನ ನೋಡೋದು, ಅಲ್ಲಿರುವಂತಹ ಪ್ರತಿಯೊಂದು ಮನೆಗಳು ಎಲ್ಲಾ ಕಡೆ ಸೀತಾಮಾತೆಯನ್ನು ಹುಡುಕ್ತಾನೆ, ಎಲ್ಲೂ ಸಿಗಲ್ಲ. ಆವಾಗ ಹನುಮಂತನಿಗೆ ಒಂದು ಜಾಗ ಸಿಗತ್ತೆ. ಅದು ಯಾವುದು ಅಂತ ಅಂದ್ರೆ, ರಾವಣನ ಅಂತಃಪುರ, ಅವನ ಒಂದು ಪ್ರೈವೇಟ್ ಬೆಡ್ರೂಮ್. ಅಲ್ಲಿಗೆ ಈ ಹನುಮಂತ ಹೋಗ್ತಾನೆ. ಅಲ್ಲಿ ಹೋದಾದ್ಮೇಲೆ ರಾವಣನ ಪಕ್ಕ ಮಲಗಿರುವಂತಹ ಸ್ತ್ರೀಯನ್ನ ನೋಡಿ ಹನುಮಂತ ಇದು ಸೀತಾಮಾತೆ ಇರ್ಬೋದಲ್ಲ ಅಂತ, ಸೀತಾಮಾತೆ ಸಿಕ್ಬಿಟ್ಲಲ್ಲ ಅಂತ ಹೇಳಿ ಹರ್ಷ ಪಡ್ತಾನೆ. ಹರ್ಷಪಟ್ಟು ಏನ್ ಮಾಡ್ತಾನೆ ಅಂತ ಅಂದ್ರೆ, ತನ್ನ ಬಾಲಕ್ಕೆ ಮುತ್ತನ್ನ ಕೊಟ್ಟು ಮತ್ತೆ ಪಕ್ಕದಲ್ಲೇ ಇರುವಂತಹ ಕಂಬದಲ್ಲಿ ಮೇಲೆ ಹತ್ತಿ ಇಳಿದು ಚಪ್ಪಾಳೆಯನ್ನ ಹೊಡೆದು ಆನಂದದಲ್ಲಿ ಹಾಗೆ ಕುಣಿದಾಡ್ತಾನೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅಂದ್ರೆ ವಾನರವು ಈ ಹನುಮಂತ ವಾನರ ಹೌದು, ತನ್ನ ನಿಜವಾದ ಪ್ರಕೃತಿಯನ್ನ, ತನ್ನ ನಿಜವಾದ ಬುದ್ಧಿಯನ್ನ ಇಲ್ಲಿ ತೋರಿಸ್ತಾ ಇದ್ದಾನೆ ಅಂತ ವಾಲ್ಮೀಕಿಗಳು ಇಲ್ಲಿ ಹೇಳ್ತಾರೆ. ಅಂದ್ರೆ ಏನು, ಹನುಮಂತ ನವವ್ಯಾಕರಣ ಪಂಡಿತ, ಅದ್ ನಮ್ಗೆ ಗೊತ್ತು ಅಲ್ವಾ. ಹೀಗಿರುವಂತಹ ಹನುಮಂತ, ಅಷ್ಟೆಲ್ಲಾ ತಿಳ್ಕೊಂಡಿರುವಂತಹ ಹನುಮಂತ ರಾವಣನ ಪಕ್ಕ ಇರುವಂತಹ ಸ್ತ್ರೀಯನ್ನ ನೋಡಿ ಅಯ್ಯೋ ಸೀತಾದೇವಿ ಸಿಕ್ಬಿಡ್ಲು ಅಂತ ಈ ರೀತಿ ವಾನರದ ವರ್ತನೆ ಮಾಡುವಂತದ್ದು ಹೇಗಿದೆ ಅಂದ್ರೆ, ಸಂತೋಷದಲ್ಲೂ ಕೂಡ ನಾನ್ ನೆನ್ನೆನೆ ಹೇಳಿದೆ ನಿಮ್ಗೆ, ಎಕ್ಸೈಟ್ಮೆಂಟ್ ಅನ್ನುವಂಥದ್ದು ಬಹಳಷ್ಟು ಫೀಲಿಂಗ್ಸ್ ಜೊತೆ ಬರುತ್ತೆ. ಅದು ದುಃಖದಲ್ಲಿ ಬರ್ಬೋದು, ಕೋಪದಲ್ಲಿ ಬರ್ಬೋದು, ಸಂತೋಷದಲ್ಲಿ ಬರ್ಬೋದು. ಆದ್ರೆ ಈ ಒಂದು ಎಕ್ಸೈಟ್ಮೆಂಟ್ ಇದ್ದಾಗ ಅದರ ಒಂದು ಅದನ್ನ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂತ ಅಂದ್ರೆ, ಅಂತ ಒಂದು ಸಮಯದಲ್ಲಿ ಈ ರೀತಿಯಾದ ಅಪಾಯಗಳು ಉಂಟಾಗತ್ತೆ. ನಾವೀಗ ನೋಡಿದ ಹಾಗೆ ಹೇಗೆ ಹನುಮಂತ ಕುಣಿದಾಡಿ ಆನಂದ ಪಟ್ಟು ಸೀತೆ ಸಿಕ್ಬಿಟ್ಲು ಅಂತ ಹೇಳಿ ಎಲ್ಲಾ ಮಾಡಿದ್ನಲ್ಲ, ಅದಾದ್ಮೇಲೆ ಇದು ಹನುಮಂತನಿಗೆ ಹೊಳೆಯುತ್ತೆ ತನಗ್ ತಾನಾಗೆ, ಇನ್ನು ನಾನ್ ಮಾಡಿದ್ ಸರಿನಾ, ಇದು ಹೊಳೆಯೋದಕ್ಕೆ ಏನ್ ಕಾರಣ ಅಂತ ಅಂದ್ರೆ, ಅಗೈನ್ ನವ ವ್ಯಾಕರಣ ಪಂಡಿತ ಹನುಮಂತ ಅಂತ ಒಂದು ಬುದ್ಧಿವಂತ, ಹೀಗಿರೋದ್ರಿಂದೇ ಹೊಳಿತು, ಇಲ್ದಾರೆ ನಮ್ಮಂತವ್ರಾಗಿದ್ರೆ ಹೊಳಿತಾ ಇರಲಿಲ್ಲ. ಸೊ ಹೀಗೆ ಹನುಮಂತನಿಗೆ ಅದು ಹೊಳೆಯುತ್ತೆ. ಇದು ರಾವಣನ ಪಕ್ಕ ಮಲಗಿರುವಂತಹ ಸ್ತ್ರೀ ಸೀತೆಯಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಸೀತೆಯ ಬಗ್ಗೆ ನಾನು ಬಹಳಷ್ಟು ಶ್ರೀರಾಮನಿಂದ ಈಗಾಗ್ಲೇ ಕೇಳಾಗಿದೆ. ಸೀತೆ ಹೀಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹನುಮಂತನಿಗೆ ಹೊಳೆಯುತ್ತೆ. ಅದಾದ ಕೂಡಲೇ ಹನುಮಂತ ತನ್ನ ಒಂದು ಸಂತೋಷವನ್ನ ಕಂಟ್ರೋಲ್ ಮಾಡ್ಕೊಂಡು ಮುಂದಕ್ಕೆ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಈ ಒಂದು ಸಂಭವನ ನಾನು ಏನಕ್ಕೆ ಹೇಳಿದ್ದು ಅಂತ ಅಂದ್ರೆ, ಈಗಾಗ್ಲೇ ಬೆಂಕಿ ಹಚ್ಚಿದ ಸಂದರ್ಭದಲ್ಲಿ ನೋಡಿದ್ರೆ ಅಲ್ಲಿ ಕೋಪದಲ್ಲಿದ್ದಂತಹ ಹನುಮಂತ, ಇಲ್ಲಿ ಹನುಮಂತ ಸಂತೋಷದಲ್ಲಿದ್ದ. ಎರಡೂ ಸಂದರ್ಭಗಳಲ್ಲೂ ನಾವು ನೋಡುವಂಥದ್ದು ಏನು ಅಂತ ಅಂದ್ರೆ, ಹನುಮಂತನ ಸಂತೋಷವಾಗ್ಲಿ ಕೋಪವಾಗ್ಲಿ ತನ್ನ ಕಂಟ್ರೋಲ್ ನಲ್ಲಿ ಇಲ್ದೇ ಇದ್ದಾಗ ಹನುಮಂತ ಏನ್ ಮಾಡ್ದ ಅಂತ ಅಂದ್ರೆ, ತಾನು ಮಾಡುವಂತಹ ಕೆಲಸಗಳು ಹೇಗೆ ತಪ್ಪಾಗಿ ಹೋಗುತ್ತವೆ ಮತ್ತು ಕೆಲವೊಂದು ಬಾರಿ ಅದು ಹೇಗೆ ಪಾಪವನ್ನು ಕೂಡ ಉಂಟು ಮಾಡುತ್ತೆ ಅನ್ನೋದನ್ನ ನಾವು ಈ ಒಂದು ಸನ್ನಿವೇಶಗಳಿಂದ ತಿಳ್ಕೋಬಹುದು. ಆ ರೀತಿಯಲ್ಲಿ ನಾವು ಈ ಸನ್ನಿವೇಶಗಳನ್ನೆಲ್ಲ ಏನಕ್ಕೆ ನೋಡಿದ್ವಿ ಅಂತ ಅಂದ್ರೆ, ಇಲ್ಲಿ ವಿಭೀಷಣನ ಶರಣಾಗತಿ ನಡೀತಾ ಇದೆ. ಅಂದ್ರೆ ವಿಭೀಷಣ ಬಂದು ನಾನಿಲ್ಲಿ ಬಂದಿದ್ದೀನಿ, ನನ್ನನ್ನು ಕರ್ಕೊಂಡು ಹೋಗಿ ಶ್ರೀರಾಮನ ಹತ್ರ ಅಂತ ಹೇಳಿ ಆ ವಾನರರ ಬಳಿ ಹೇಳಿದಾಗ, ಆ ವಾನರರು ಇನ್ನೇನು ಶ್ರೀರಾಮನ ಬಳಿ ಕರ್ಕೊಂಡು ಹೋಗ್ಬೇಕು ಅಂತ ಸಮಯದಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ನಡೆದಾಗ ಇಲ್ಲಿ ವಾನರರು ಹೀಗೆ ತಮ್ಮ ಒಂದು ಎಕ್ಸೈಟ್ಮೆಂಟ್ ನಲ್ಲಿ, ಇಲ್ಲಿ ವಾನರರು ಕೂಡ ಎಕ್ಸೈಟ್ಮೆಂಟ್ ನಲ್ಲೇ ಇದ್ದಾರೆ. ಅವರು ಕೂಡ ನಾನು ಅನ್ಕೊಂಡಿದ್ದೀನಿ ಈಗ್ಲೇ ಹೇಳಿ ಮುಗಿಸ್ಬೇಕು ಅಂತ ಕುಣಿದಾಡ್ಕೊಂಡು ಇಲ್ಲಿ ರಾಮನ ಬಳಿ ಆಕ್ಷೇಪಗಳನ್ನ ಇಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರು ಯಾವ ರೀತಿ ಎಕ್ಸೈಟ್ಮೆಂಟ್ ನಲ್ಲಿ ಇದಾರೋ
ಅವ್ರು ನಾನು ಹೇಳಿದ ಕೆಲಸವನ್ನ ಮಾಡಿಬಿಡ್ಬೇಕು ಅಂತ ಹೇಗೆ ಇದಾರೋ ಅದೇ ರೀತಿ ನಾವಿಲ್ಲಿ ಹನುಮಂತನ ಸಂಭವಗಳಲ್ಲೂ ಕೂಡ ನೋಡ್ಬೋದು. ಹನುಮಂತನ ಸಂಭವಗಳಲ್ಲೂ ಹೇಗೆ ಹನುಮಂತ ತನ್ನ ಒಂದು ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ, ಭಾವಗಳನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಈ ಸಂಭವಗಳ ಹನುಮಂತನ ಸಂಭವಗಳು ನಾನು ಹೇಳಿದ್ದಕ್ಕೆ ಕಾರಣ ಅದೇನೆ. ಇದಕ್ಕೂ ಅದಕ್ಕೂ ಹೋಲಿಸಿದ್ರೆ ಎರಡು ಒಂದೇನೆ. ಅಂದ್ರೆ ಭಾವೋದ್ವೇಗದಲ್ಲಿ ನಾವು ಏನೇನೋ ಮಾಡ್ತೀವಿ. ಆ ರೀತಿಯಲ್ಲಿ ಈಗ ನಾವು ಮತ್ತೆ ವಿಭೀಷಣ ಶರಣಾಗತಿ ಒಳಗೆ ಬಂದ್ರೆ, ಅಭಯ ಪ್ರದಾನ ಸಾರದ ಒಳಗೆ ಬಂದ್ರೆ, ಅದರಲ್ಲಿ ಈಗ ಎಲ್ಲರ ಅಬ್ಜೆಕ್ಷನ್ಸ್ ಮುಗೀತು. ಎಲ್ರು ಮೀಟಿಂಗ್ ನಲ್ಲಿ ವಾನರರು ಎಲ್ರು ಅಬ್ಜೆಕ್ಷನ್ ಮಾಡಿ ಮುಗಿಸಿದ್ರು. ಅದಾದ ಕೂಡಲೇ ಈಗ ಎಲ್ರು ಮುಗೀತಾ, ನಿಮ್ದೆಲ್ಲರದು ಮಾತಾಡಾಯ್ತಾ ಅಂತ ಹೇಳಿ ಒಂದು ನೋಟವನ್ನ ಶ್ರೀರಾಮ ಬೀರ್ತಾನೆ ಎಲ್ಲ ವಾನರರ ಕಡೆಗೆ. ಹೀಗೆ ಒಂದು ನೋಟವನ್ನ ಬೀರಿ ನಂತರ ನಾವಿವತ್ತು ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಒಬ್ಬ ನಾಯಕ ನಟನ ಒಂದು ಪ್ರವೇಶ, ಆ ರೀತಿಯಾದ ಪ್ರವೇಶ ಅಲ್ಲ ಇಲ್ಲಿ ನಮ್ಮ ನಾಯಕ ನಟಂದು. ಯಾಕೆ ಅಂತ ಅಂದ್ರೆ ಇವತ್ತು ಒಬ್ಬ ನಾಯಕ ನಟನ್ ನೋಡ್ತೀವಿ ಅಂತ ಅಂದ್ರೆ ಅದಕ್ಕೆ ದೊಡ್ಡದಂತಹ ಒಂದು BGM ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ಅವನು ಒಂದು ಕಡೆಯಿಂದ ನಡ್ಕೊಂಡ್ ಬರ್ತಾನೆ, ಇಲ್ದೆ ಹೋದ್ರೆ ಅವನು ಬಂದು ಕಾರ್ನಲ್ಲಿ ಎಳಿತಾನೆ, ಇಲ್ದೆ ಹೋದ್ರೆ ಒಂದು ಫೈಟ್ ನಡೆಯುತ್ತೆ, ಆ ಫೈಟ್ ಇಂದಾನೆ ಆ ನಾಯಕ ನಟನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೀಗೆಲ್ಲ ನೋಡ್ತೀವಿ. ಆದ್ರೆ ನಮ್ಮ ಶ್ರೀರಾಮ ಇಂಟ್ರೊಡಕ್ಷನ್ ಅತ್ಯಂತ ಹಂಬಲ್ ಆದಂತಹ ಒಂದು ಇಂಟ್ರೊಡಕ್ಷನ್. ಆ ರೀತಿಯಲ್ಲಿ ಎಷ್ಟು ವಿನಯವಾಗಿ ಇಲ್ಲಿ ಶ್ರೀರಾಮನು ತನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೋಬಹುದು, ಅಷ್ಟು ವಿನಯವಾಗಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಅದು ಇಲ್ಲಿ ನಾವು ನೋಡಿದ್ರೆ, ಮಮಾಪಿತು ವಿವಕ್ಷಾಸ್ತಿ ಕಾಚಿತ್ ಪ್ರತಿ ವಿಭೀಷಣಂ ಶ್ರೋತುಮಿಚ್ಛಾಮಿ ತತ್ಸರ್ವಂ ಭವದ್ಭಿಶ್ರೇಯಸಿ ಸ್ಥಿತೈ ಅಂತ ಹೇಳಿ ಇಲ್ಲಿ ಶ್ರೀರಾಮನು ತನ್ನ ಮಾತುಗಳನ್ನ ಆರಂಭ ಮಾಡ್ತಾನೆ. ಇಲ್ಲಿ ಏನು ಶ್ರೀರಾಮನು ತನ್ನ ಮಾತುಗಳಿಂದ ಏನನ್ನ ಆರಂಭ ಮಾಡ್ತಾನೆ ಅಂತ ಅಂದ್ರೆ, ನಾನ್ ನಿಮ್ಗೆ ಮೊದಲೇ ಹೇಳ್ದಾಗೆ ಅತ್ಯಂತ ಹಂಬಲಾದಂತಹ ಒಂದು ಎಂಟ್ರಿ ಶ್ರೀರಾಮಂದು. ನಮ್ಮ ಇವತ್ತಿನ ಸಿನಿಮಾ ನಾಯಕರಂತೆ ಅಲ್ಲ. ಇಲ್ಲಿ ಮಮಾಪಿಚು ವಿವಕ್ಷಾಸ್ತಿ ಕಾಚಿತ್ ಪ್ರತಿ ವಿಭೀಷಣಂ ಅಂದ್ರೆ, ನೀವೆಲ್ಲ ಮಾತನಾಡಿ ಮುಗಿಸಿದ್ರಿ ಅಲ್ವಾ, ನನ್ಗೂ ಸ್ವಲ್ಪ ಏನೋ ಮಾತನಾಡೋದಿದೆ ವಿಭೀಷಣನ್ ಬಗ್ಗೆ, ನಾನು ಮಾತನಾಡ್ಬೋದಾ ಅಂತ ಹೇಳಿ ಅಲ್ಲಿ ವಾನರರ ಬಳಿ ಪರ್ಮಿಷನ್ ಕೇಳ್ತಾ ಶ್ರೀರಾಮ. ಶ್ರೀರಾಮನಿಗೆ ಪರ್ಮಿಷನ್ ಕೇಳುವಂತಹ ನೆಸಿಟಿ ಇದೆಯಾ, ಅವಶ್ಯಕತೆ ಇದೆಯಾ? ಕೇಳ್ಬೇಕಾಗಿಲ್ಲ. ಅದು ಒಂದು. ಎರಡನೇದು, ಶ್ರೀರಾಮನು ಇಷ್ಟೊತ್ತು ಅವರಿಗೆ ಮಾತನಾಡೋದಕ್ ಬಿಟ್ಟು ಅವರ ಮಾತುಗಳನ್ನೆಲ್ಲ ಕೇಳಿದ್ನಲ್ಲ, ಅದರ ಅವಶ್ಯಕತೆ ಇದೆಯಾ? ವಾನರರ ಮಾತುಗಳನ್ನ ಕೇಳಬೇಕು ಅನ್ನೋದು ಶ್ರೀರಾಮನಿಗೆ ಅವಶ್ಯಕತೆ ಇದೆಯಾ? ಇಲ್ಲ. ಆದ್ರೂ ಕೂಡ ವಾನರರ ಮಾತುಗಳನ್ನೆಲ್ಲ ಶ್ರೀರಾಮ ಸಂಪೂರ್ಣವಾಗಿ ಕೇಳಿಸ್ಕೊಂಡ. ಅವರೆಲ್ಲ ಮುಗಿಸಿದ್ಮೇಲೆ ನಾನು ಕೂಡ ವಿಭೀಷಣನ್ ಬಗ್ಗೆ 2 ಮಾತುಗಳನ್ನ ಆಡ್ಬೋದಾ, ಅದನ್ನ ನಾನು ಮಾತುಗಳನ್ನ ಆಡ್ಬೋದಾ ಅಂತ ಹೇಳಿ ಇಲ್ಲಿ ಅನುಮತಿ ಕೇಳ್ತಾನೆ. ಆ ರೀತಿಯಲ್ಲಿ ಅದನ್ನ ಹೇಳಿ ಮತ್ತೊಂದು ಒಂದು ಏನಂತಾರೆ, ರಾಮನ ಬಾಣದಂತೆಯೇ ಮತ್ತೊಂದು ಮಾತನ್ನ ಕೂಡ ಇಲ್ಲಿ ಶ್ರೀರಾಮನು ಹೇಳ್ತಾನೆ. ಅದೇನಂದ್ರೆ, ಶ್ರೋತುಮಿಚ್ಛಾಮಿ ತತ್ಸರ್ವಂ ಭವದ್ಭಿಶ್ರೇಯಸಿ ಸ್ಥಿತೈ. ಇಲ್ಲಿ ಶ್ರೀರಾಮ, ನಾನ್ ಮಾತನಾಡ್ತೀನಿ, ಆ ಮಾತು ನಾನು ಯಾವ್ದಕ್ಕೆ ಆಡ್ತಾ ಇದ್ದೀನಿ ಗೊತ್ತಾ? ನಾನು ಆಡುವಂತಹ ಮಾತುಗಳು ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಒಂದು ಹಿತಕ್ಕಾಗಿ, ನಿಮ್ಮ ಬೆನಿಫಿಟ್ಗಾಗಿಯೇ ನಾನು ಮಾತನಾಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೀರಾಮ ಹೇಳಿದ ಕೂಡಲೇ, ಇವು ನಮ್ಮ ಬೆನಿಫಿಟ್ಗೆ ಏನೋ ಹೇಳ್ತಾ ಇದ್ದಾರೆ ಶ್ರೀರಾಮ ಅಂತ ಹೇಳಿ ಅಲ್ಲಿದ್ದಂತಹ ವಾನರಗಳು ಎಲ್ಲರೂ ಅಲ್ಲೇ ಗಪ್ಚಿಪ್ ಅಷ್ಟೇ, ಎಲ್ಲರೂ ಅಲ್ಲೇ ಸೈಲೆಂಟ್, ಯಾರು ಏನು ಮಾತಾಡ್ಲಿಲ್ಲ. ಆ ರೀತಿಯಲ್ಲಿ ಶ್ರೀರಾಮ ಮಾತನಾಡಿದ್ದು ಹೆಚ್ಚಿನ ವಿಷಯಗಳು ಅಲ್ಲ, ಆದ್ರೆ ಮಾತನಾಡ್ಬೇಕಾದ್ರೆ ಏನ್ ಮಾತನಾಡಿದ್ರೆ ಕಾರ್ಯ ಸಾಧನವಾಗುತ್ತೆ, ಮುಂದೆ ಇರೋರು ಹೇಗೆ ಸೈಲೆಂಟ್ ಆಗ್ತಾರೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು ಶ್ರೀರಾಮ ಈ ಮಾತನ್ನ ಹೇಳ್ತಾನೆ. ಅದಾದ ಮೇಲೆ ಅವರು ಹೇಳಿದಂತಹ ಒಂದೊಂದು ಆಕ್ಷೇಪಗಳಿಗೂ ಇಲ್ಲಿ ಶ್ರೀರಾಮ ತನ್ನ ವಿರೋಧಗಳನ್ನ ಮುಂದಿಡ್ತಾ ಹೋಗ್ತಾನೆ. ಅದರ ಪ್ರಕಾರ, ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದ್ ಅಗರ್ಹಿತಂ ಅಂತ ಹೇಳಿ ಇಲ್ಲಿ ಶ್ರೀರಾಮ ತನ್ನ ಒಂದು ಬಂದಿದ್ದಂತಹ ಅಬ್ಜೆಕ್ಷನ್ ಗಳಿಗೆ ತನ್ನ ಒಂದು ಪಾಯಿಂಟ್ ಅನ್ನ ಮುಂದೆ ಇಡ್ತಾನೆ. ಸೊ ಈಗ ನಾವು ಆಫೀಸ್ ನಲ್ಲಿ ಒಂದು ಮೀಟಿಂಗು ಅಥವಾ ನಾವು ಒಂದು ಈಗ ನೋಡುವಂತಹ ದೂರದರ್ಶನಗಳಲ್ಲಾಗಿರ್ಬೋದು, ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲೋ ಒಂದು ಚರ್ಚೆಗೆ ಹೋಗ್ತೀವಿ ಅಂತ ಅಂದ್ರೆ, ಯಾರೋ ಒಂದಷ್ಟು ಜನ ಮಾತನಾಡ್ತಾ ಇದಾರೆ ಅಂತ ಅಂದ್ರೆ, ಬೇರೆಯವ್ರು ಮಾತನಾಡ್ತಾ ಇದಾರೆ ಅಂದ್ರೆ
ನಾವು ಮಾತನಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಳ್ತೀವಿ ಅಂತಂದ್ರೆ ಅದನ್ನೆಲ್ಲ ನಾವು ನೋಟ್ ಮಾಡ್ಕೊಳ್ಳುವಂಥದ್ದು ಅತ್ಯಂತ ಉತ್ತಮವಾದ ಒಂದು ಅಭ್ಯಾಸ. ಯಾಕೆ ಅಂತಂದ್ರೆ ಇದಕ್ಕೆ ಏನಾದ್ರೂ ನಾವು ಅಬ್ಜೆಕ್ಟ್ ಮಾಡ್ಬೇಕಾ ಅಥವಾ ಆಡ್ ಮಾಡಿ ಹೇಳ್ಬೇಕಾ ಅಂತಂದ್ರೆ ಈ ಪಾಯಿಂಟ್ಸ್ ಅನ್ನ ನೋಡ್ಕೊಂಡು ನಾವು ಆಡ್ ಮಾಡಿ ಹೇಳ್ಬೋದು. ಇಲ್ಲಿ ಶ್ರೀರಾಮ ಮಾಡಿದ್ ಕೂಡ ಅದೇನೆ, ಅಂದ್ರೆ ನೋಟ್ ಮಾಡ್ಕೊಂಡ ಅಂತ ಅಲ್ಲ, ಶ್ರೀರಾಮನಿಗೆ ತನ್ನ ತಲೆಯಲ್ಲಿ ಎಲ್ಲಾ ಅಬ್ಜೆಕ್ಷನ್ಸ್ ಕೂಡ ಇತ್ತು. ಅದರಿಂದಲೇ ಒಂದೊಂದಕ್ಕೂ ಸರಿಯಾದಂತಹ ವಿರೋಧಗಳನ್ನ ಶ್ರೀರಾಮ ಕೊಡೋದಕ್ಕೆ ಸಾಧ್ಯವಾಯಿತು. ಒಂದೊಂದು ಅಬ್ಜೆಕ್ಷನ್ಸ್ಗೂ ಈ ರೀತಿ ವಿರೋಧ ಕೊಡಬೇಕು ಅಂತ ಅಂದ್ರೆ ನಾವು ಮತ್ತೊಬ್ರು ಮಾತನಾಡ್ಬೇಕಾದ್ರೆ ಸರಿಯಾಗಿ ಕೇಳಿಸ್ಕೋಬೇಕು. ಅದಲ್ಲದೆ ಅದನ್ನ ನಾವು ನೋಟ್ ಮಾಡಿ ಇಟ್ಕೋಬೇಕು ಇನ್ ಕೇಸ್ ನಮ್ಗೆ ನೆನ್ಪಿರಲ್ಲ ಅಂದ್ರೆ. ಆ ರೀತಿಯಲ್ಲಿ ಇಲ್ಲಿ ಶ್ರೀರಾಮ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಮಿತ್ರಭಾವೇನ ಸಂಪ್ರಾಪ್ತಂ, ಯಾರೋ ಒಬ್ರು ಸುಮ್ನೆ ಬಂದು ನಾನ್ ನಿನ್ ಫ್ರೆಂಡ್ ಅಪ್ಪ, ನಾನ್ ನಿನ್ ಸ್ನೇಹಿತ, ನೆನ್ಪಿದ್ಯಾ ನಿನ್ಗೆ ಅಂತ ಹೇಳಿದ್ರೇನೆ ಸಾಕು, ಅಂಥವ್ರನ್ನೇ ನಾನ್ ಬಿಡೋದಿಲ್ಲ. ಇದು ಯಾರಿಗೆ ಹೇಳ್ತಾ ಇರೋದು ಗೊತ್ತಾಯ್ತಾ ಮಾತು? ಸುಗ್ರೀವ ಹೇಗ್ ಬಂದ ಶ್ರೀರಾಮನ ಹತ್ರ? ಸುಗ್ರೀವ ಬಂದು ಹೀಗೆ ಕೈ ಕುಲುಕ್ತಾನೆ, ನನಗೆ ಸ್ವಲ್ಪ ಸಹಾಯ ಆಗ್ಬೇಕು ನಿನ್ನಿಂದ. ಅದೇನು ಅಂದ್ರೆ ನನ್ನ ಹೆಂಡತಿಯನ್ನು, ರಾಜ್ಯವನ್ನ ನನ್ನ ಅಣ್ಣನಾದ ವಾಲಿ ಅಪಹರಿಸ್ಬಿಟ್ಟಿದ್ದಾನೆ, ನನಗ್ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಹೇಳಿ ಈ ಒಂದು ಟೋನ್ ನಲ್ಲಿ, ಈ ಒಂದು ಭಾವದಲ್ಲಿ ಸುಗ್ರೀವ ಕೇಳಿದ್ದು ಶ್ರೀರಾಮನನ್ನ. ಸೊ ಸುಗ್ರೀವ ಹೇಗೆ ಬಂದ? ಮಿತ್ರನಂತೆ ಬಂದ. ಕರೆಕ್ಟಾ? ಅದೇ ರೀತಿಯಲ್ಲಿ ಓ ಸುಗ್ರೀವ, ಮಿತ್ರನಂತೆ ಬಂದಂತಹ ನಿನ್ನನ್ನೇ ನಾನು ಕೈ ಬಿಟ್ಟಿಲ್ಲ, ಇವನು ನಾನ್ ನಿನ್ನಲ್ಲಿ ಶರಣಾಗತಿ ಮಾಡ್ಬೇಕು ಅಂತಾನೆ ಬಂದಿದ್ದೀನಿ, ಅಂಥವನನ್ನ ನಾನು ಕೈ ಬಿಟ್ಬಿಡ್ತೀನಾ ಅಂತ ಹೇಳಿ ಇಲ್ಲಿ ಶ್ರೀರಾಮ ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ ಅಂತ ಹೇಳಿ ಇಲ್ಲಿ ಶ್ರೀರಾಮ ಅದನ್ನ ತೋರಿಸ್ತಾ ಇದ್ದಾನೆ. ಹಾಗೆ ಇರ್ಲಿ, ಅವನು ಮಿತ್ರನಾಗ್ ಸುಮ್ನೆ ನಾಟಕ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅಂತಾನೆ ಅನ್ಕೋಣ, ಅವನ ಒಂದು ಪ್ರಿಟೆನ್ಷನ್ ಇದು ಅಂತಾನೆ ಅನ್ಕೋಣ. ಅವ್ನು ನಿಜವಾಗ್ಲೂ ಹಾಗಿಲ್ಲ, ಆದ್ರೆ ಅವನು ಫ್ರೆಂಡ್ ಅಂತೆ ನಾಟಕ ಮಾಡ್ತಾ ಇದ್ದಾನೆ ಅಂತಾನೆ ಅನ್ಕೋಣ. ಆದ್ರೂ ಸಹ ಅವನ್ ಹಾಗೆ ನಾಟಕ ಮಾಡ್ತಿದ್ರೂ ಸಹ ನಾನು ಅವನನ್ನ ನನ್ನ ಕಡೆಗೆ ಸೇರಿಸ್ಕೊಳ್ತೀನಿ. ಯಾಕೆ ಅಂತ ಅಂದ್ರೆ, ಹೀಗೆ ನಾನು ಅವನನ್ನ ಇವತ್ತು ಸೇರಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ನಾಳೆ ಬಹಳಷ್ಟು ದೊಡ್ಡವರು, ವ್ಯಾಸರು, ವಸಿಷ್ಠರು, ಇಂಥ ದೊಡ್ಡವರಿಗೆಲ್ಲ ನನ್ನಿಂದ ಒಂದು ಕೆಟ್ಟ ಹೆಸರು. ನಾಳೆ ಬೇರೆಯವರು ಕೇಳ್ತಾರೆ, ಶ್ರೀರಾಮ ಈ ರೀತಿಯಲ್ಲಿ ವಿಭೀಷಣ ಬಂದು ನಿನ್ನಲ್ಲಿ ಶರಣಾದ್ನಲ್ಲ, ಅವತ್ ಯಾಕೆ ನೀನು ಆ ವಿಭೀಷಣನ್ನ ಒಪ್ಕೊಳ್ಳಿಲ್ಲ? ನೀನು ಎಂಥವ್ರ ಹತ್ರ ನೀವು ವಿಷಯಗಳನ್ನ ತಿಳ್ಕೊಂಡಿದ್ಯಾ? ವಸಿಷ್ಠಾದಿಗಳು, ಆ ವಿಶ್ವಾಮಿತ್ರರು, ಇಂಥವರ ಮಹಾಜ್ಞಾನಿಗಳನ್ನ ತಿಳ್ಕೊಂಡಿದ್ಯಾ? ಇಷ್ಟೆಲ್ಲ ಅಂಥವರಿಂದ ಜ್ಞಾನವನ್ನ ಪಡೆದು ಏನ್ ಪ್ರಯೋಜನ ವಿಭೀಷಣನ್ ನಿನ್ನ ಕಡೆಯಲ್ಲಿ ಸೇರಿಸ್ಕೊಳ್ದೆ ಹೋದ್ರೆ ಅಂತ ಹೇಳಿ ಬೇರೆಯವರು, ಲೋಕವೆಲ್ಲವೂ ನನ್ನನ್ನ ತೆಗಳ್ತಾರೆ ನನ್ನ. ಆ ರೀತಿ ಇರ್ಬೇಕಾದ್ರೆ ನಾನು ಹೀಗೆ ವಿಭೀಷಣನ್ನ ಒಪ್ಕೊಳ್ದೆ ಇರುವಂತದ್ದು ಖಂಡಿತ ಸರಿ ಅಲ್ಲ ಅಂತ ಹೇಳಿ ಇಲ್ಲಿ ಒಂದು ಆ ವಾನರರಿಂದ ಬಂದಂತಹ ಅಬ್ಜೆಕ್ಷನ್ಗೆ ವಿರೋಧವನ್ನ ಶ್ರೀರಾಮ ಕೊಡ್ತಾ ಇದ್ದಾನೆ. ಇದರ ನಂತರ ಅವನು ನಮ್ಗೇನಾದ್ರೂ ಮಾಡ್ಬಿಡ್ಬೋದಲ್ಲ ಅಂತ ಒಂದು ಅಬ್ಜೆಕ್ಷನ್ ಬಂದಿತ್ತಲ್ಲ ವಾನರರಿಂದ, ಆ ಒಂದು ಅಬ್ಜೆಕ್ಷನ್ಗೂ ಕೂಡ ಇಲ್ಲಿ ಶ್ರೀರಾಮ ಉತ್ತರ ಹೇಳ್ತಾ ಇದ್ದಾನೆ. ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂ ಚೈವ ರಾಕ್ಷಸಾನ್ ಅಂಗುಲ್ಯಗ್ರೇಣ ತಾನ್ ಹನ್ಯಾಂ ಇಚ್ಛನ್ ಹರಿಗಣೇಶ್ವರ. ಇದು ಸುಗ್ರೀವನಿಗೆ ಹೇಳ್ತಾ ಇರುವಂತ ಮಾತು. ಇಲ್ಲಿ ಶ್ರೀರಾಮ ಸುಗ್ರೀವನಿಗೆ ಏನ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಏನಾದ್ರೂ ಮಾಡ್ಬಿಡ್ಬೋದು, ಶ್ರೀರಾಮನ್ಗೆ ಏನಾದ್ರೂ ಆಗ್ಬಿಡ್ಬೋದು ಅನ್ನೋ ಒಂದು ಭಯದಿಂದ ಸುಗ್ರೀವ ಎಲ್ಲ ಮಾತನಾಡಿದ್ನಲ್ಲ, ಅದಕ್ಕೆ ಉತ್ತರ ಇದು. ಪಿಶಾಚಾನ್, ದಾನವಾನ್, ಯಕ್ಷಾನ್, ಹೀಗೆ ಹಲವಾರು ಸ್ಪೀಶೀಸ್ ನಾವು ನೋಡುವಂತಹ, ಈಗ ನಾವು ಮನುಷ್ಯರು ಅನ್ನುವಂಥದ್ದು ಒಂದು ಸ್ಪೀಶಿ ಅಂತ ನಾವು ಹೇಗೆ ಹೇಳ್ತೀವಿ, ಮತ್ತೆ ಪ್ರಾಣಿಗಳಲ್ಲಿ ಈಗ ಬೆಕ್ಕು ಒಂದು ಸ್ಪೀಶಿ, ನಾಯಿ ಒಂದು ಸ್ಪೀಶಿ, ಈ ರೀತಿಯಾಗಿ ನಾವು ಹೇಗೆ ನೋಡ್ತೀವಿ, ಅದೇ ರೀತಿಯಲ್ಲಿ ಪಿಶಾಚರು, ದಾನವರು, ಯಕ್ಷರು, ಇವರೆಲ್ಲವೂ ಒಂದೊಂದು ಸ್ಪೀಶಿ ಇದನ್ನ ಹೇಳ್ಕೊಂಡು ಹೋಗ್ತಾನೆ. ಇದು ಯಾರೇ ಆಗಿರ್ಲಿ, ಅದಲ್ಲದೆ ರಾಕ್ಷಸರು ಕೂಡ ಆಗಿರ್ಲಿ, ಇವರೆಲ್ಲರನ್ನ ಅಂಗುಲ್ಯಗ್ರಹಣ ತಾನ್ ಹನ್ಯಾನ್, ನನ್ನ ಒಂದು ಅಂಗುಲ್ಯ, ನನ್ನ ಹೆಬ್ಬೆಟ್ಟೇನಿದೆ, ನನ್ನ ಹೆಬ್ಬೆಟ್ಟಿನ ಒಂದು ತುದಿಯಿಂದ ಅವರೆಲ್ಲರನ್ನು ನಾನು ಹಾಗೆ ಕೊಲ್ಲಬಲ್ಲೆ, ಅಷ್ಟು ಶಕ್ತಿ ನನಗಿದೆ, ನೀನು ನನಗೇನಾದ್ರೂ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ಬೇಡ ಸುಗ್ರೀವ ಅಂತ ಹೇಳಿ ಅಲ್ಲಿ ಸುಗ್ರೀವ ಹೇಳಿದಂತಹ ಒಂದು ಅಬ್ಜೆಕ್ಷನ್ಗೆ ಶ್ರೀರಾಮ ಕೊಡ್ತಾ ಇರುವಂತಹ ಒಂದು ವಿರೋಧದ ಪಾಯಿಂಟ್ ಇದು. ಅದೇ ರೀತಿ ಇಲ್ಲಿ ಶ್ರೀರಾಮ ಇವೆಲ್ಲ ಹೇಳ್ದ, ಕರೆಕ್ಟಾ? ಶ್ರೀರಾಮ ಹೇಳಿದನ್ನೆಲ್ಲ ಗಪ್ಚಿಪ್ ಅಂತ ಇದ್ದು ಎಲ್ಲಾ ವಾನರರು ಕೇಳಿಸ್ಕೊಂಡ್ರು. ಅದೇ ರೀತಿ ಶ್ರೀರಾಮನು ಕೂಡ ವಾನರರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ. ವಾನರರು ಯಾರು?
ವಾನರರು ಮೊದಲು ಶ್ರೀರಾಮನನ್ನ, ಈ ಸಂಭವ ನಡೆಯೋದಕ್ಕೆ ಮೊದಲು ಶ್ರೀರಾಮನನ್ನ ಸ್ತೋತ್ರ ಮಾಡಿರ್ತಾರೆ. ಏನಂತ? ತ್ವಂ ಹಿ ಸತ್ಯವ್ರತ ಶೂರ ಧಾರ್ಮಿಕೋ ದೃಢ ವಿಕ್ರಮ ಪರೀಕ್ಷಕಾರಿ ಸ್ಮೃತಿಮಾನ್ ನಿಸೃಷ್ಟಾತ್ಮ ಸುಹೃತ್ಸುಚ ಅಂತ ಹೇಳಿ ಇಲ್ಲಿ ಶ್ರೀರಾಮನನ್ನ ವಾನರರು ಸ್ತೋತ್ರ ಮಾಡ್ತಾರೆ. ನೀನೇ ಸತ್ಯವ್ರತ, ಅಂದ್ರೆ ನೀನು ಒಂದು ನೆನೆಸ್ಕೊಂಡ್ರೆ ಅದನ್ನ ಖಂಡಿತವಾಗಿ ಸಾಧಿಸ್ತೀಯ. ನೀನೇ ಧಾರ್ಮಿಕ, ನೀನೇ ಆ ಧರ್ಮದ ಮಾರ್ಗದಲ್ಲಿ ನಡೆಯುವವನು, ಧರ್ಮದ ಒಂದು ಎಂಡೋಮೆಂಟ್ ನೀನೆ, ಅಂದ್ರೆ ಎಂಬಾಡಿಮೆಂಟ್ ನೀನೆ ಅಂತ ಹೇಳಿ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ ವಾನರರು ಶ್ರೀರಾಮನನ್ನ. ಈ ರೀತಿಯಲ್ಲಿ ಸ್ತೋತ್ರ ಮಾಡಿದ ನಂತರ, ನೀನ್ ಯಾರು? ಪರೀಕ್ಷಕಾರಿ ಸ್ಮೃತಿಮಾನ್, ನೀನು ಒಂದೊಂದು ಕೆಲಸವನ್ನ ಮಾಡೋದಕ್ಕೂ ಮುಂಚೆ 108 ಸರಿ ನೀನು ಅದನ್ನ ಪರೀಕ್ಷೆ ಮಾಡ್ತೀಯ. ತದನಂತರವೇ ನೀನು ಡಿಸಿಷನ್ ತಗೊಳ್ಳೋದು. ಅಂದ್ರೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಇಲ್ಲಿ ವಾನರರು ಹೇಳ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಆದ ಪಾಯಿಂಟ್. ಡಿಸಿಷನ್ ಮೇಕಿಂಗ್ ಅಲ್ಲಿ ನಾನು ಮೊದಲು ಹೇಳಿದಂತಹ ಪಾಯಿಂಟ್ ಏನು ಅಂದ್ರೆ, ನಾವು ತಗೋಬೇಕಾದಂತಹ ನಿರ್ಧಾರವನ್ನ ಸರಿಯಾದ ಸಮಯದಲ್ಲಿ ತಗೋಬೇಕು, ಮತ್ತೆ ಸರಿಯಾದ ಜನರಿಗೆ ಅದು ಕನ್ವೆ ಆಗ್ಬೇಕು. ಯಾರಿಗೆ ಅದರಿಂದ ಉಪಯೋಗವೋ ಅವರಿಗೆ ಕನ್ವೆ ಆಗ್ಬೇಕು. ಅದು ಮಾತ್ರ ಅಲ್ಲ, ಆ ಒಂದು ಸರಿಯಾದ ಸಮಯದಲ್ಲಿ ತಗೊಳ್ಳೋದು ಹೇಗಿರ್ಬೇಕು ಅಂದ್ರೆ, ಅದನ್ನ ಒಂದು 108 ಸರಿ ಮುಂಚೆನೆ ಪರೀಕ್ಷೆ ಮಾಡಿರ್ಬೇಕು. ಅದನ್ನೇ ಇಲ್ಲಿ ಪರೀಕ್ಷಕಾರಿ ಅಂತ ಹೇಳಿ ವಾನರರು ಶ್ರೀರಾಮನಿಗೆ ಹೇಳ್ತಾ ಇರುವಂತದ್ದು. ಆ ರೀತಿಯಲ್ಲಿ ನೀನು ಪರೀಕ್ಷಕಾರಿ, ನೀನು ಸ್ಮೃತಿಮಾನ್, ಮತ್ತೆ ನೀನು ಎಲ್ಲಾ ವಿಷಯಗಳನ್ನು ನೆನ್ಪಿಟ್ಕೊಂಡಿರ್ತೀಯ. ಎಂಥ ವಿಷಯಗಳನ್ನ ನೆನ್ಪಿಟ್ಕೊಂಡಿರ್ತೀಯ? ಯಾರೇ ಒಂದು ಕಿಂಚಿತ್ ಸಹಾಯವನ್ನು ಮಾಡಿದ್ರು ಕೂಡ ನೆನ್ಪಿಟ್ಕೊಳ್ತೀಯ. ಯಾರೇ ಕಿಂಚಿತ್ ಅಪಕಾರವನ್ನ ಮಾಡಿದ್ರು ಕೂಡ ನೀನ್ ನೆನ್ಪಿಟ್ಕೊಳ್ಳಲ್ಲ ಅಂತ ಹೇಳಿ ಹೀಗೆಲ್ಲ ಹೊಗಳ್ತಾರೆ ವಾನರರು. ಯಾವಾಗ? ಈ ಒಂದು ವಿಭೀಷಣನ ಶರಣಾಗತಿ ನಡೆಯೋದಕ್ಕೆ ಮುಂಚೆ ವಾನರರು ಈ ರೀತಿ ಎಲ್ಲ ಹೊಗಳ್ತಾರೆ. ಆದ್ರೆ ಈ ಹೊಗಳಿಕೆ, ಈ ಸ್ತೋತ್ರವನ್ನ ಮಾಡಿರೋರು ಯಾರು? ವಾನರರು. ಆದ್ರೆ ಅದೇ ವಾನರರು ಈಗ ಶ್ರೀರಾಮನನ್ನ ಸ್ತೋತ್ರ ಮಾಡಿರೋದನ್ನ ಮರೆತು, ಶ್ರೀರಾಮ ಯಾರು ಅನ್ನೋದನ್ನ ಮರೆತು ಶ್ರೀರಾಮನ ಮುಂದೆ ಈ ರೀತಿಯಾದ ಅಬ್ಜೆಕ್ಷನ್ಸ್ ನೆಲ್ಲ ಇಡ್ತಾ ಹೋಗ್ತಾರೆ. ಸೊ ಇಲ್ಲಿ ವಾನರರು ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದನ್ನ ನಾವು ಇದರಿಂದ ನೋಡ್ಬೋದು. ಇದ್ರ ಜೊತೆಗೆ ಇಷ್ಟೆಲ್ಲ ಒಂದೊಂದು ವಿರೋಧವನ್ನು ಕೊಟ್ಟ ನಂತರ ಶ್ರೀರಾಮ ಮುಂದೆ ಒಂದು ಅತ್ಯದ್ಭುತವಾದ ಕೆಲಸವನ್ನ ಮಾಡ್ತಾನೆ. ಅದೇನು ಅಂತ ಅಂದ್ರೆ, ಈಗ ನಮ್ಮ ಮನೆಗಳಲ್ಲಿ ಯಾರಾದ್ರೂ ಸಣ್ಣ ಮಕ್ಕಳು ಇರ್ತಾರೆ, ಅಥವಾ ಈವನ್ ಒಂದೊಂದ್ಸರಿ ದೊಡ್ಡವರಿಗೂ ಕೂಡ ಸಹ ಅಷ್ಟೇ. ಅವರು ಏನಾದ್ರೂ ಒಂದು ವಿಷಯವನ್ನ ಕೇಳ್ತಾರೆ, ಅವ್ರಿಗೆ ಯಾವುದೋ ಒಂದು ವಿಷಯದಲ್ಲಿ ಸಂದೇಹ ಬರುತ್ತೆ. ಅದಕ್ಕೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಇದೇ ಸರಿನಪ್ಪ, ಇದು ಹೀಗೇನಪ್ಪ ಅಂತ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಅವಾಗ ಒಂದು ಅತ್ಯಂತ ಎಫೆಕ್ಟಿವ್ ವೇ ಆಫ್ ಕಮ್ಯುನಿಕೇಶನ್ ಏನು ಅಂತ ಅಂದ್ರೆ, ಒಂದು ಕಥೆಯ ಮೂಲಕ ಕನ್ವಿನ್ಸ್ ಮಾಡುವಂಥದ್ದು. ಇಲ್ಲಿ ಶ್ರೀರಾಮ ಇಷ್ಟೆಲ್ಲಾ ವಿರೋಧಗಳನ್ನ ಹೇಳಿದ್ರೂ ಸಹ ಅವರ ಅಬ್ಜೆಕ್ಷನ್ಸ್ಗೆ ವಾನರರು ಕನ್ವಿನ್ಸ್ ಆಗ್ಲಿಲ್ಲ ಪೂರ್ತಿಯಾಗಿ. ಇಲ್ಲಿ ಶ್ರೀರಾಮ ನಂತರ ಒಂದು ಕಥೆಯನ್ನ ನರೇಟ್ ಮಾಡ್ತಾನೆ. ಆ ಕಥೆಯನ್ನ ಕೇಳ್ತಿದ್ದ ಹಾಗೆ ಅಲ್ಲಿದ್ದಂತಹ ವಾನರರು ಎಲ್ಲರಿಗೂ ಹಾಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂತ ಅಂದ್ರೆ ಅಷ್ಟು ಭಾವುಕವಾದಂತಹ ಒಂದು ಕತೆ ಶ್ರೀರಾಮ ಹೇಳುವಂಥದ್ದು. ಅದು ಯಾವ ಕತೆ ಅಂದ್ರೆ, ಇದು ವೇದಗಳಲ್ಲಿ ಹೇಳಿರುವಂತಹ ಕತೆ. ಇದನ್ನ ಶ್ರೀರಾಮನೇ ಅಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾನೆ. ಇದು ವೇದಗಳಲ್ಲಿ ಹೇಳಿರುವಂತಹ ಕತೆ. ಮತ್ತೆ ಈ ಕಥೆಯನ್ನ ಪರಶುರಾಮರು ಒಂದು ಬಾರಿ ಮುಚುಕುಂದನಿಗೆ ಹೇಳಿದ್ದಾರೆ. ಅದಲ್ಲದೆ ಕಂಡು ಮಹರ್ಷಿಗಳು ಕೂಡ ಇದನ್ನ ವೇದಗಳಲ್ಲಿ ಹೇಳಿದ್ದಾರೆ. ಅಂಥ ಕಥೆಯನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾವುದೋ ನಿನ್ನೆ ಮೊನ್ನೆ ಬಂದಿರೋ ವಾಟ್ಸ್ಆಪ್ ನಲ್ಲಿ ಬಂದಂತ ಕಥೆಯನ್ನ ನಾನಿಲ್ಲಿ ಹೇಳ್ತಾ ಇಲ್ಲ. ನಾನಿಲ್ಲಿ ಹೇಳ್ತಾ ಇರುವಂತದ್ದು ವೇದಗಳಲ್ಲಿ ಕಂಡು ಮಹರ್ಷಿಗಳು ಹೇಳಿರುವಂತದ್ದು, ಅದಲ್ಲದೆ ಪರಶುರಾಮರು ಮುಚುಕುಂದ ಮಹಾರಾಜನಿಗೆ ಹೇಳಿರುವಂತಹ ಕತೆ. ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಕಥೆಯ ಅಥೆಂಟಿಸಿಟಿಯನ್ನ ಇಲ್ಲಿ ಶ್ರೀರಾಮ ಸ್ಥಾಪನೆ ಮಾಡಿ ತೋರಿಸ್ತಾ ಇದ್ದಾನೆ. ಸೊ ನಾವು ಒಂದು ಕಥೆಯನ್ನ ಕೇಳೋದಕ್ಕೆ ಮುಂಚೆ ಅಥವಾ ಒಂದು ವಿಷಯವನ್ನ ಗ್ರಹಿಸಿಕೊಳ್ಳೋದಕ್ಕೆ ಮುಂಚೆ, ನಾನು ನಿನ್ನೆನೆ ಈ ವಿಷಯವನ್ನ ಬಹಳಷ್ಟು ಬಾರಿ ಹೇಳಿದೆ, ಅದರ ಅಥೆಂಟಿಸಿಟಿ ಎಂತದ್ದು, ಅದು ಅಥೆಂಟಿಕ್ ಅಲ್ವಾ ಅನ್ನೋಂಥದ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ನಿನ್ನೆ ಬಹಳಷ್ಟು ಬಾರಿ ಹೇಳಿದೀನಿ, ಡೇಟಾ ಏಜ್ ಅಂತ ಕರಿತೀವಿ, ಇನ್ಫಾರ್ಮೇಶನ್ ಏಜ್ ಅಂತ ಕರಿತೀವಿ. ಇವತ್ತಿನ ದಿನಗಳಲ್ಲಿ ನಮ್ಗೆ ಏನೇ ನಾವು ಟೈಪ್ ಮಾಡಿದ್ರು ಕೂಡ ನಮ್ಗೆ ಫಿಂಗರ್ ಟಿಪ್ಸ್ ಅಲ್ಲಿ ಇನ್ಫಾರ್ಮೇಶನ್ ಸಿಗತ್ತೆ ಅಂತ ಹೋಗಿ ನಾವು ಸರ್ಚ್ ಮಾಡ್ತೀವಿ. ಆದ್ರೆ ಅವೆಲ್ಲ ನಾವು ಯಾವತ್ತಾದ್ರೂ ಯೋಚನೆ ಮಾಡ್ತೀವ ಅದು ಎಷ್ಟರ ಮಟ್ಟಿಗೆ ಅಥೆಂಟಿಕ್ ಅಂತ? ಖಂಡಿತ ಇಲ್ಲ.
ಸೊ ಇಲ್ಲಿ ಶ್ರೀರಾಮ ತೋರಿಸ್ತಾ ಇರುವಂತಹ ಅತ್ಯಂತ ಮುಖ್ಯವಾದ ಒಂದು ಪಾಠ ನಮಗೆಲ್ಲ, ನಾವು ಇಂಟರ್ನೆಟ್ ಅಲ್ಲಿ ಹೋಗಿ ಸರ್ಚ್ ಮಾಡುವಂತದ್ದಾಗಿರ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಹೋಗಿ ನೋಡುವಂತದ್ದಾಗಿರ್ಲಿ, ಅದು ಎಷ್ಟ್ರ ಮಟ್ಟಿಗೆ ಅಥೆಂಟಿಕ್, ಅದು ಅಥೆಂಟಿಕ್ ಅಲ್ವಾ, ನಾವು ಯಾವ್ದನ್ನ ಕೇಳಬೇಕು ಅನ್ನೋದನ್ನ ಇಲ್ಲಿ ಶ್ರೀರಾಮ ನಮಗೆ ತೋರಿಸ್ತಾನೆ. ಅದಕ್ಕೆ ನಾವು ಕನ್ನಡದಲ್ಲೂ ಕೂಡ ನಾವು ಒಂದು ಮಾತನ್ನ ಹೇಳ್ತೀವಿ, ಹಳೆಯ ನುಡಿ ಮಾತು. ಅದೇನು ಅಂತ ಅಂದ್ರೆ, ಈಗ ಯಾರೋ ಒಬ್ರು ಹೇಗೋ ನಡ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ, ಇದೇನ್ ವೇದವಾಕ್ಯ, ನಾನೇನು ಅದಕ್ಕ ಹಿಂಗ್ ನಡ್ಕೊಳ್ತಾ ಇದೀಯ ಅಂತ ನಾವು ಹೇಳ್ತೀವಲ್ವಾ. ಅಂದ್ರೆ ಏನ್ ಅರ್ಥ? ವೇದವಾಕ್ಯ ಅಂದ್ರೆ ಅದ್ರ ಪ್ರಕಾರ ನಡಿಬೇಕು ಅಂತ ಅರ್ಥ. ಅದರ ಪ್ರಕಾರ ಇಲ್ಲಿ ಇದು ವೇದಗಳಲ್ಲಿ ಬಂದಿರುವಂತಹ ಕಥೆ. ಇದನ್ನ ಮುಚುಕುಂದ ಮಹಾರಾಜನಿಗೆ ಪರಶುರಾಮರು ಒಂದು ಬಾರಿ ಹೇಳಿದ್ದಾರೆ. ಅದು ಮಾತ್ರ ಅಲ್ಲದೆ ಕಂಡು ಮಹರ್ಷಿಗಳು ಇದನ್ನ ವೇದದಲ್ಲಿ ಹೇಳಿದ್ದಾರೆ. ಇಲ್ಲಿ ಶೃಣುರಾಜಂ ಕಥಾಮೇತಾಂ ಸರ್ವಪಾಪ ಪ್ರಣಾಶಿನೀಂ ನೃಪತೆ ಮುಚುಕುಂದಸ್ಯ ಕಥಿತಾ ಭಾರ್ಗವೇಣಯ ಅಂತ ಹೇಳಿ ಇಲ್ಲಿ ಮುಚುಕುಂದನಿಗೆ ಭಾರ್ಗವ ಅಂತ ಅಂದ್ರೆ ಪರಶುರಾಮರಿಂದ ಒಂದು ಬಾರಿ ಹೇಳಲ್ಪಟ್ಟಿದೆ. ಇದು ವೇದಗಳಲ್ಲಿದೆ ಅಂತ ಶ್ರೀರಾಮ ಸ್ಥಾಪನೆ ಮಾಡಿ ತೋರಿಸ್ತಾ ಇದ್ದಾನೆ. ಅದಲ್ಲದೆ ಯೈದಂ ಶೃಣುಯಾನ್ ನಿತ್ಯಂ ಕಪೋತಾಖ್ಯಾನಮುತ್ತಮಂ ವಿಮುಕ್ತ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಅಂದ್ರೆ ಈ ಕಥೆ ನಮ್ಮ ಎಲ್ಲಾ ಪಾಪಗಳನ್ನು ತೊಳೆಯುವಂತಹ ಕಥೆ. ಇಂಥ ಕಥೆಗಳನ್ನ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಧ್ರುವ ಚರಿತ್ರೆಯನ್ನ ನಾವು ಹೇಳ್ತೀವಿ, ಪ್ರಹ್ಲಾದ ಚರಿತ್ರೆಯನ್ನ ಹೇಳ್ತೀವಿ, ಇವೆಲ್ಲ ಹೇಳ್ಬೇಕಾಗಿರೋದು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಂಥ ಕಥೆಗಳನ್ನ ಹೇಳಿದ್ರೆ ಇದು ಮಹಾವಿಶ್ವಾಸ ಅನ್ನುವಂಥದ್ದು ಶರಣಾಗತಿಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಅಂಗ. ಇದನ್ನ ನಾವು ಬೆಳವಣಿಗೆ ಅಂದ್ರೆ ಬೆಳೆಸ್ಕೊಳ್ಳೋದಕ್ಕೆ ನಮ್ಮ ಒಳಗೆ ಇಂಥ ಕಥೆಗಳು, ನಮ್ಮ ಮಕ್ಕಳಾಗಿರ್ಲಿ ಯಾರೇ ಆಗಿರ್ಲಿ ಅಂಥವ್ರಿಗೆ ಇಂಥ ಕಥೆಗಳು ಹೇಳುವಂಥದ್ದು ತುಂಬಾ ಸಹಾಯಕವಾಗುತ್ತೆ. ಆ ರೀತಿಯಲ್ಲಿ ಇಂಥ ಧ್ರುವನ ಕಥೆ ಅದು ಭಕ್ತಿ ಬೆಳೆಸುತ್ತೆ, ಹೌದು, ಅದನ್ನ ನಾನು ಇಲ್ಲ ಅಂತ ಹೇಳೋಲ್ಲ. ಆದ್ರೆ ಪ್ರಹ್ಲಾದ ಧ್ರುವ ಚರಿತ್ರೆಗಳಿಗಿಂತ ಹೆಚ್ಚಾಗಿ ಮಹಾವಿಶ್ವಾಸ ಅನ್ನುವಂಥದ್ದು ನಮಗೆ ಖಂಡಿತ ಬೇಕು. ಅದಕ್ಕೆ ಇಂಥ ಕಥೆಗಳನ್ನ ನಾವು ಕೇಳ್ಬೇಕು. ಋಷೇಹೇ ಕಣ್ಮಸ್ಯ ಪುತ್ರೇಣ ಕಂಡುನಾ ಪರಮರ್ಷಿಣ ಶೃಣುಗಾಥಂ ಪುರಾ ಗೀತಾಂ ಧರ್ಮಿಷ್ಠಾಂ ಸತ್ಯವಾದಿನ. ಇಲ್ಲಿ ಕಂಡು ಮಹರ್ಷಿ ಅಂದ್ರೆ ಯಾರು? ಅವರನ್ನ ವೇದಗಳೇ ಕೊಂಡಾಡಿದೆ. ಹೇಗೆ? ಪರಮರ್ಷಿ ಕಂಡು ಅಂತ ಹೇಳಿ, ಪರಮರ್ಷಿ ಕಂಡು ಅಂತ ಹೇಳಿ ವೇದಗಳೇ ಅವರನ್ನ ಕೊಂಡಾಡಿದೆ. ಅವರು ಯಾರು ಅಂತ ಅಂದ್ರೆ ವೇದಗಳು ಕೊಂಡಾಡುವಂತಹ ಕಣ್ವ ಮಹರ್ಷಿಗಳ ಪುತ್ರರು. ಈ ರೀತಿಯಲ್ಲಿ ಅವರ ತಂದೆ ಇಂಥವರು, ಮಗ ಇಂಥವರು ಅಂತ ಹೇಳಿ ಅವರ ವಂಶವೇ ಆ ರೀತಿಯಲ್ಲಿದೆ. ಹೇಗೆ ನಾವು ಪರಾಶರರು, ವ್ಯಾಸರು, ಶುಕ ಮಹರ್ಷಿಗಳು ಹೀಗೆ ಒಬ್ಬೊಬ್ರು ಅವರ ವಂಶದಲ್ಲಿ ಹೀಗಿದ್ರು ಅಂತ ನೋಡ್ತೀವಲ್ಲ, ಅದೇ ರೀತಿಯಲ್ಲಿ ಕಣ್ವ ಮಹರ್ಷಿಗಳು ಹಾಗಿದ್ರು. ವೇದದಲ್ಲಿ ಕಣ್ವ ಮಹರ್ಷಿಗಳ ಬಗ್ಗೆ ಹಾಗೆ ಹೇಳಿದೆ. ಅಂಥವರ ಪುತ್ರರು ಕಂಡು ಮಹರ್ಷಿಗಳು ಅಂತ ಹೇಳಿ ಇಲ್ಲಿ ಅವರ ಒಂದು ಹೊಗಳಿಕೆಯನ್ನ ಮೊದಲು ಇದು ಯಾರಿಂದ ಹೇಳಲ್ಪಟ್ಟಿದೆ, ಅವರು ಯಾರು, ಅವರು ಸಾಮಾನ್ಯರಲ್ಲ ಅಂತ ಹೇಳಿ ಅವರ ಬಗ್ಗೆ ಎಲ್ಲ ಒಂದು ಪೀಠಿಕೆಯನ್ನ ಕೊಟ್ಟು ನಂತರ ಕಥೆಯನ್ನ ಶ್ರೀರಾಮ ಆರಂಭಿಸ್ತಾ ಇದ್ದಾನೆ. ಈ ಕಥೆಯನ್ನ ಹಾಗೆ ವಾನರರು ಎಲ್ಲ ನಿಂತ್ಕೊಂಡು ಕೇಳ್ತಾ ಇದ್ದಾರೆ. ಅವರೆಲ್ಲರೂ ಸುತ್ತ ನಿಂತಿದ್ದಾರೆ. ಮಧ್ಯದಲ್ಲಿ ಶ್ರೀರಾಮ, ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಅನ್ಕೊಳ್ಳಿ. ಶ್ರೀರಾಮ ಮಧ್ಯದಲ್ಲಿದ್ದಾನೆ, ಸುತ್ತ ವಾನರರು ಎಲ್ರೂ ಡಿಸಿಪ್ಲಿನ್ಡ್ ಆಗಿ ನಿಂತಿದ್ದಾರೆ. ವಾನರನ್ನ ಡಿಸಿಪ್ಲಿನ್ಡ್ ಆಗಿ ನಿಲ್ಸೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು. ಆದ್ರೆ ನಾನು ನಿಮ್ ಮೊದ್ಲೇ ಹೇಳಿದೆ, ಯಾವ ಸಮಯದಲ್ಲಿ ಯಾವ ಮಾತನ್ನಾಡಿದ್ರೆ ಅವರು ಸುಮ್ಮನಾಗ್ತಾರೆ ಅನ್ನೋದು ಶ್ರೀರಾಮನ್ ಚೆನ್ನಾಗ್ ಗೊತ್ತು. ಅದರಿಂದ ಆ ಮಾತನ್ನಾಡಿ ಅವ್ರನ್ನ ಹಾಗೆ ನಿಲ್ಸಿದಾನೆ. ಈಗ ಶ್ರೀರಾಮ ಕಥೆಯನ್ನ ಶುರು ಮಾಡ್ತಾನೆ. ಈ ಕಥೆ ಈಗ ಮೊದ್ಲೇ ಹೇಳಿದಾಗೆ ಎಲ್ಲಾ ಪಾಪಗಳನ್ನು ತೊಳೆಯುವಂಥದ್ದು. ಈ ಕಥೆಯಲ್ಲಿ ಎರಡು ಪಾರಿವಾಳಗಳನ್ನ ನಾವು ನೋಡ್ತೀವಿ. ಒಂದು ಗಂಡು ಪಾರಿವಾಳ, ಇನ್ನೊಂದು ಹೆಣ್ಣು ಪಾರಿವಾಳ. ಈ ಪಾರಿವಾಳಗಳು ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದೆ. ಅಂತ ಒಂದು ಸಮಯದಲ್ಲಿ ಹೆಣ್ಣು ಪಾರಿವಾಳ ಹೊರಗೆ ಹೋಗುತ್ತೆ. ಹೊರಗೆ ಹೋದಂತಹ ಸಮಯದಲ್ಲಿ ಹೆಣ್ಣು ಪಾರಿವಾಳ ಎಲ್ಲೆಲ್ಲೋ ಅಲ್ದಾಡ್ಕೊಂಡ್ ಬರುವಂತಹ ಸಮಯದಲ್ಲಿ ಅದು ಒಬ್ಬ ಬೇಡನಿಗೆ ಸಿಕ್ಕಿಬಿಡುತ್ತೆ. ಆ ಬೇಡ ಅದನ್ನ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡು ತನ್ನ ಹತ್ರ ಇರುವಂತಹ ಒಂದು ಆ ಕೇಜ್ ನಲ್ಲಿ ಹಾಕಿಟ್ಬಿಡ್ತಾನೆ. ಸರಿ, ಆ ಕೇಜ್ ಅನ್ನು ತಗೊಂಡು ಅದರಲ್ಲಿ ಹೆಣ್ಣು ಪಾರಿವಾಳ ಕೂಡ ಇದೆ. ಅದನ್ನ ತಗೊಂಡು ಇವನು ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಯಾಕೆ ಅಂತ ಅಂದ್ರೆ ಇದು ಇವತ್ತಿನ ಬೇಟೆ ಅವನಿಗೆ. ಇದನ್ನೇ ಅವನು ಇವತ್ತು ಊಟ ಮಾಡುವಂಥದ್ದು. ಈ ಒಂದು ಪಾರಿವಾಳ ಏನಿದೆ ಇದನ್ನೇ ಅವನು ಬೇಯಿಸ್ಕೊಂಡು ಊಟ ಮಾಡ್ತಾನೆ. ಆದ್ರೆ ಇದನ್ನ ಅವನು ಹಾಗೆ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸುಮಾರು ದೂರ ನಡ್ಕೊಂಡು ಹೋಗ್ತಾನೆ.
ಆದ್ರೆ ಇವನು ಬೇರೆ ಈ ಪಾರಿವಾಳ ಅವನಿಗೇನು ಸಾಲಲ್ಲ, ಯಾಕಂದ್ರೆ ಪಾರಿವಾಳ ತುಂಬಾ ಚಿಕ್ಕದಲ್ವಾ, ಇದಲ್ದೆ ನನಗೆ ಬೇರೆ ಏನಾದ್ರೂ ಬೇಕು ಅಂತ ಅವ್ನು ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಅಂತ ಒಂದ್ ಸಮಯದಲ್ಲಿ ಅವನು ಎಷ್ಟೇ ದೂರ ನಡ್ಕೊಂಡು ಹೋದ್ರು, ಎಲ್ಲಿಗೇ ಹೋದ್ರು ಯಾವುದೇ ಬೇರೆ ಪ್ರಾಣಿಗಳ ಅವನಿಗೆ ಸಿಗೋದಿಲ್ಲ ಅವತ್ತು. ಅಂತ ಒಂದು ಸಮಯದಲ್ಲಿ ಕತ್ಲೆ ಕೂಡ ಆಗ್ತಾ ಬರುತ್ತೆ, ಅವನು ಬಹಳ ಆಯಾಸಗೊಳ್ತಾನೆ. ಹಾಗೆ ಆಯಾಸಗೊಂಡಂತಹ ಒಂದು ಸಮಯದಲ್ಲಿ ಅವನು ಒಂದು ಮರದ ಬುಡದ ಕೆಳಗೆ ಹೋಗಿ ಕುಳಿತುಕೊಳ್ತಾನೆ. ಅವನ ಕೈನಲ್ಲಿ ಆಗ್ತಾ ಇಲ್ಲ, ಯಾಕೆ ಅಂತಂದ್ರೆ ಮುಂದಕ್ಕೆ ಅವನಿಗೆ ಒಂದು ಹೆಜ್ಜೆ ಕೂಡ ಇಡಕ್ ಆಗ್ತಾ ಇಲ್ಲ. ಅಂತ ಒಂದು ಸಮಯದಲ್ಲಿ ಆ ಮರದ ಬುಡದ ಕೆಳಗೆ ಹೋಗಿ, ಬುಡದ ಹತ್ರ ಹೋಗಿ ಕೂತ್ಕೊಳ್ತಾನೆ, ನೆರಳಿನಲ್ಲಿ ಕೂತ್ಕೊಳ್ತಾನೆ. ಆ ಸಮಯದಲ್ಲಿ ಅವನಿಗೆ ಏನೂನೇ ಆಗ್ತಾ ಇಲ್ಲ, ನಡಿಯಕ್ ಮಾತ್ರ ಆಗ್ತಾ ಇಲ್ಲ ಅಲ್ಲ, ಅವನಿಗೆ ಏನು ಮಾಡಕ್ಕೂ ಆಗ್ತಾ ಇಲ್ಲ, ಮಾತನಾಡಕ್ಕೂ ಆಗ್ತಾ ಇಲ್ಲ. ಅಂತ ಒಂದು ಸಮಯದಲ್ಲಿ ಜೋರಾಗಿ ಅವನು ಒಳಗಿಂದ ಕೂಗ್ತಾನೆ. ಏನಂತ? ಓ ವನದೇವತೆಗಳೇ, ನನ್ನ ಕೈಯಲ್ಲಿ ಏನೂ ಆಗ್ತಾ ಇಲ್ಲ, ನೀವೇ ನನ್ನನ್ನು ಕಾಪಾಡಬೇಕು, ಹೇಗಾದ್ರೂ ಮಾಡಿ ಅಂತ ಹೇಳಿ ಅವನು ಕೂಗ್ತಾನೆ. ಆಗ ಪಾರಿವಾಳ ಏನ್ ಮಾಡುತ್ತೆ ಅಂತ ಅಂದ್ರೆ, ಆ ಪಾರಿವಾಳ ಇವನ ಕೂಗನ್ನ ಕೇಳಿಸ್ಕೊಳುತ್ತೆ. ಯಾಕಂದ್ರೆ ಅದು ಕೇಜ್ ನಲ್ಲೇ ಇದೆ ಅಲ್ವಾ. ಆ ಪಾರಿವಾಳ ಇವನ ಕೂಗನ್ನ ಕೇಳಿಸ್ಕೊಳುತ್ತೆ. ಇವನ ಕೂಗನ್ನ ಪಾರಿವಾಳ ಕೇಳಿಸ್ಕೊಳ್ಳೋದು ಆಬ್ವಿಯಸ್, ಯಾಕಂದ್ರೆ ಪಾರಿವಾಳ ಅಲ್ಲೇ ಇದೆ. ಸರಿ, ಈಗ ಅವನ್ ಪ್ರಾರ್ಥನೆ ಮಾಡಿದ್ ಯಾರಲ್ಲಿ ಅಂದ್ರೆ ವನದೇವತೆಗಳಲ್ಲಿ. ಈ ಪಾರಿವಾಳ ಏನ್ ಮಾಡುತ್ತೆ ಅಂತ ಅಂದ್ರೆ, ಅವನಿಗೆ ಒಂದು ಹಸುವೆ, ಇನ್ನೊಂದು ಆಯಾಸ, ಇನ್ನೊಂದು ಈಗ ಸಂಜೆ ಬೇರೆ ಆಗೋಯ್ತು, ಕತ್ಲೆ ಆಗೋಯ್ತು, ಚಳಿ. ಅವನ್ಗೆ ಇವೆಲ್ಲ ಯಾವ್ದು ತಡಿಯಕ್ಕೆ ಆಗ್ತಾ ಇಲ್ಲ. ಸೊ ನಾವು ಬಹಳಷ್ಟು ಕಥೆಗಳಲ್ಲೂ ಕೂಡ ನೋಡ್ತೀವಿ, ಭಾಗವತದಲ್ಲೂ ನೋಡ್ತೀವಿ. ಪರೀಕ್ಷಿತ್ ಮಹಾರಾಜ ಅಂತವನು ಎಂಥ ಧರ್ಮಾತ್ಮನಾದಂತಹ ರಾಜ, ತನ್ನ ಹಸಿವೆಯನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ದೆ ಎಂಥ ಪಾಪವನ್ನ ಮಾಡ್ತಾನೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಇವನಿಗೂ ಹಸಿವೆ ಆಗತ್ತೆ, ಇವನಿಗೂ ಕೈಯಲ್ಲಿ ಆಗ್ತಾ ಇಲ್ಲ, ಏನ್ ಮಾಡೋದು ಅನ್ನೋದು ಇವನಿಗೆ ಗೊತ್ತಾಗ್ತಾ ಇಲ್ಲ. ಅಂತ ಸಮಯದಲ್ಲಿ ಅವನು ವನದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾನೆ. ಚಳಿ ಆಗ್ತಾ ಇದೆ ಅಂತಾನೆ, ಅದಲ್ಲದೆ ನನಗೆ ಊಟ ಕೂಡ ಬೇಕು ಅಂತಾನೆ. ಈ ರೀತಿ ಆಯಾಸವೆಲ್ಲ ಆಗಿದೆ. ಇದನ್ನ ವನದೇವತೆಗಳೇ ಅಂತ ಅವನು ಪ್ರಾರ್ಥನೆ ಮಾಡಿದ್ದು. ಆದ್ರೆ ಅಲ್ಲಿದ್ದಂತಹ ಪಾರಿವಾಳ ಏನ್ ಮಾಡುತ್ತೆ, ತನಗೇ ಅವನು ಪ್ರಾರ್ಥನೆ ಮಾಡಿದ್ನೇನೋ ಅನ್ನೋ ರೀತಿಯಲ್ಲಿ ವರ್ತಿಸುತ್ತೆ. ಅಂದ್ರೆ ಏನು, ಅಲ್ಲಿರುವಂತಹ ಪಾರಿವಾಳ ಅಲ್ಲಿ ಅವನನ್ನ ನೋಡಿ, ಅವನ ಪ್ರಾರ್ಥನೆಯನ್ನ ಕೇಳಿ ಹೇಗಾದ್ರೂ ಮಾಡಿ ಇವನ ಚಳಿಯನ್ನ ಮೊದಲು ಹೋಗಿಸ್ಬೇಕು ಅಂತ ಯೋಚಿಸುತ್ತೆ. ಸೊ ಪಾರಿವಾಳ ಯಾರು ಇಲ್ಲಿ? ಪಾರಿವಾಳನಿಗೆ ಇವನು ಶತ್ರು, ಕರೆಕ್ಟಾ? ಯಾಕೆ ಅಂತ ಅಂದ್ರೆ, ಇವನು ಪಾರಿವಾಳವನ್ನ ಹಿಡ್ಕೊಂಡು ಬಂದ. ಸೊ ಈ ಪಾರಿವಾಳನಿಗೆ ಇವನು ಶತ್ರು. ಪಾರಿವಾಳ ಮಾತ್ರ ಶತ್ರು ಅಲ್ಲ, ಇಡೀ ಒಂದು ಪ್ರಾಣಿಯ ಸಂಕುಲಕ್ಕೆ ಈ ಬೇಡ ಶತ್ರು. ಅದಲ್ಲದೆ ಈಗ ಈ ಒಂದು ಪಾರಿವಾಳವನ್ನೇ ಹಿಡ್ಕೊಂಡ್ ಬಂದಿದ್ದಾನೆ. ಯಾವ್ದೋ ಪ್ರಾಣಿಗೆ ಹಿಡ್ಕೊಂಡ್ ಬಂದಿಲ್ಲ, ಅವನು ಹಿಡ್ಕೊಂಡ್ ಬಂದಿರೋ ಈ ಪಾರಿವಾಳ ನನಗೆ ಇವನು ಶತ್ರು ಅಂತ ಯೋಚಿಸ್ಲಿಲ್ಲ. ನನ್ಗೆ ಇವನು ಹಿಡ್ಕೊಂಡ್ ಬಂದಿದ್ದಾನೆ ಅವನು ತಿನ್ನೋದಕ್ಕೆ ಅಂತ ಯೋಚಿಸ್ಲಿಲ್ಲ. ಇವನು ಒಂದು ಕಾಮನ್ ಎನಿಮಿ ಇಡೀ ಪ್ರಾಣಿ ಸಂಕುಲಕ್ಕೆ ಅಲ್ವಾ. ಅದಲ್ಲದೆ ಈ ಪಾರಿವಾಳಕ್ಕೆ ಸ್ಪೆಸಿಫಿಕ್ ಎನಿಮಿ. ಆದ್ರೆ ಆ ಪಾರಿವಾಳ ಹಾಗೆ ಯೋಚಿಸ್ಲಿಲ್ಲ. ಆ ಪಾರಿವಾಳ ಏನ್ ಮಾಡ್ತು, ಇವನ ಚಳಿಯನ್ನ ಮೊದಲು ಹೇಗಾದ್ರೂ ಮಾಡಿ ನಾವು ಹೋಗಿಸ್ಬೇಕು ಅಂತ ಹೇಳಿ ಮೊದಲಿಗೆ ಆ ಪಾರಿವಾಳ ಬೆಂಕಿಯನ್ನ ಹಚ್ಬೇಕು ಅಂತ ಹೇಳಿ ಡಿಸೈಡ್ ಮಾಡುತ್ತೆ. ಆ ಬೆಂಕಿಯನ್ನ ಹೇಗ್ ಹಚ್ಚೋದು, ಇದು ಕೇಜ್ನೊಳಗಿದೆ ಅಲ್ವಾ. ಮೊದಲಿಗೆ ಈ ಬಂದು ಕೂತ್ಕೊಂಡಲ್ಲ ಇವನು ಮರದ ಬುಡದ ಕೆಳಗೆ, ಮರದ ನೆರಳಿನಲ್ಲಿ. ಇದು ಯಾವ ಮರ? ಈ ಪಾರಿವಾಳಗಳು, ದಂಪತಿ ಪಾರಿವಾಳಗಳು ಉನ್ನಲ್ಲ, ಅವರ ಮನೆ ಇರುವಂತಹ ಮರ. ಸೊ ಈ ಪಾರಿವಾಳ ಹೀಗೆ ಯೋಚನೆ ಮಾಡೋದಕ್ಕೆ ಕಾರಣ ಏನು? ನಮ್ಮ ಮನೆಗೆ ಒಬ್ಬ ಅತಿಥಿ ಬಂದಿದ್ದಾನೆ, ಆ ಅತಿಥಿಯನ್ನ ನಾವು ಹೇಗೆ ಟ್ರೀಟ್ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅನ್ನೋದಕ್ಕೋಸ್ಕರವೇ ಈ ಪಾರಿವಾಳ ಹೀಗೆ ಯೋಚನೆ ಮಾಡುತ್ತೆ. ಪಾರಿವಾಳ ಹೀಗೆ ಯೋಚನೆ ಮಾಡಿದ ನಂತರ ಹೇಗಾದ್ರೂ ಮಾಡಿ ಇವನ ಚಳಿಯನ್ನ ನಾನು ಹೋಗಿಸ್ಬೇಕು ಅಂತ ಹೇಳಿ ಪಾರಿವಾಳ ಯೋಚನೆ ಮಾಡುತ್ತೆ. ಆ ಸಮಯದಲ್ಲಿ ಅದು ಕೇಜ್ ಒಳಗಿದೆ. ಕೇಜ್ನೊಳಗಿದ್ದಾಗ ಅದು ಏನ್ ಮಾಡಕ್ಕಾಗತ್ತೆ, ತನ್ನ ರೆಕ್ಕೆನ್ ಕೂಡ ಹೀಗೆ ಹಾರಿಸೋದಕ್ಕಾಗಲ್ಲ, ಎಲ್ಲಿಗೂ ಹೋಗೋದಕ್ಕೂ ಆಗಲ್ಲ, ಅದು ಅಸಹಾಯಕವಾಗಿದೆ. ಈ ಸಮಯದಲ್ಲಿ ಏನ್ ಮಾಡ್ಬೋದು ಅಂತ ಆ ಪಾರಿವಾಳ ಯೋಚನೆ ಮಾಡಿದಾಗ, ಗಂಡು ಪಾರಿವಾಳವನ್ನ, ತನ್ನ ಗಂಡ ಪಾರಿವಾಳ ಮೇಲೆ ಕೊಂಬೆಯಲ್ಲಿ ಕುಳಿತಿರ್ತಾನೆ. ಸೊ ಆ ಗಂಡ ಪಾರಿವಾಳನನ್ನ ನೋಡಿ, ನೀನ್ ಏನಾದ್ರೂ ಮಾಡಿ ಇವನಿಗೆ ಅವನ ಚಳಿಯನ್ನ ಹೋಗ್ಸು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ತನ್ನ ಗಂಡನಾದವನು
ಹತ್ತಿರದಲ್ಲಿರುವಂತಹ ಒಂದಷ್ಟು ಮರದ ಬೇರೆ ಬೇರೆ ತುಂಡುಗಳನ್ನ ಸೇರಿಸಿ ಅಲ್ಲಿ ಬೆಂಕಿಯನ್ನ ಹಚ್ಚಿ ಅವನಿಗೆ ಚಳಿಯನ್ನ ಹೋಗ್ಸತ್ತೆ. ಅಲ್ಲಿ ಬೆಂಕಿ ಉರಿಯತ್ತೆ. ಸೊ ಅವನಿಗೆ ಸ್ವಲ್ಪ ಆಯಾಸವು ಕಡಿಮೆ ಆಗುತ್ತೆ, ಚಳಿಯೂ ಕೂಡ ಸ್ವಲ್ಪ ಹೋಗುತ್ತೆ. ಆದ್ರೆ ಮತ್ತೂ ಒಂದು ಅವನಿಗಿದೆಯಲ್ಲ, ಹಸಿವೆ. ಬೆಳಿಗ್ಗೆಯಿಂದ ಬಿಸಿನಲ್ಲಿ ಅಲ್ದಾಡಿದಾನೆ, ಏನೂ ಸಿಕ್ಕಿಲ್ಲ ತಿನ್ನೋದಕ್ಕೆ, ಹಸಿವೆ ಇನ್ನೂ ಹಾಗೆ ಇದೆ. ಹಸುವೆಗೆ ಏನ್ ಮಾಡೋದು? ಅವನ ಹಸಿವೆಯನ್ನು ಕೂಡ ಹೋಗಿಸ್ಬೇಕು ಅಲ್ವಾ? ಯಾಕೆಂತಂದ್ರೆ ಇವತ್ತು ನಾವು ಬಹಳಷ್ಟು ಜನರನ್ನ ನೋಡ್ತೀವಿ. ಉದಾಹರಣೆಗೆ ಆ ಯಾರೋ ನಮ್ಮ ರಿಲೇಟಿವ್ಸ್ ಇಂಥ ಕಡೆ ಇದ್ದಾರೆ US ನಲ್ಲಿ, ಅವರು ಇಂಥ ದೊಡ್ಡ ಮನೆಯನ್ನ ಕಟ್ಕೊಂಡಿದ್ದಾರೆ ಅಂತ ಎಲ್ಲ ಹೇಳ್ತೀವಿ. ಆದ್ರೆ ಅವ್ರ ಮನೆಗೆ ನಾವು ಫೋನ್ ಮಾಡಿ ಕೇಳ್ತೀವಿ, ನಾವು ಬರ್ಬೋದಾ ಅಂತ ಹೇಳಿ. ನಾವ್ ಈ ಸಮಯದಲ್ಲಿ ಇರಲ್ಲ, ನೀವ್ ಯಾವಾಗಾದ್ರೂ ಬನ್ನಿ, ಆಮೇಲೆ ಬನ್ನಿ, ಈಗ ಬನ್ನಿ ಅಂತ ಹೇಳ್ತಾರೆ. ನಾವು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಅವ್ರು ಅಲ್ಲಿ ಇದಾರೆ, ಅವ್ರು ಹೀಗ್ ಮಾಡ್ತಾರೆ, ಅಯ್ಯೋ ಅಲ್ಲಿ ಕೆಲಸ ಮಾಡ್ತಾರೆ, ಅದ್ ಮಾಡ್ತಾರೆ ಅಂತ. ಆದ್ರೆ ಯಾರೋ ಫೋನ್ ಮಾಡಿ ಕೇಳಿದ್ರೆ ನೀವ್ ಈಗ ಬರಕ್ಕಾಗಲ್ಲ, ಆಮೇಲೆ ಬನ್ನಿ ಅಂತಾರೆ. ಆದ್ರೆ ಈ ಪಾರಿವಾಳ ಏನ್ ಮಾಡ್ತು, ತನ್ನ ಮನೆಗೆ ಬಂದಿರುವಂತಹ ಅತಿಥಿಗಳನ್ನ ಹೇಗ್ ಟ್ರೀಟ್ ಮಾಡ್ಬೇಕೋ ಹಾಗೆ ಟ್ರೀಟ್ ಮಾಡ್ತು, ಗೌರವಿಸ್ತು. ಆ ರೀತಿಯಲ್ಲಿ ನಾವು ಇವಾಗ ಒಂದಷ್ಟು ವರ್ಷಗಳ ಹಿಂದೆ ಕೂಡ ಹೋದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡಿದ್ರೆ, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ವಾಸಿಸ್ತಾ ಇದ್ವಿ ಹಳ್ಳಿಗಳಲ್ಲಿ ಅಲ್ವಾ? ಅಲ್ಲಿ ನಮ್ಮ ಅಜ್ಜಿರು ಮುತ್ತಜ್ಜಿರು ಅವ್ರಿಗೆಲ್ಲ ಇವತ್ತು ಇದ್ದಷ್ಟು ಸೌಕರ್ಯಗಳು ಇರಲಿಲ್ಲ. ಯಾರೇ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ದೆ ಕೇಳದೆ ಬಂದರೂ ಕೂಡ ಅವರನ್ನ ಕೂರಿಸಿ, ನಿಮ್ಗೆ ಏನಾದ್ರೂ ಆಗಿದ್ಯಾ, ಊಟ ಉಪಚಾರಗಳು ಆಗಿದ್ಯಾ ಅಂತ ಎಲ್ಲ ವಿಚಾರಿಸಿ, ಆಗಿಲ್ಲ ಅಂತ ಅಂದ್ರೆ ಅವರಿಗೆ ಊಟ ಉಪಚಾರಗಳನ್ನ ಮಾಡೋದೇನು, ಅದಕ್ಕೆ ಅವರಿಗೆ ಧಾನ್ಯಗಳು ಇಲ್ಲ ಅಂತ ಅಂದ್ರೆ ಅಕ್ಕಪಕ್ಕದ ಮನೆಗೆ ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬರೋದೇನು, ಹಾಗೆ ಕಲೆಕ್ಟ್ ಮಾಡ್ಕೊಂಡ್ ಮನೆಗೆ ಬಂದವರನ್ನ ನಾವು ಉಪಚರಿಸ್ತಾ ಇದ್ವಿ. ಆದ್ರೆ ಇವತ್ತು ನಾವ್ ಅಲ್ಲಿ ಯಾರೋ ಇರೋರ್ನ, ಅವರು ಅಂತ ಕೆಲಸ ಮಾಡ್ತಾರೆ, ಇಂಥ ಕೆಲಸ ಮಾಡ್ತಾರೆ ಅಂತ US ನಲ್ಲೋ ಎಲ್ಲೋ ಇರೋರ್ನ ನಾವು ಹೇಳ್ತೀವಿ. ಆದ್ರೆ ಮನೆಗ್ ಬಂದಂತ ಅತಿಥಿಗಳನ್ನ ಮನೆಗ್ ಬರೋದಕ್ಕೂ ಕೂಡ ಅವ್ರು ಬಿಡೋದಿಲ್ಲ. ಸೊ ಇವೆಲ್ಲ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಇಂಥ ಒಂದು ವ್ಯಾಲ್ಯೂಸ್ ನಾವು ಮತ್ತೆ ನಮ್ಮ ಮಕ್ಕಳಿಗೂ ಕೂಡ ಕಲಿಸ್ಬೇಕು. ಇದೆಲ್ಲ ಬಹಳ ಮುಖ್ಯವಾದಂತಹ ವಿಷಯಗಳು. ಇದು ನಮಗೆ ಈ ಪಾರಿವಾಳದಿಂದ ತಿಳಿದು ಬರುತ್ತೆ. ಆ ರೀತಿಯಲ್ಲಿ ಈ ಪಾರಿವಾಳ ತನ್ನ ಮನೆಗೆ ಬಂದಿರುವಂತಹ ಅತಿಥಿಯನ್ನ ಬಹಳ ಚೆನ್ನಾಗಿ ಟ್ರೀಟ್ ಮಾಡುತ್ತೆ. ಮನೆಗೆ ಬಂದಂತಹ ಅತಿಥಿಗಳನ್ನ ಹೇಗ್ ಟ್ರೀಟ್ ಮಾಡ್ಬೇಕು ಹಾಗೆ ಮಾಡುತ್ತೆ. ತದನಂತರ ಈಗಾಗ್ಲೇ ಹೇಳ್ದಾಗೆ ಆ ಒಂದು ಬೇಡನಿಗೆ ಆಯಾಸ ಹೋಯ್ತು, ಮತ್ತೆ ಅದ್ರ ಜೊತೆಗೆ ಚಳಿ ಹೋಯ್ತು. ಆದ್ರೆ ಇನ್ನೂ ಹಸುವೆ ಹೋಗಿಲ್ಲ ಅವನಿಗೆ. ಇನ್ನೂ ಹಸ್ಕೊಂಡೇ ಇದ್ದಾನೆ. ಅವನು ಹಸ್ಕೊಂಡೇ ಇದ್ದಾನೆ. ಅವನಿಗೆ ಏನಾದ್ರೂ ಊಟೋಪಚಾರ ಮಾಡ್ಬೇಕು, ಅವನಿಗೆ ಊಟ ಹೇಗಾದ್ರೂ ಮಾಡಿ ಬಡಿಸ್ಬೇಕು ಅಂತ ಹೇಳಿ ಈ ಪಾರಿವಾಳಕ್ಕೆ ಯೋಚನೆ ಬರುತ್ತೆ. ಆಗ ಈ ಪಾರಿವಾಳ ನಮಗೆಲ್ಲ ಮೈ ರೋಮಾಂಚನಗೊಳ್ಳುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ನಾವ್ ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಅದೇನ್ ಮಾಡುತ್ತೆ ಅಂದ್ರೆ, ಅದು ಕೇಜ್ ಒಳಗಿದೆ ಅಲ್ವಾ, ಇವನಿಗೆ ಹೇಗಾದ್ರೂ ಮಾಡಿ ಅವನ ಹಸುವೆಯನ್ನ ಹೋಗಿಸ್ಬೇಕು ಅಂತ ಹೇಳಿ ಅಲ್ಲಿ ಚಳಿ ಹೋಗಿಸುವುದಕ್ಕೆ ಹಚ್ಚಿರುವ ಬೆಂಕಿಯಲ್ಲಿ ಈ ಕೇಜ್ ನಿಂದ ಹೊರಗೆ ಹಾರಿ ಆ ಬೆಂಕಿಯಲ್ಲಿ ಹಾಗೆ ಬಿದ್ದು ಪ್ರಾಣವನ್ನ ಬಿಡುತ್ತೆ. ತನ್ನ ಆ ಮಾಂಸವನ್ನ ಅವನು ತಿನ್ಲಿ ಅಂತ ಹೇಳಿ, ಅವನ ಹಸುವೆ ಅವನಿಗೆ ಹೋಗ್ಲಿ ಅಂತ ಹೇಳಿ ಈ ಪಾರಿವಾಳ ಹಾಗೆ ಅಲ್ಲಿ ಬೀಳುತ್ತೆ. ಇದನ್ನ ಕೇಳ್ತಾ ಇದ್ದಂತಹ, ಈ ಕಥೆಯನ್ನ ಕೇಳ್ತಾ ಇದ್ದಂತಹ ಅಲ್ಲಿದ್ದಂತಹ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಇದ್ದಂತಹ ವಾನರರಿಗೆ, ಅಷ್ಟೂ ಜನಕ್ಕೆ ಹಾಗೇ ಕಣ್ಣಲ್ಲಿ ನೀರು. ಇಂಥ ಒಂದು ಕಥೆಯನ್ನ ಹೀಗೆ ಎಷ್ಟು ಭಾವುಕವಾಗಿ ಶ್ರೀರಾಮ ಹೇಳಿದ ಕೂಡಲೇ ಅಲ್ಲಿದ್ದಂತಹ ವಾನರರು ಅವರು ಮಾಡದಂತಹ ಅಬ್ಜೆಕ್ಷನ್ಸ್ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ಅವರಿಗೆ ತಿಳಿಯಿತು. ಇದಾದ ಮೇಲೆ ಶ್ರೀರಾಮ, ನಾನ್ ನಿಮ್ಗೆ ಮೊದಲೇ ಹೇಳಿದ ಹಾಗೆ, ಇವರೆಲ್ಲರೂ ಈ ಒಂದು ಕಥೆಯಿಂದ ಕನ್ವಿನ್ಸ್ ಆಗೋದ್ರು. ಎಫೆಕ್ಟಿವ್ ವೇ ಆಫ್ ಕಮ್ಯುನಿಕೇಶನ್, ನೀವ್ ಯಾರಿಗಾದ್ರೂ ಏನಾದ್ರೂ ವಿಷಯವನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ಅಂದ್ರೆ, ಅದು ಮಕ್ಕಳಾಗಿರ್ಲಿ ದೊಡ್ಡವರಾಗಿರ್ಲಿ, ಒಂದು ಕಥೆಯ ಮೂಲಕ ನೀವು ಈ ರೀತಿ ಕನ್ವಿನ್ಸ್ ಮಾಡಿದ್ರೆ ಅವರು ಖಂಡಿತ ಕನ್ವಿನ್ಸ್ ಆಗ್ತಾರೆ. ಸೊ ಅದನ್ನ ಇಲ್ಲಿ ಶ್ರೀರಾಮ ನಮ್ಗೆ ತೋರಿಸ್ತಾ ಇದ್ದಾನೆ. ಅದರ ಜೊತೆಗೆ ಶ್ರೀರಾಮ ಈ ಕಥೆಯನ್ನ ಹೇಳಿ ಮುಗಿಸಿ ತನ್ನ ಒಂದು ಫೈನಲ್ ಜಡ್ಜ್ಮೆಂಟ್ ಅನ್ನ ಇಲ್ಲಿ ಕೊಡ್ತಾನೆ. ಅದು ಏನು ಅಂತ ಅಂದ್ರೆ, ನಾವು ರಾಮಾಯಣದಲ್ಲಿ ನೋಡುವಂತಹ ಅತ್ಯಂತ ಕೊನೆಯಲ್ಲಿ ಬರುವಂತಹ ಚರಮ ಶ್ಲೋಕ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ ಅಂತ ಹೇಳಿ
ತನ್ನ ಒಂದು ಫೈನಲ್ ಜಡ್ಜ್ಮೆಂಟ್ ಅನ್ನ ಇಲ್ಲಿ ಶ್ರೀರಾಮ ಕೊಡ್ತಾ ಇದ್ದಾನೆ. ಅದರ ಮೂಲಕ ನಾವು ಶ್ರೀರಾಮನ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಅದರ ಜೊತೆಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇವೆಲ್ಲವನ್ನು ನೋಡಿದ್ವಿ. ಇವೆಲ್ಲವೂ ಒಂದಕ್ಕೂ ಒಂದು ಹೇಗೆ ರಿಲೇಟೆಡ್ ಅನ್ನೋದನ್ನು ನೋಡಿದ್ವಿ. ಇಲ್ಲಿ ಶ್ರೀರಾಮ ಮತ್ತೊಂದು ಮಾತನ್ನು ಕೂಡ ಹೇಳ್ತಾನೆ. ಅದೇನು ಅಂದ್ರೆ, ವಿಭೀಷಣೋ ವಾ ಸುಗ್ರೀವ ಯದಿ ವಾ ರಾವಣ ಸ್ವಯಂ ಆನಯೈನಂ ಹರಿಶ್ರೇಷ್ಠ ದತ್ತಮಸ್ಯಾ ಭಯಂ ಮಯ ಅಂತ ಹೇಳಿ, ಓ ಸುಗ್ರೀವನೇ, ಹೋಗಿ ನೀನು ಅಲ್ಲಿ ನಿಂತಿರುವಂತಹ ವಿಭೀಷಣನನ್ನ ಒಳಗೆ ಕರ್ಕೊಂಡ್ ಬಾ ಅಂತ ಹೇಳಿ ಆ ಸುಗ್ರೀವನಿಗೆ ಹೇಳ್ತಾನೆ. ಆ ರೀತಿಯಲ್ಲಿ ನಾವು ಎಷ್ಟು ವಿಷಯಗಳಿದೆ ನಮ್ಗೆ ಕಲಿಯೋದಕ್ಕೆ. ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ನೋಡಿದ್ರೆ ಇದರಲ್ಲಿ ನಮ್ಮ ಆಫೀಸ್ ಲೈಫ್ ನಲ್ಲೂ ಇದು ಯೂಸ್ ಆಗುತ್ತೆ. ಅದಲ್ಲದೆ ನಮ್ಮ ಮನೆಯ ಒಂದು ಜೀವನದಲ್ಲೂ ಈ ಒಂದು ಸ್ಕಿಲ್ಸ್ ಎಲ್ಲವೂ ಯೂಸ್ ಆಗುತ್ತೆ. ಇವೆಲ್ಲವೂ ನಮ್ಮ ಆಫೀಸಲ್ಲಾಗಿರ್ಲಿ ಮನೆಯಲ್ಲಾಗಿರ್ಲಿ ಸುಗಮವಾದ ಒಂದು ಜೀವನ ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ಹೀಗೆ ಓ ಸುಗ್ರೀವ ಹೋಗಿ ಕರ್ಕೊಂಡ್ ಬಾ ಅಂತ ಹೇಳಿದ ಕೂಡಲೇ ಸುಗ್ರೀವ ಹೇಳ್ತಾನೆ, ಮಮಚಾಪಿ ಅಂತರಾತ್ಮ ಅಯಂ ಶುದ್ಧಿಂ ವೇತ್ತಿ ವಿಭೀಷಣಂ ಅನುಮಾನಾಚ್ಚ ಭಾವಾಚ್ಚ ಸರ್ವತಃ ಸುಪರೀಕ್ಷಕ ಅಂತ ಹೇಳಿ, ನಾವು ಕೂಡ ಈಗ ಯಾವುದೋ ಒಂದು ವಿಷಯವನ್ನ ಯಾರು ನಮ್ಗೆ ಹೇಳ್ತಾರೆ ಅಂತ ಅನ್ಕೋಣ. ಅವಾಗ ನಾವೇನ್ ಹೇಳ್ತೀವಿ, ಒಂದೊಂದ್ಸಾರಿ ಹೇಳ್ತೀವಿ ಅಲ್ವಾ, ಇದು ನನಗ್ ಮೊದ್ಲೇ ಗೊತ್ತು ಅಂತ ಅಂತೀವಿ. ಆದ್ರೆ ನಮ್ಗೆ ನಿಜವಾಗ್ಲೂ ಮೊದ್ಲೇ ಗೊತ್ತಿರಲ್ಲ. ಸುಗ್ರೀವ ಯಾರು? ಎಲ್ಲ ಮೆಜಾರಿಟಿ ಅಬ್ಜೆಕ್ಷನ್ಸ್ ಮಾಡಿದ್ ಸುಗ್ರೀವಾನೇ. ಆದ್ರೆ ಸುಗ್ರೀವ ಕೊನೆಯಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನಾನು ವಿಭೀಷಣನ್ ನೋಡ್ದೆ ಅವ್ನ್ ಬಂದಾಗ್ಲೆ, ಅವ್ನ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದ ಕೂಡ್ಲೆ ನನಗ್ ಗೊತ್ತಾಗೋಯ್ತು, ಅವ್ನ್ ತುಂಬಾ ಒಳ್ಳೆಯವನು, ಅವನು ನಮ್ಗೆ ಆಪತ್ ಮಾಡೋದಕ್ ಬಂದಿಲ್ಲ, ಅವ್ನು ನಮ್ಗೆ ಆಪತ್ತು ಒದಗಿಸೋದಕ್ ಬಂದಿಲ್ಲ, ನನಗ್ ಗೊತ್ತು, ನಾನು ಆಗ್ಲೇ ಅವನನ್ನ ಚೆನ್ನಾಗಿ ಪರೀಕ್ಷೆ ಮಾಡ್ಬಿಟ್ಟೆ ಅಂತ ಹೇಳಿ ಇಲ್ಲಿ ಸುಗ್ರೀವ ಹೇಳಿ ತನಗೆ ತಾನು ಒಂದು ಸಮಾಧಾನವನ್ನ ಹೇಳ್ಕೊಂಡು ಈಗ ಹೋಗಿ ವಿಭೀಷಣನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾ ಇದ್ದಾನೆ. ಈಗ ಅವನು ಅಲ್ಲಿ ಹೋದ ಕೂಡಲೇ ಅಲ್ಲಿ ವಿಭೀಷಣನಿಗೆ ಈ ಶ್ರೀರಾಮ ಹೇಳಿದಂತಹ ಅಷ್ಟೂ ಮಾತುಗಳು ಕಿವಿಗೆ ಬಿದ್ದಿದೆ. ವಿಭೀಷಣ ಹೇಳಿದಂತಹ ಮಾತು ಹೇಗೆ ಶ್ರೀರಾಮನಿಗೆ ಕಿವಿಗೆ ಬಿತ್ತೋ ಅದೇ ರೀತಿಯಲ್ಲಿ ಶ್ರೀರಾಮ ಹೇಳಿದಂತಹ ಅಷ್ಟೂ ಮಾತುಗಳು ವಿಭೀಷಣನಿಗೆ ಕಿವಿಗೆ ಬಿದ್ದಿದೆ. ಇದಾದ ಕೂಡಲೇ ಸುಗ್ರೀವ ಹೀಗೆ ಬರ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡು ಹಾಗೇ ಆನಂದದಲ್ಲಿ ಆಕಾಶದಲ್ಲಿದ್ದಂತಹ ವಿಭೀಷಣ ಕೆಳಕ್ಕೆ ಬೀಳ್ತಾನೆ. ಹೇಗೆ ಬೀಳ್ತಾನೆ? ನಾವು ದಂಡವತ್ ಪ್ರಣಾಮ ಅಂತ ಕರಿತೀವಲ್ವಾ, ಅದನ್ನ ಯಾಕೆ ಕರಿತೀವಿ ಅಂತ ಅಂದ್ರೆ, ಒಂದು ದಂಡದ ಹಾಗೆ, ಒಂದು ಕೋಲಿನ ಹಾಗೆ ನಾವು ಮಲ್ಕೊಂಡು ಕೆಳಗೆ ನೆಲದ ಮೇಲೆ ಮತ್ತೊಬ್ಬರಿಗೆ ನಮಸ್ಕಾರ ಮಾಡೋದಕ್ಕೆ ದಂಡವತ್ ಪ್ರಣಾಮ ಅಂತ ಕರಿತೀವಿ. ಹಾಗೆ ನೆಲದ ಮೇಲೆ ದಂಡವತ್ತಾಗಿ ಪ್ರಣಾಮಗಳನ್ನ ಶ್ರೀರಾಮನಿಗೆ ವಿಭೀಷಣ ಅರ್ಪಿಸ್ತಾನೆ. ಅದಾದ ಕೂಡಲೇ ಶ್ರೀರಾಮನು ಅವನ ಕಡೆಗೆ ಕರ್ಕೊಳ್ತಾನೆ. ಇಲ್ಲಿ ನಾವು ನೋಡ್ಬೇಕಾದಂತಹ ಅತ್ಯಂತ ಮುಖ್ಯವಾದ ವಿಷಯ, ನಮ್ಮ ಜೀವನಕ್ಕೆಲ್ಲ ಬೇಕಾದಂತಹ ಒಂದು ವಿಷಯ, ಅದೇನು ಅಂತ ಅಂದ್ರೆ ನಮ್ಮ ಮನಸ್ಸಿನ ಒಂದು ನಿಯಂತ್ರಣ. ಅದನ್ನ ಹೇಗ್ ಮಾಡೋದು? ಈಗ ಮನಸ್ಸು ಏನು? ಜನರಲ್ ಆಗಿ ನಾವು ಮನಸ್ಸನ್ನ ಏನಂತ ಹೇಳ್ತೀವಿ? ಮನಸ್ಸು ಒಂದು ಮರ್ಕಟ, ಕೋತಿ ಹೇಳ್ತೀವಲ್ವಾ. ಸೊ ಇಲ್ಲಿ ಅಬ್ಜೆಕ್ಷನ್ಸ್ ಮಾಡಿದವರು ಅಂತವ್ರೆಲ್ಲ ಯಾರು? ಸುಗ್ರೀವ, ನಲ, ನೀಳ, ಹನುಮಂತ ಇಲ್ಲ, ಇವರೆಲ್ಲರೂ ಕೂಡ ಅಬ್ಜೆಕ್ಷನ್ಸ್ ಮಾಡಿದ್ರು ಅಲ್ವಾ. ಇವರೆಲ್ಲ ಯಾರು? ವಾನರರು. ಸೊ ನಮ್ಮ ಮನಸ್ಸೇನು? ನಮ್ಮ ಮನಸ್ಸು ಕೂಡ ಒಂದು ಮರ್ಕಟ. ಸೊ ನಮ್ಮ ಮನಸ್ಸು ಹೇಗೆ ವರ್ತಿಸುತ್ತೆ? ಸಾಮಾನ್ಯವಾಗಿ ಈ ವಾನರರಂತೆಯೇ ವರ್ತಿಸುತ್ತೆ. ಒಂದು ಕಡೆಯಲ್ಲಿ ನಮ್ಮ ಫೋಕಸ್ ಇರಲ್ಲ, ಒಂದರಿಂದ ಇನ್ನೊಂದಕ್ಕೆ ನಮ್ಮ ಫೋಕಸ್ ಚೇಂಜ್ ಆಗ್ತಾ ಇರುತ್ತೆ. ಅದಲ್ಲದೆ ನಾವು ಹೇಳ್ಬೇಕಾಗಿರುವಂತಹ ವಿಷಯವನ್ನ ನಾನು ಈಗ್ಲೇ ಹೇಳಿ ಮುಗಿಸ್ಬೇಕು, ನನ್ ಕೆಲಸ ಆಗೋಗ್ಬೇಕು ಅನ್ನೋ ಒಂದು ಉದ್ವೇಗದಲ್ಲಿ ನಾವು ಇರ್ತೀವಿ. ಅದನ್ನೇ ತಾನೇ ಸುಗ್ರೀವಾದಿಗಳು ಮಾಡಿದ್ದು. ಆದ್ರೆ ಶ್ರೀರಾಮ ಏನ್ ಮಾಡ್ದ? ಅವರನ್ನ ಒಂದು ನಿಯಂತ್ರಣಕ್ಕೆ ತಂದು ತನಗೆ ಬೇಕಾದಂತಹ ಆ ವಿರೋಧಗಳಿಗೆಲ್ಲ ಕರೆಕ್ಟ್, ಆಕ್ಷೇಪಗಳಿಗೆಲ್ಲ ವಿರೋಧವನ್ನ ಕೊಟ್ಟು, ಅದಾದ ಮೇಲೆ ಒಂದು ಕಥೆಯನ್ನ ಹೇಳಿ ಇವರನ್ನೆಲ್ಲ ಮೌನ ಮಾಡಿ, ಇವರನ್ನ ಸೈಲೆಂಟ್ ಮಾಡಿ ನಿಲ್ಸಿದ್ದು ಯಾರು? ಶ್ರೀರಾಮ. ಸೊ ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ವಿಷಯ ಏನು? ನಮ್ಮ ಮನಸ್ಸಿನ ನಿಯಂತ್ರಣವನ್ನ ನಾವು ಮಾಡ್ಬೇಕು ಅಂತ ಅಂದ್ರೆ, ಈ ವಾನರರು ಹೇಗೆ ರಾಮನಿಂದ ನಿಯಂತ್ರಿಸಲ್ಪಟ್ಟು ಸುಮ್ಮನಾದರು, ಆ ರೀತಿಯಲ್ಲಿ ನಾವು ಕೂಡ ಶ್ರೀರಾಮನಲ್ಲಿ ಶರಣಾಗಿ
ನಮ್ಮ ಮನಸ್ಸಿನ ನಿಯಂತ್ರಣವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ನನಗ್ ನಾನೇ ನಾನ್ ನಿಯಂತ್ರಣ ಮಾಡ್ಕೊಂಡ್ಬಿಡ್ತೀನಿ, ನಾನೊಂದು ಮರದ ಕೆಳಗ್ ಕೂತ್ಕೊಂಡು ಹೋಗಿ ಧ್ಯಾನ ಮಾಡ್ತೀನಿ, ನಿಯಂತ್ರಣ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಅದು ಖಂಡಿತ ಬರ್ದೇ ಇರುವಂತ ಒಂದು ಕೆಲಸ. ಯಾಕೆ ಅಂತ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಅವನ ಮನಸ್ಸಿನ ಒಂದು ನಿಯಂತ್ರಣ ಆಗ್ಲಿಲ್ಲ. ಅವನು ಒಂದು ಸಮಯದಲ್ಲಿ ಅಳ್ತಾನೆ, ನಾನು ಭಕ್ತಿ ಯೋಗವನ್ನ ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿ. ಆಮೇಲೆ ಅದಕ್ಕೆ ಅವನು ಶ್ರೀಮನ್ ನಾರಾಯಣನ್ನ ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ, ನನ್ನ ಮನಸ್ಸಿನ ನಿಯಂತ್ರಣವಾಗ್ಬೇಕು, ನಾನು ಭಕ್ತಿ ಯೋಗವನ್ನು ಮುಂದುವರಿಸ್ಬೇಕು ಅಂತ ಹೇಳಿ. ಈಗ ಮನಸ್ಸಿನ ನಿಯಂತ್ರಣ ನಾವು ಭಕ್ತಿ ಯೋಗಕ್ಕೋ ಅಥವಾ ಒಂದು ಭಗವಂತನ ಭಕ್ತಿಯಲ್ಲೋ ಅದಕ್ಕೆ ಬೇಕಾಗಿರುವಂತದ್ದು ಅಂತ ಅಲ್ಲ. ದೇವರ ಭಕ್ತಿಗೆ ಬೇಕು, ಹೌದು. ಆದ್ರೆ ಅದರ ಜೊತೆಗೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಕಚೇರಿಯ ಜೀವನವಿರ್ಬೋದು, ಅಲ್ಲಿ ನಡೆಯುವಂತಹ ಸಭೆಗಳಿರ್ಬೋದು, ಅಥವಾ ಮನೆಯಲ್ಲಿ ನಡೆಯುವಂತಹ ಒಂದು ಚಟುವಟಿಕೆಗಳಿರ್ಬೋದು, ನಾವು ಮನೆಯಲ್ಲಿ ಇರುವಂತವ್ರ ಜೊತೆ ನಾವು ಹೇಗ್ ನಡ್ಕೊಳ್ತೀವಿ, ಅಲ್ಲಿ ಇರುವಂತಹ ವರ್ತನೆಗಳಿರ್ಬೋದು, ಇದೆಲ್ಲದಕ್ಕೂ ನಮ್ಮ ಮನಸ್ಸಿನ ನಿಯಂತ್ರಣ ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನ ನಾವು ಹೇಗ್ ಮಾಡ್ಬೋದು ಅಂತ ಅಂದ್ರೆ ಈ ರೀತಿ ಶ್ರೀರಾಮ ಹೇಗೆ ಆ ವಾನರರನ್ನ ನಿಯಂತ್ರಣಗೊಳಿಸಿದ್ನು. ವಾನರ ಅನ್ನೋದು ಯಾವುದು? ನಮ್ಮ ಮನಸ್ಸು. ಸೊ ಶ್ರೀರಾಮನಲ್ಲಿ ನಾವು ಶರಣಾಗಿ ಈ ಮನಸ್ಸಿನ ನಿಯಂತ್ರಣವನ್ನು ನೀನೇ ಮಾಡ್ಬೇಕಪ್ಪ ತಂದೆ ಅಂತ ಕೇಳ್ಕೊಂಡ್ರೆ, ಆ ಶ್ರೀರಾಮ ಹೇಗೆ ವಾನರರನ್ನ ನಿಯಂತ್ರಣ ಮಾಡಿದ್ನೋ ಅದೇ ರೀತಿ ನಮ್ಮ ವಾನರವಾದಂತಹ ನಮ್ಮ ಮನಸ್ಸುಗಳನ್ನು ಕೂಡ ಅವನು ನಿಯಂತ್ರಣ ಮಾಡ್ತಾನೆ ಅಂತ ಹೇಳಿ ಇವತ್ತಿನ ನನ್ನ ಈ ಉಪನ್ಯಾಸವನ್ನ ನಾನು ಮುಗಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾರಿದ್ವಿಪ ಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ ಭುವಿ. ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯ ಪಾದುಕಾ ಸೇವಕ ಶ್ರೀಮನ್ ಷಡೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀಮನ್ ಷಡೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ.